ಅಂಬುರುಹದೊಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಮನೆಗೆ ಕೈ ಮುಗಿದು ಅಂಬುದಾಸನ ವಾಣಿಯರ ಪಾದಾಂಬುಜಕ್ಕೆ ಪುಡಮರುತ ವರ್ಣಿಪೇನಿ ಕಥಾಮೃತವ ಸಾಗರೆಗೆ ಭಕ್ತಿಯಿಂದ ಪದದ್ವಯವನ್ನು ಮರೆಗುಂಡೆ ಮತಿ ಸರ್ವ ಭಯ ವಿನಾಶಿನಿಗೆ ಕರುಣಾಧಿಕಾಯೇ ಆದಿಮಾಯೇ
ಯೋಗಜೆ ಯೋಗ ಸಂಭೂತೆ ಆದಿಮಾಯ ನಮೋಸ್ತುತೆ. ಓ ಪರಾತ್ಪರ ಶಕ್ತೆ, ಎತ್ತ ನೋಡಿದರತ್ತ ಜಲದಿಯೇ ಕಾಣಿಸುತ್ತಾ ಇದೆ. ಜೊತೆಗೆ ಕತ್ತಲೆಯು ನಮ್ಮನ್ನು ಆವರಿಸಿದೆ. ಈ ಮಧ್ಯೆ ನಾವು ಮೂವರು ಕಾಣಿಸಿಕೊಂಡೆವಮ್ಮ. ನಮ್ಮನ್ನು ಆವರಿಸಿದಂತಹ ಭೀತಿ, ಮುಂದಕ್ಕೆ ನಾವೇನು ಮಾಡಬೇಕು, ನಮ್ಮ ಸೃಷ್ಟಿಯಾಕಾಯಿತು ಎನ್ನುವ ಹಾಗೆ ನಮ್ಮೊಳಗೆ ಮೂಡಿದಂತಹ ಹಲವು ಪ್ರಶ್ನೆಗಳು. ಈ ಜಲದಿಯಲ್ಲಿ ಹಲವು ಕಾಲದಿಂದ ಪರಿತಪಿಸುತ್ತಾ ಭೀತಮಾನಸರಾದಂತಹ ನಮಗೆ ಕರ್ಣದ್ವಯಗಳಿಗೆ ಕೇಳಿದಂತಹ ಓಂಕಾರ, ಅದನ್ನೇ ಏಕೋಭಕ್ತಿಯಿಂದ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡಾಗ ಓಂಕಾರವೇ ಆಕಾರವೆತ್ತು ನಮ್ಮ ಮುಂದೆ ಸಾಕಾರಗೊಂಡವಳಿದ್ದೀಯ ಅಮ್ಮ. ನಮ್ಮ ಭಾವ ಭ್ರೂಣಗಳಲ್ಲಿ ಹುಟ್ಟಿಕೊಂಡಂತಹ ಪ್ರಶ್ನೆಗಳಿಗೆ ಉತ್ತರವಾಗಿ ನೀ ಪ್ರತ್ಯಕ್ಷಳಾಗಿದ್ದಿ ಎನ್ನುವುದು ಸತ್ಯ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಆವರಿಸಿದಂತಹ ಕತ್ತಲೆ ಎತ್ತಲೋ ಸರಿದು ಹೋಯಿತು. ಜ್ಞಾನ ಪಂಚಕಗಳು ಜಾಗೃತಗೊಂಡವು. ನೀನಿತ್ತಂತಹ ಸುಜ್ಞಾನದಿಂದಲೇ ನೀನೇ ನಮ್ಮ ಜನ್ಮಕ್ಕೆ ಕಾರಣೀಭೂತಳು ಎನ್ನುವುದನ್ನು ಅರ್ಥವಿಸಿಕೊಂಡು ಜನನಿ ಎನ್ನುವ ಹಾಗೆ ಪದದ್ವಯಗಳಲ್ಲಿ ಸ್ತುತಿ ಮಾಡಿದ್ದ ಇದ್ದೇವೆ ಅಮ್ಮ. ಪದದ್ವಯಗಳಲ್ಲಿ ಬೇಡಿಕೊಳ್ಳುವುದು ಇಷ್ಟೇ, ಮಮತೆಯ ಮಡಿಲೊಳು ಮಾತೆ ಮಕ್ಕಳನ್ನು ಪೊರೆಯುವ ಪಾದಿಯಲ್ಲಿ ನಮ್ಮೂವರನ್ನು ಉದ್ಧರಿಸಬೇಕಮ್ಮ. ಜಯ 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 ಜಯ. ಓ ಇಚ್ಛಾಶಕ್ತಿ ಸಿಗುತ್ತೆ, ನಿನ್ನನ್ನು ಹೊಗಲುವುದಕ್ಕೆ ಪದವೇ ಸಿಗುವುದಿಲ್ಲ ತಾಯಿ. ಮಂತ್ರಾತ್ಮನೇನೆ ತಂತ್ರಾತ್ಮನೇ ಸರ್ವಶಕ್ತಿ ಸ್ವರೂಪಿಯಾದಂತ ನೀನು ಭಕ್ತಿಯಿಂದ ನಟಿಸ್ತಾ ಇದ್ದೆ. ಗಾಢಂದ ಕಾಲದಲ್ಲಿ ಮುಳುಗಿರುವಂತ ಈ ಜಲರಾಶಿ ಮಧ್ಯೆ ನಮ್ಮ ಮೂವರ ಹುಟ್ಟು ಏಕಕಾಲದಲ್ಲಾಯಿತು. ಹುಟ್ಟಿದಾಕ್ಷಣವೇ ಕಣ್ಣು ಬಿಟ್ಟು ಸುತ್ತ ನೋಡುವಾಗ ಅತ್ತ ಇತ್ತ ಎತ್ತ ನೋದರೂ ಕೂಡ ಕತ್ತಲೆಯ ಬತ್ತಿರುವ ಜಲರಾಶಿ ಅಲ್ಲದೆ ಬೇರೆ ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಮುಂದೇನು ಹಿಂದೇನು ತಿಳಿಯದೆ ನೊಂದುಕೊಂಡಂತಹ ಸಂದರ್ಭದಲ್ಲಿ ಓಂಕಾರನಾದವು ಕೇಳಿತು. ಅದನ್ನೇ ಅನುಸರಿಸಿಕೊಂಡು ಮುಂದೆತ್ತಿ ಬರುವಾಗ ದಿವ್ಯವಾದಂತಹ ಪ್ರಕಾಶ ನಮ್ಮ ಕಣ್ಣಿಗೆ ಗೋಚರಿಸಿತು. ಭಕ್ತಿಯಿಂದ ನುತಿಸಿಕೊಂಡಾಗ ಅವ್ಯಕ್ತಲಾದಂತ ನೀನು ಪ್ರಕಟಗೊಂಡೆಯ ತಾಯಿ. ನಿನ್ನನ್ನು ಕಂಡಾಕ್ಷಣವೇ ನಮ್ಮ ಭಯವೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತು. ಅಜ್ಞಾನ ಎಂಬುದು ದೂರವಾಯಿತು. ಸುಜ್ಞಾನವನ್ನೇ ಅನುಗ್ರಹಿಸಿದವರು ನಿನ್ನಿಂದಲೇ ಹುಟ್ಟೆಂಬುದು ಸತ್ಯ. ಮುಂದೆ ಈ ಪ್ರಪಂಚಕ್ಕೆ ನಾವು ಮಾಡಬೇಕಾದಂತ ಕರ್ತವ್ಯ, ನಮ್ಮ ಹೆಸರೇನು ಎಲ್ಲವನ್ನು ಕೂಡ ಸಾರು ರಾಗೇಶಮ್ಮನ್ನು ಪೊರೆಯಬೇಕು ತಾಯಿ. ಅಮ್ಮ, ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಸೃಷ್ಟಿ. ಅತ್ತ ಇತ್ತ ಸುತ್ತ ಮುತ್ತ ಕತ್ತೆತ್ತಿ ಕಣ್ಣರಳಿಸಿ ನೋಡಿದೆವು ಎಂದಾದರೆ ನೀರಲ್ಲದೆ ಬೇರೇನೂ ಕಾಣುವುದಿಲ್ಲ. ಮುಂದೇನು ನಮ್ಮ ಸ್ಥಿತಿ ಎನ್ನುವ ಹಾಗೆ ಚಿಂತೆಯಲ್ಲಿರುವಂತಹ ವೇಳೆಯಲ್ಲಿ ನೀರ ನಡುವೆ ಕೇಳಿಸಿತು ಓಂ ಎನ್ನುವಂತಹ ಪ್ರಣವ ಮಂತ್ರ. ಆ ಮಂತ್ರವನ್ನೇ ಪುನರುಚ್ಚರಿಸಿದಾಗ ನಿನ್ನದಾದಂತಹ ದಿವ್ಯ ರೂಪವನ್ನು ನೋಡಿದೆವಮ್ಮ. ಈಗ ನಮ್ಮಲ್ಲಿರುವ ಭಯವೆಲ್ಲವೂ ದೂರವಾಗಿದೆ ಅಮ್ಮ. ಜ್ಞಾನವನ್ನು ಇತ್ತು ಪೊರೆದವಳು ನೀನು, ನೀನಲ್ಲದೆ ಅನ್ಯರಾರ್ಹರಮ್ಮ ನಮಗೆ. ಆದ್ದರಿಂದ ನಿನ್ನ ಪದವಿಡಿದು ಬೇಡಿಕೊಳ್ಳುತ್ತಾ ಇದ್ದೇವೆ, ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಿಸಬೇಕು ಮಾತೆ. ಜಯ 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 ಜಯ. ಹರಿಹರ ಬ್ರಹ್ಮರಿಂದಿರಿಸಿ ಹರುಧರಿ ಖನ ಕಾರ್ಯ ಬಂದಗೆ ವರೆನದ ನಿಮಗೆ ತುಂಬಿದಾಂಬುದಿಯಲ್ಲಿ ಜನ್ಮ ರಹಸ್ಯವನ್ನು ತಿಳಿಯದೆ ಜಗಜ್ಜನನಿಯಾದಂತಹ ನನ್ನನ್ನೇ ಧ್ಯಾನಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ, ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ಹರುಷದಿಂದಲೇ ನಿಮಗೆ ಹೆಸರನ್ನು ಇರಿಸುತ್ತೇನೆ. ಹೇಗೆ ತಾಯಿ? ಗೌರವರ್ಣದಿಂದ ಶೋಭಿಸುವ ನೀನೇ ಬ್ರಹ್ಮ. ಧನ್ಯನಾದೆ ಮಾತೆ. ನೀಲವರ್ಣದಿಂದ ಕಂಗೊಳಿಸುವ ನೀನೇ ಹರಿ. ಕೃತಾರ್ಥನಾದೆ ನಮ್ಮ. ನೇತ್ರಧಾರಿಯಾಗಿರುವಂತಹ ನೀನೇ ಹರ. ಧನ್ಯನಾದೆ ಮಾತೆ. ನಿಮ್ಮಿಂದ ಮುಂದಕ್ಕೆ ಘನತರವಾದ ಕಾರ್ಯ ಆಗುವುದಕ್ಕಿದೆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮೂವರಿಗೂ ಗುಣ ದಾನ ಹಾಗೂ ಕರ್ತವ್ಯಗಳನ್ನು ಅನುಗ್ರಹಿಸುತ್ತೇನೆ. ಹೇಗೆ ತಾಯಿ? ಮಗನೇ ಬ್ರಹ್ಮ, ಅಮ್ಮ, ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿದ್ದುಕೊಂಡು ಸೃಜಿಸುವ ಕಾರ್ಯವನ್ನು ಮಾಡು. ಪುನೀತನಾದೆ ತಾಯಿ. ಹರಿ ಮಾತೆ, ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ನಿನ್ನಾಜ್ಞೆ ಶಿರೋಧಾರ್ಯ. ಹರ ಅಮ್ಮ, ನಿನಗೆ ತಾಮಸ ಗುಣ. ಕೈಲಾಸದಲ್ಲಿದ್ದುಕೊಂಡು
ಹೃದಯದ ಕಾರ್ಯವನ್ನು ಮಾಡು. ಅಪ್ಪಣೆ ತಾಯೇ. ನಿಮಗೆ ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡುತ್ತಾ ಬನ್ನಿರಿ. ಅಮ್ಮ, ನೀನೊಂದು ಸಿಂಧು, ನಿನ್ನಿಂದ ಒಡೆದಂತಹ ಬಿಂದುಗಳು ಎನ್ನುವುದು ಸತ್ಯ. ಮುಂದಕ್ಕೆ ಮಾಡುವಂತಹ ಕರ್ತವ್ಯದಲ್ಲಿ ಕಷ್ಟ ಒದಗಿ ಬಂದ್ರೆ ಏನು ಮಾಡಬೇಕಮ್ಮ? ಕಷ್ಟವೇ ಕಷ್ಟಕಾಲದೊಳನ್ನು ನಿಷ್ಠೆ ಫಲಿಸಲು ಕೊಟ್ಟ ದರ್ಶನವ ಇಷ್ಟಾಂಶವರೆ ಮೇಲಿನ ಭೈರವ ತಟ್ಟದ ಕಥಾನವ ಮಕ್ಕಳೇ, ಅಮ್ಮ. ಕಷ್ಟ ಬಂದಿತೆಂಬ ಭಯವೇ ಆ. ಚಿಂತಿಸದಿರಿ. ಕಷ್ಟ ಬಂದರೆ ನಿಷ್ಠೆಯಿಂದ ನನ್ನನ್ನೇ ಸ್ಮರಿಸಿರಿ. ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಡುತ್ತೇನೆ. ನಿಮಗೆ ಶುಭವಾಗಲಿ, ಜಯ ಜಯ ಶುಭವಾಗಲಿ, ಜಯ ಜಯ ಶುಭವಾಗಲಿ. ಜಯ ಜಯ. ಪುನಃ ರಾಜಸ ಗುಣ ಹರಿ ಬ್ರಹ್ಮ, ಹರ ಬ್ರಹ್ಮ, ಏನು ತಟಸ್ಥರಾಗಿ ನನ್ನನ್ನೇ ನೋಡ್ತಾ ಇದ್ದೀರಲ್ಲ? ಕಾರಣ ಉಂಟು. ಹೇಗೆ? ನಾನಿನ್ನೇನು ನೀನು ಜಲದಿಯಲ್ಲಿ ಮುಳುಗ್ತಿ ಅಂತ ನಿನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದದ್ದು. ಹೌದಾ? ಆದ್ರೂ ನೀ ಕೈಯನ್ನು ಬಿಟ್ಟೆ. ಕೈ ಬಿಡಬೇಕಾಯ್ತು. ಆದ್ರೆ ಆ, ಮೋದದಿಂದ ಇರಬೇಕಾದಂತಹ ನೀನು ಮದವನ್ನು ತಾಳ್ತಾ ಇದ್ದೀಯ. ಮತದಾಗಿ ಖಂಡಿತ ನಿನಗೆ. ಅಮ್ಮ ಅನುಗ್ರಹಿಸಿದಂತಹ ಸೃಷ್ಟಿಯ ಕಾರ್ಯದಲ್ಲಿ ನೀ ಉತ್ಸುಕನಾಗಬೇಕಿತ್ತು ವಿನಃ ಹ. ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಇಲ್ಲ. ಯಾವುದೋ ಒಂದು ರೀತಿಯಾದಂತಹ ಅಹಂಕಾರ ನಿನ್ನೊಳಗೆ ಅವಿತುಕೊಂಡಿದೆ ಎನ್ನುವುದು ಸತ್ಯ. ಆ, ಬ್ರಹ್ಮ, ಏನು? ಈ ಸಂದರ್ಭದಲ್ಲಿ ಈ ಬದಲಾವಣೆ ಯಾಕೆ ಅಂತ ಗೊತ್ತಾಗಲಿಲ್ಲ. ಪ್ರತ್ಯಕ್ಷಗೊಂಡಂತಹ ಮಾತೆ ಆ. ಮೂವರಿಗೆ 3 ನಾಮಕರಣವನ್ನು, ಸರಿ. 3 ಉದ್ಯೋಗವನ್ನು, ಆ. 3 ಕ್ಷೇತ್ರವನ್ನು ನೀಡಿ ಮಾತೆಗೆ ಅದೃಷ್ಟಳಾಗಿದ್ದಾಳೆ. ಈಗ ಇರುವುದು ನಾವು ಮೂವರೇ. ಹೌದೇನು? ಏನು? ತಾಯಿ ಮೊದಲಿಗೆ ಯಾರಿಗೆ ಹೆಸರು ಕೊಟ್ಟದ್ದು? ಅದು ರಾಜಸಗುಣ ಭರಿತನಾದಂತಹ ನೀನು ಬ್ರಹ್ಮ ಅಂತ ನಿನಗೆ ಹೇಳಿದ. ಹೌದಲ್ಲ? ಸರಿ. ಬ್ರಹ್ಮನೆಂದರೆ ಪದದ ಅರ್ಥ ಏನು? ಏನು ಅರ್ಥ ಉಂಟ ಅದಕ್ಕೆ? ಉಂಟಾ? ಹೌದು. ಎಂತದ್ದು? ದೊಡ್ಡದು. ಎಷ್ಟು ದೊಡ್ಡದು? ಎಷ್ಟು ದೊಡ್ಡದಂತ ನೀನು ಲೆಕ್ಕಾಚಾರ ಮಾಡುವುದಕ್ಕೆ ಹೋಗ್ಬೇಡ. ನಿನ್ನ ಅಳತೆಗೆ ಸಿಗುವ ನಾನಲ್ಲ. ಹಾಗಿದ್ರೆ ನೀನು ಲೆಕ್ಕಕ್ಕೆ ಸಿಗದವ ಅಂತ ಆಯ್ತು. ಯಾಕೆ ನಿನ್ನ ಲೆಕ್ಕಕ್ಕೆ ಸಿಗುವುದಿಲ್ಲ ಅಂತ ಹೇಳಿದ್ದೇನೆ. ಹಾಗಿದ್ರೆ ನೀನು ಲೆಕ್ಕದಿಂದ ಹೊರಗಿಟ್ರೆ ಯಾಕೆ? ಈ ಲೆಕ್ಕಕ್ಕೆ ಸಿಗದವರನ್ನು ಲೆಕ್ಕದಿಂದ ಬಿಡಬೇಕು ಬ್ರಹ್ಮ. ಹರಿ, ಏನು? ಸೃಷ್ಟಿ ಸ್ಥಿತಿ ಲಯ ಆ. ಎಂಬಂತಹ 3 ಕಾರ್ಯಕ್ಕೆ ಆ. ಇಲ್ಲಿ ಒಬ್ಬ ನೇತಾರ ಬೇಕು, ಯಜಮಾನ. ಯಜಮಾನ ಬೇಕು. ಯಾಕೆ ಯಜಮಾನ? ಯಾವುದನ್ನು ಸಂಘವನ್ನು ಮುಂದೊತ್ತಿ ಸಾಗಬೇಕಿದ್ರೆ ಅದಕ್ಕೆ ಸರಿಯಾದಂತ ಒಬ್ಬ ವ್ಯವಸ್ಥಾಪಕ ಬೇಕು ತಾನೇ. ಹೌದು. ಯಾಜಮಾನಿಕೆ ಎನ್ನುವುದು ಸಮರ್ಥವಾಗುತ್ತದೆ. ನಿಜ. ಯಜಮಾನ ಸಮರ್ಥ ಇದ್ರೆ ಎಷ್ಟು ದೀರ್ಘ ಕಾಲದವರೆಗೂ ಯಾವುದೇ ಕಾರ್ಯವನ್ನು ಸಂಪನ್ನಗೊಳಿಸುವುದಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅಲ್ವಾ? ಹೌದು. ಅದಷ್ಟು ವಿಜೃಂಭಣೆಯಿಂದ ಸಂಪನ್ನಗೊಳ್ಳುತ್ತದೆ.
ಒಂದು ಯಜಮಾನಿಕೆ ಅನ್ನೋದು ಮುಖ್ಯ ಆಗ್ತದೆ. ಆ. ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯಗಳಿಗೆ ಒಬ್ಬ ಯಜಮಾನ ಬೇಕು ಅಂತ ಹೇಳ್ತಿ. ಹೌದು. ಯಾರಾಗಬಹುದು? ಯಾರಾಗಬಹುದಂತ ನಿಮ್ಮಿಬ್ಬರ ಮುಖವನ್ನು ನೋಡುವುದು. ನಿಮ್ಮಿಬ್ಬರ ಮುಖದಲ್ಲಿ ಸುಖವೇ ಇಲ್ಲ. ನೀನು ನೀರೊಳಗೆ ಮುಳುಗಿ ಕುಳಿತು ಮುಳುಗಿ ಕುಳಿತರೆ ನಾಯಕ ಬರ್ತಾನ? ಅಲ್ಲ, ನಿನಗೆ ಮುಖ ನೋಡ್ಲಿಕ್ಕೆ ಆಗದಿದ್ರೆ ನಾಯಕನಾಗುವುದಕ್ಕೆ ಯೋಗ್ಯತೆ ಸಾಮರ್ಥ್ಯನ ಪಡೆದವನು ಬೇಕು. ಹಾ. ನಮ್ಮೂವರಲ್ಲಿ ಯಾರಿದ್ದಾರೆ ಅಂತ ನಾನು ಯೋಚನೆ ಮಾಡಿಕೊಂಡಾಗ ನಾಯಕನಾಗುವುದಕ್ಕೆ ಸಮರ್ಥನು ನಾನು. ಯಾರು ಹೇಳಿದ್ದು? ನಾನೇ ಹೇಳಿದ್ದು. ನಿನ್ನ ಬಗ್ಗೆ ನೀನೇ ಹೇಳು. ಹೌದು. ಆಯ್ತು. ಅಮ್ಮ ಮೊದಲಿಗೆ ಪಾಲನೆ ಕಾರ್ಯವನ್ನು ನೀಡಿದ್ದಾಳೆ. ಇನ್ನು ಮುಂದಕ್ಕೆ ಬ್ರಹ್ಮನಾಥೆಯಂತೆ ನೀನು ಪಾಲನೆ ಕಾರ್ಯವನ್ನು ಮಾಡತಕ್ಕದು. ಹರ ಲಯದ ಕಾರ್ಯವನ್ನು ಮಾತು ನೀಡಿದ್ದಾಳೆ. ಇನ್ನು ಮುಂದಕ್ಕೆ ಬ್ರಹ್ಮನಾಥೆಯಂತೆ ನೀನು ಲಯದ ಕಾರ್ಯವನ್ನು ಮಾಡತಕ್ಕದು. ನೀವಿಬ್ಬರು ಕೂಡ ನಾನು ಹೇಳಿದಂತೆ ಕೇಳತಕ್ಕದು. ಬ್ರಹ್ಮ ಸೃಷ್ಟಿ ಸ್ಥಿತಿ ಲಯ ಇದು ಮೂರು ಕರ್ತವ್ಯಗಳು ಸಮಾನವಾದವು. ಹೌದು. ಯಾಕೆ ಅಂತ ಕೇಳಿದ್ರೆ ಒಂದು ಪ್ರಪಂಚ ಎನ್ನುವುದು ನಿರ್ಮಾಣ ಆಗಬೇಕು ಅಂತ ಆದ್ರೆ ಜೀವರಾಶಿಗಳು ಸೃಷ್ಟಿಯಾಗಬೇಕು, ಕಾಲಕ್ಕೆ ಪಾಲನೆ ಆಗಬೇಕು, ಲಯಗೊಳ್ಳಬೇಕು. ಹೌದು. ಇದು ಮೂರು ಕರ್ತವ್ಯದಲ್ಲಿ ಯಾವುದನ್ನು ಶ್ರೇಷ್ಠ ಅಂತ ಒಪ್ಪಿಕೊಳ್ಳುವುದಕ್ಕಾಗುವುದೇ ಇಲ್ಲ. ಮೂರು ಕರ್ತವ್ಯವು ಸಮಾನವಾದವು. ಅಲ್ಲ ಅಂತ ಆದ್ರೆ ಅಮ್ಮ ಏನು ಮಾಡ್ತಾ ಇದ್ದು? ಹೇಗೆ? ಒಬ್ಬನನ್ನೇ ಸೃಷ್ಟಿ ಮಾಡಿ ಒಬ್ಬನಿಗೆ ಮೂರು ಕರ್ತವ್ಯವನ್ನು ಕೊಟ್ಟು ಅಮ್ಮ ಅದೃಶ್ಯಳಾಗ್ತಾ ಇದ್ದು. ಒಬ್ಬನನ್ನು ಕರೀಲಿಲ್ಲ. ಅಲ್ಲ, ಹಾಗಿದ್ರೆ ಮೂರು ಕರ್ತವ್ಯಕ್ಕೆ ಮೂರು ವ್ಯಕ್ತಿಗಳು ಬೇಕು ಎನ್ನುವ ನೆಲೆಯಲ್ಲೇ ಸೃಷ್ಟಿಸಿದ್ದಾಳೆ ಅಂತ ಆದ್ರೆ ಆ ಮೂರು ಕರ್ತವ್ಯದಲ್ಲಿ ಒಂದು ಯಜಮಾನಿಕೆ ಅನ್ನೋದು ಇರ್ತದೆ. ಹಾಗಾಗಿ ಸೃಷ್ಟಿಯಾದ ಬಳಿಕ ಪಾಲನೆ, ಪಾಲನೆ ಆದ ಬಳಿಕ ಲಯ, ಮತ್ತೆ ಸೃಷ್ಟಿ. ಹೌದು. ಹಾಗಾಗಿ ಇದು ಪೂರ್ಣ ಪ್ರಮಾಣವಾದುದು. ಎಲ್ಲೂ ನನ್ನದ್ದು ಎಂದು ಹೇಳುವ ಹಾಗಿಲ್ಲ. ಹಾಗಿರುವಾಗ ಸೃಷ್ಟಿ ಎನ್ನುವ ಹಾಗೆ ನೀನು ದೊಡ್ಡವ ಅಂತ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಸಮಾನ ಮನಸ್ಥಿತಿಯಿಂದ ಒಳ್ಳೆ ಪ್ರಪಂಚವನ್ನು ನಿರ್ಮಾಣ ಮಾಡು. ಈಗ ಒಪ್ಪುವುದಿಲ್ಲ. ಬಿಡು ಹರಣೆಗೆ. ಬ್ರಹ್ಮ ಕೇವಲ ನಾಯಕ ಎನ್ನುವ ಹಾಗೆ ಮಾತಿನ ಮುಖೇನವಾಗಿ ಹೇಳುವುದಲ್ಲ, ಬದಲಾಗಿ ಕೊಟ್ಟಂತಹ ಕಾಯಕವನ್ನು ಪೂರ್ತಿಗೊಳಿಸಿ ಆಮೇಲೆ ನಾಯಕನೆನ್ನಿಸಿಕೊಳ್ಳಬೇಕು. ಈಗ ಕಾಯಕನು ಮಾಡುವುದಿಲ್ಲ ಅಂತ ನಾನು ಹೇಳಿದ್ದೆ. ಇನ್ನು ಪ್ರಾರಂಭಿಸಲಿಲ್ಲ. ಮಾತ್ರವಲ್ಲ, ಕೊಟ್ಟಂತಹ ಹೆಸರಿನ ಮುಖೇನವಾಗಿಯೂ ಕೊಟ್ಟಂತಹ ಕಾರ್ಯದ ಮುಖೇನವಾಗಿಯೂ ನೀನು ದೊಡ್ಡವನಾಗ್ತೇನೆ ಎನ್ನುವುದಾಗಿ ಹೊರಟು ನಿದ್ರೆ ನನಗೂ ಅಮ್ಮ ಹೆಸರು ಕಾಯಕವನ್ನು ಕರುಣಿಸಿದ್ದಾಳೆ. ಅಮ್ಮ ನನ್ನನ್ನು ಈಶಾ ಎನ್ನುವ ಹಾಗೆ ಕರೆದವಳಿದ್ದಾಳೆ. ಈಶಾ ಅಂದ್ರೆ? ಈಶ ಪದದ ಅರ್ಥ ಯಜಮಾನ. ಯಾರಿಗೆ? ಯಾರು? ನಿನಗೂ ಯಜಮಾನ ಆಗಲೂಬಹುದು. ನನಗೆ ಯಜಮಾನ ಆಗುವುದಕ್ಕೆ ಅರ್ಹತೆ ಉಂಟು ಎನ್ನುವ ಹಾಗೆ ಯೋಗ್ಯತೆ ಉಂಟು. ಹೇಗೆ ಸಾಮರ್ಥ್ಯ ಉಂಟು? ನಿನಗೆ ಕೇವಲ ಒಂದು ತಲೆ, ನನಗೆ ಹಾಗಲ್ಲ. ಅಘೋರ, ಈಶಾನ, ತತ್ಪುರುಷ, ವಾಮದೇವ, ಸದ್ಯೋಜಾತ ಎನ್ನುವ ಹಾಗೆ ಮಾತೆ 5 ತಲೆಗಳನ್ನು ಕೊಟ್ಟಿದ್ದಾಳೆ. ನನ್ನಲ್ಲಿರುವಂತಹ ಪಂಚಶಿರಗಳಿಂದ ಪಂಚಭೌತಿಕವಾದಂತಹ ಯೋಚನೆಯನ್ನು ನಾನು ಏಕಕಾಲದಲ್ಲೇ ಮಾಡಬಲ್ಲೆ. ಮಾತ್ರವಲ್ಲ, ಅಮ್ಮ ಕೊಟ್ಟಂತಹ ಲಯದ ಕಾರ್ಯ, ಲಯ ಎಂದರೆ ಎಲ್ಲ ನಾಶ ಮಾಡುವುದು ಎನ್ನುವಂತಹ ಅರ್ಥವನ್ನು ಕೊಡುವುದಿಲ್ಲ, ಬದಲಾಗಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಎನ್ನುವಂತಹ ಅರ್ಥವನ್ನು ಕೊಡುತ್ತದೆ. ಹಾಗೆಯೇ ನನ್ನ ಹಣೆಯನ್ನೊಮ್ಮೆ ಸರಿಯಾಗಿ ಗಮನಿಸಿದೆ ಎಂದಾದರೆ ತಾಯಿ ನೀಡಿದಂತಹ 3ನೇ ಹೆಚ್ಚಿನ ಕಿಚ್ಚಿನ ಕಣ್ಣು ನನಗೆ ಮುಚ್ಚಿಕೊಂಡಿದೆ ಇರಬಹುದು. ಲೋಕದಲ್ಲಿ ನಡೆಯಬೇಕಾದಂತಹ ಕಾರ್ಯಗಳು ಸರಿಯಾಗಿ ನಡೆಯದೇ ಇದ್ದಂತಹ ಪಕ್ಷದಲ್ಲಿ ಅಥವಾ ಲೋಕಕ್ಕೆ ವಿರೋಧವಾಗಿ ನಡೆಯಿತು ಎಂದಾದರೆ ನನ್ನ 3ನೇ ಕಣ್ಣನ್ನು ತೆರೆದರೆ ಸಕಲವೂ ಲಯ. ಆಗ ನಿನ್ನ ಸೃಷ್ಟಿ ಎಂಬುದಕ್ಕೆ ಬೆಲೆಯೇ ಇಲ್ಲ ಬ್ರಹ್ಮ. ಹರ, ನಿನ್ನ ಮಾತನ್ನು ಕೆಲವಾಗ ನಗು ಬರುತ್ತಾ ಇದೆ. ಯಾಕೆ? ಜೀವರಾಶಿಯನ್ನು ಸುಟ್ಟಬೂದಿ ಮಾಡಿ ಹಣೆಗೆ ಬಿಟ್ಟಿರುವ ಸಾಮರ್ಥ್ಯ ಇದ್ದವನೇನು? ಹೌದೇನು? ಏನು? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ನಾನು ಸೃಷ್ಟಿ ಮಾಡಬೇಕು, ಅವನು ಪಾಲನೆ ಮಾಡಬೇಕು, ನೀನು ಲಯ ಮಾಡಬೇಕು. ಇಲ್ಲಿ ಸೃಷ್ಟಿಯ ಕಾರ್ಯವೇ ಖಳವಾದ. ಸೃಷ್ಟಿ ಕಾರ್ಯವೋ ಅಷ್ಟೊಂದು ಘನವಲ್ಲ. ಕೊರೆಯುವ ಅದರವೇ ಕೊಟ್ಟು
ಜನ ಅಲ್ಲ. ಯಾಕೆಲ್ಲ? ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸಬಲ್ಲೆ ನೀನು. ಆದರೆ ನಿನ್ನದಾದಂತಹ ಸೃಷ್ಟಿಗೆ ಕಾಲ ಕಾಲಕ್ಕೆ ಬೇಕಾದುದನ್ನು ಕೊಟ್ಟು ಪೊರೆಯಬೇಕಾದವ ಪಾಲನಾಕರ್ತುವಾದಂತಹ ನಾನು. ಯಾವುದೇ ಒಂದು ಜೀವರಾಶಿಗಳು ಯಾವುದೇ ಒಂದು ಸೃಷ್ಟಿಯಾದ್ರೂ ಕೂಡ ಕೇವಲ ಸೃಷ್ಟಿಯಾದ್ರೆ ಸಾಕಾಗುವುದಿಲ್ಲ, ಸರಿಯಾಗಿ ಪಾಲನೆ ಆಗಬೇಕು. ಹೌದು, ಪಾಲನೆ ಆದ್ರೆ ಅದು ಮುಂದಕ್ಕೆ ಬೆಲೆ ನೆಲೆಯನ್ನು ಕಲ್ಪಿತವಾಗುವುದಕ್ಕೆ ಸಾಧ್ಯ. ಹಾಗಿರುವಾಗ ಸೃಷ್ಟಿಸಿದಂತಹ ಜೀವರಾಶಿಗಳನ್ನು ಪಾಲಿಸದೇ ಇದ್ರೆ ಅದು ಕೆಟ್ಟು ಹೋಗುತ್ತದೆ ಬ್ರಹ್ಮ. ಹಾಗಾಗಿ ಸೃಷ್ಟಿಯೇ ದೊಡ್ಡವ ಎನ್ನುವ ಹಾಗೆ ನೀವು ವಾದ ಮಾಡುವುದೇ ಹೌದು ಅಂತಾದ್ರೆ ಸೃಷ್ಟಿಗಿಂತ ಪಾಲನೆಯೇ ಶ್ರೇಷ್ಠ. ಪಾಲನೆ ಮಾಡಬಹುದು, ಆದ್ರೆ ನಾನು ಸೃಷ್ಟಿ ಮಾಡುವಂತ ಜೀವರಾಶಿ ಒಂದೇ ರೀತಿಯಾಗಿರುವುದಿಲ್ಲ. ಚತುರ್ವಿಧವಾಗಿ ಅಂಡಜ, ಪಿಂಡಜ, ಶ್ವೇತಜ, ಉದ್ಭೀಜ ಎಂಬುದು. ಸರಿ, ಆ ಜೀವರಾಶಿ ಹಣೆಯಲ್ಲಿ ಬ್ರಹ್ಮನಾದಂತಹ ನಾನು ಬರೆದಿರಬೇಕು. ಇಂಥದೇ ಕಾಲವರೆಗೆ ಬದುಕಬೇಕು, ಇಂಥದೇ ಕಾಲಕ್ಕೆ ಸಾಯಬೇಕು. ನಾನು ಬರೆದಂತೆ ನೀನು ಪಾಲನೆ ಮಾಡಬೇಕು. ಬ್ರಹ್ಮ, ನೀನು ಬರೆದಂತೆ ಪಾಲನೆ ಮಾಡಬೇಕಾದದ್ದು ಹೌದು. ಆದ್ರೆ ನೀನು ಯಾವುದನ್ನು ಬರೆಯುವುದು? ಕಳೆದ ಕಲ್ಪದ ಲಯವಾದ ಪ್ರಪಂಚಗಳ ಯೋಚನೆಯನ್ನು ಮಾಡಿ ನೀ ಬರೀಬೇಕು. ಹೌದು, ಅದಲ್ಲ ಅಂತ ಆದ್ರೆ ನಿನಗೆ ಹೊಸತ್ತು ಮಾಡುವುದಕ್ಕೆ ಸಾಧ್ಯ ಉಂಟೋ? ಅಮ್ಮನ ಅಪ್ಪನ ಅಷ್ಟೇ ಅಲ್ವೇ? ಇಲ್ವಾ? ಹಾಗಿದ್ರೆ ನಾವು ಯಾವಾಗ ನಾವು ದೊಡ್ಡವರು ಅಂತ ಹೇಳಿಕೊಳ್ಳುವುದಕ್ಕೆ ಹೊರಡಬೇಕು, ನಮ್ಮತನ ಎಲ್ಲಿ ಇರ್ತದೋ, ನಮ್ಮಿಂದಾಗಿ ಏನು ಆಗುತ್ತದೋ, ನಾವೇ ಅದಕ್ಕೆ ಮೊದಲು ಆರಂಭಿಕರಾಗುತ್ತೇವೋ, ಆಗ ನಾವು ದೊಡ್ಡ ಜನ ಆಗುವುದಕ್ಕೆ ಸಾಧ್ಯ. ಅದಲ್ಲ ಅಂತ ಆದ್ರೆ ಇನ್ನೊಬ್ಬರ ಬಂಡವಾಳದಲ್ಲಿ ನಾವು ದೊಡ್ಡವ ಅಂತ ಹೇಳಿಕೊಳ್ಳುವಲ್ಲಿ ಯಾವ ಅರ್ಥವೂ ಇಲ್ಲ. ಇನ್ನದ್ದು ಏನಾದ್ರೂ ಹೊಸತನ ಉಂಟೋ ಅದನ್ನು ಹೇಳಿದ್ರೆ ನಾನು ನೀನು ದೊಡ್ಡವ ಅಂತ ಒಪ್ಪಿಕೊಳ್ಳಬಹುದು. ಈಗ ನೀನು ಒಪ್ಪುವುದಿಲ್ಲ, ಬಿಡು. ಹಣದೆಗೆ ಸರಿ ಸರಿ ಹರನೆಂದನ ಕ್ಷಣ ಸರಿ ನಿನ್ನ ವಚನವು ಪೊರೆಯುವ ತನೆ ಶ್ರೇಷ್ಠನು. ಹರಿಹರನೆಂದಲ್ಲಿ ಭೇದವಿಲ್ಲದೆ ನಿನ್ನೊಳು, ಹರಿಹರನೆಂದಲ್ಲಿ ಭೇದವಿಲ್ಲದೆ ನಿನ್ನೊಳೆರಗವಾಗಿ ಮೊದಲನೆಯ ಸರಿ ಹರಿ ನೀನೆಂದ ವಚನ ಸರಿ, ಎರಡನೆಯ ಸರಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ವಾದವೇ ಇಲ್ಲ, ಬ್ರಹ್ಮನಲ್ಲಿ ಮಾತೇ ಬೇಡ. ಹರಿ, ಒಂದು ಜೀವಿಯು ಕಣ್ತೆರೆದರೆ ಆ ಜೀವಿಯ ಜನನ, ಒಂದು ಜೀವಿಯು ಕಣ್ ಮುಚ್ಚಿದರೆ ಆ ಜೀವಿಯ ಮರಣ, ಆ ಜೀವಿಯು ಕಣ್ತೆರೆದು ಮುಚ್ಚುವುದರ ಒಳಗಿರುವುದೇ ಆ ಜೀವಿಗೆ ಜೀವನ. ಸರಿ, ಜೀವಿ ಎಂಬುದಕ್ಕೆ ಹುಟ್ಟು ಎನ್ನುವುದು ಮುಖ್ಯವಲ್ಲ, ಸಾವು ಎನ್ನುವುದು ಮುಖ್ಯವಲ್ಲ. ಆ ಜೀವಿಗೆ ಜೀವನವೇ ಮುಖ್ಯವಾಗುತ್ತದೆ. ಹಾಗಾಗಿ ಅಂತಹ ಜೀವಿಗಳಿಗೆ ಜೀವನವನ್ನು ಕೊಡುವವನು ನೀನು. ಆದ್ದರಿಂದ ನೀನೇ ಶ್ರೇಷ್ಠ ಎನ್ನುವ ಹಾಗೆ ಒಪ್ಪಿಕೊಂಡಿದ್ದೇನೆ. ಸರಿ, ಮಾತ್ರವಲ್ಲ ಹರಿಹರರಲ್ಲಿ ಭೇದ ಭಾವವಿಲ್ಲವೆನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ನಿನ್ನಲ್ಲಿ ಎರಕವಾಗಬೇಕು ಎನ್ನುವ ಹಾಗೆ ಮನ ಮಾಡಿದ್ದೇನೆ. ಹಾಗಾಗಿ ಹರಿ, ತೋರು ನನಗೊಂದು ದಾರಿ. ಸಿಟ್ಟು ಬಂದ್ರೆ ಇದ್ದದ್ದೆಲ್ಲ ಹಾಳು ಮಾಡ್ತೀನಿ. ಹೌದೇನೋ? ನೀರು ತಿಳಿಯಾಗಿತ್ತು. ಈ ಮಕ್ಕಳು ನೀರನ್ನು ಕಂಡಾಗ ಆಡ್ತಾರಲ್ಲ, ಈಗ ಕೆಂಪಾಯ್ತದು, ಮತ್ತೆ ಮುಖವೇ ಕಾಣುದಿಲ್ಲ. ಮತ್ತೆ ನೀನು ದೊಡ್ಡವ ಅಂತ. ಹೌದೇನೋ? ನಗು ನಗುತ್ತ ಹರನನ್ನು ಜೊತೆ ಸೇರಿಸಿಕೊಂಡೆ ನೀನು. ಅದು ಆಗಲ್ಲ. ಮತ್ತೆ ಹೇಗೆ? ಒಳ್ಳೆತನ ಯಾವತ್ತಿದ್ರು ಒಳ್ಳೆತನದ ಜೊತೆಗೆ ಇರ್ತದೆ ಅನ್ನುವ ಸತ್ಯವನ್ನು ತೋರಿಸಿಕೊಟ್ಟ. ನಿನ್ನ ಜಾನತನದ ಮಾತು ನನಗೆ ಬೇಡ. ಸರಿ, ನೀವಿಬ್ಬರು ಜೊತೆ ಸೇರಿಕೊಂಡು ಈ ಬ್ರಹ್ಮನನ್ನು ಕೆಳಗಿಳಿಸಬೇಕೆಂಬ ಯೋಚನೆ ಮಾಡಿಕೊಂಡಿದ್ದೀರಾ? ಎಲ್ಲಿ ಈಗ ಇಳಿಸ್ತೇನೆ. ಎತ್ತರದಲ್ಲಿದ್ಯಾ? ಒಬ್ಬ ಬೀಡು, 100 ಮಂದಿ ಬರ್ಲಿ. ಎಲ್ಲಿದ್ದಾರೆ? ಸೃಷ್ಟಿ ಮಾಡ್ತೀನಿ ಬೇಕಾದ್ರೆ. ಮುಷ್ಟಿಯನ್ನು ಹೀಗೆ ಹಿಡಿದುಕೊಂಡು ಬೆನ್ನಿಗೆ ನಾಲ್ಕು ಬಾರ್ತಿದಾಗ ಬ್ರಹ್ಮ
ನೀನೇ ದೊಡ್ಡವನು, ನೀನೇ ದೊಡ್ಡವನು ಅಂತ ನಾನು ಪಾತಾಳಕ್ಕೆ ಬಿಡಬೇಕು ಅಷ್ಟು ಮಾಡ್ತೇನೆ. ನಿನಗೆ ಅಭಿನಯ ಯಾರು ಹೇಳಿದ್ರು? ಈಗ ಅಭಿನಯ ಮಾಡಿದ ನಾನು. ಇರ್ಲಿ, ಹಾ. ಈಗ ಹೊಡೆದಾಟ ಬೇಡ, ವಾದ ಬೇಡ, ಹಾ. ಸಮಯ ವ್ಯರ್ಥ. ಹಾ. ಶೋಧನೆಯನ್ನು ಮಾಡುವ. ಶೋಧನೆ? ಉದರ ಶೋಧನೆಯನ್ನು. ಯಾರ ನಿನ್ನ ಉದರ? ಉದರವನ್ನು ಹೊಕ್ಕು ನಾನು, ಹಾ. ನನ್ನ ಉದರವನ್ನು ಸೇರಿ ನೀನು. ಹಾ. ಕಳೆದ ಕಲ್ಪದಲ್ಲಿ ಲಯವಾದ ಜೀವರಾಶಿಗಳು ಧರೆಗಳು ಎಲ್ಲಿ ಏನು ಎಷ್ಟು ಅಂತ ಶೋಧಿಸಬೇಕು. ಹಾ. ಆಮೇಲೆ ಕಾರ್ಯವನ್ನು ಪೂರ್ಣ ಮಾಡಬೇಕು. ಹಾ. ನಾನು ಹೇಳಿದ್ದೇನೆ, ನೀನು ಒಪ್ಪಿಕೊಳ್ಬೇಕು. ಸರಿ, ಒಪ್ಪಿದೆ. ನನಗೆ ದಾರಿ ಬೇಕು. ನಿನಗೆ ದಾರಿ ಮಾಡಿಕೊಳ್ಳಿ ಮಕ್ಕಳಿಗೆ. ಮನ ಎಂಬುದು ತಲೆಗಡಿಸಿ ಹೋಗಿದೆ. ಇವನ ಏರಿದ ಪಿತ್ತವನ ಕೆಳಗಿಳಿಸಲಿಲ್ಲ. ನಾನು ಬ್ರಹ್ಮನಲ್ಲ, ಒಬ್ಬನಲ್ಲ, ಇಬ್ಬರನ್ನ ಉದರವನ್ನು ಸೇರಿಕೊಂಡಿದ್ದಾನೆ. ನನ್ನಲ್ಲಿ ಅವರು ಇರಬೇಕು. ಅದಕ್ಕಾಗಿ ನವದ್ವಾರವನ್ನೇ ಬಂಧಿಸಿ ಬಿಡ್ತೇನೆ. ಆ ನವದ್ವಾರವನ್ನು ಬಂಧಿಸಿ ನನಗೂ ಬದುಕೋದಕ್ಕೆ ಸ್ವಲ್ಪ ಕಷ್ಟ. ನವದ್ವಾರದಲ್ಲಿ ಅಷ್ಟದ್ವಾರವನ್ನು ಬಂಧಿಸಿ ಅದೋ ದ್ವಾರವನ್ನು ತೆರೆದಿರ್ತೇನೆ. ಬಂದ್ರೆ ಅದಲ್ಲ ಬಂದು ಹರಿಯು ಮುಗುತ್ತಲೇ ವಿಧಿಯ ಜಠರ ಪರಿಕಿಸಾಗಿ ಬಳಿಕ ಕಂಡನು ಸರಿದ ಕಲ್ಲದಿ ಪ್ರಣಯ ಹೊಂದಿದ ಸರಗಳನ್ನು ಬ್ರಹ್ಮನ ಉದರವನ್ನು ಶೋಧಿಸುವುದಕ್ಕಾಗಿ ಒಳಹೊಕ್ಕೆ ಏನಾಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಕಳೆದ ಕಲ್ಪದಲ್ಲಿ ಲಯವಾದ ಧರೆಗಳು ಜೀವರಾಶಿಗಳು ಬ್ರಹ್ಮನ ಉದರದೊಳಗಿದೆ. ಯಾವ ಜೀವಿಗಳಿಗೂ ಜೀವ ಎನ್ನುವುದೇ ಇಲ್ಲ, ಮತ್ತೇನಿರಬಹುದು ಎನ್ನುವ ಹಾಗೆ ಮುಂದುವರಿದು ನೋಡಿದಾಗ ಬಂಗಾರಮಯವಾದಂತಹ ಕ್ಷೇತ್ರ. ವಿಷಯವನ್ನು ಹೇಳಬೇಕು ಎನ್ನುವ ಹಾಗೆ ಬಂದ ದಾರಿಯನ್ನು ನೋಡಿದರೆ ಬಾಯಿ ಮುಚ್ಚಿದ್ದಾನೆ. ದಾರಿ ಯಾವುದು ಎನ್ನುವ ಹಾಗೆ ಕೆಳಗಿಳಿದು ನೋಡಿದಾಗ ಅದೋ ದ್ವಾರವನ್ನು ತೆರೆದಿರಿಸಿದ್ದಾನೆ. ಸರಿ, ವಿಚಾರವನ್ನು ತಿಳಿಸಬೇಕು, ಹೊರಸಾರುತ್ತೇನೆ. ಶೋಧಿಸಿದನು ನಿನ್ನುದರ ಒಳಗೈದಿನ ಕಂಡೆನು ಪರದಲ್ಲಿ ಮೆರೆವ ಹೋದ ಕಲ್ಪದೆ ಲಯವ ಸರ್ವ ಮೇದಿಗಳು ಮೆರೆಯುತ್ತಿಗಳು ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಪರದಲ್ಲಿ ಮೆರೆವ ಬ್ರಹ್ಮ, ಇಷ್ಟು ಬೇಗ ಬಂದೇನೆ. ಶೋಧಿಸಿದ್ದೇನೆ ನಿನ್ನುದರವನ್ನು. ಹಾ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಧರೆಗಳು ಜೀವರಾಶಿಗಳು ನಿನ್ನ ಉದರದೊಳಗಿದೆ. ಹಾ. ಆದ್ರೆ ಜೀವಿಗಳಿಗೆ ಜೀವ ಇಲ್ಲ. ಸೃಷ್ಟಿಯ ಕಾರ್ಯವೇ ಆರಂಭವಾಗಲಿಲ್ಲ, ಮತ್ತೆ ಜೀವ ಬರ್ತದಕ್ಕೆ. ಸರಿ, ಹಾ. ಮತ್ತೇನಿರ್ಬೋದು ಎನ್ನುವ ಹಾಗೆ ಮುಂದುವರಿದು ನೋಡಿದಾಗ ಬಂಗಾರಮಯವಾದಂತಹ ಕ್ಷೇತ್ರ ಬ್ರಹ್ಮ. ಹೌದಾ? ಹೌದು, ನೋಡಿದೆ ನೀನು? ನೋಡಿದೆ. ಮುಟ್ಟಿದೆಯಾ? ಮುಟ್ಟಿದೆ. ತಟ್ಟಿದೆಯಾ? ತಟ್ಟಿದೆ. ಹಾ. ಬಂಗಾರ ಮೆಟ್ಟಾರೇನು? ಹೊರ ಬಂದದ್ದು. ಹೊರಗೆ ಬಂದ ದಾರಿ ಸ್ವಲ್ಪ ಅಷ್ಟು ಕಷ್ಟ ಇತ್ತು. ಕಠಿಣವಾಗಿ. ಹಾಗೆ ಅಂತ ಬಂದಂತಹ ನಿನಗೆ ಒಂದು ಹೆಸರು ಕೊಡಬೇಕು ಅಂತ ತೀರ್ಮಾನ ಮಾಡಿ. ಹೆಸರು ಯಾರಿಗೆ ಯಾರು ಕೊಡೋದು? ಅಮ್ಮ ಮಕ್ಕಳನ್ನ ಪ್ರೀತಿಯಿಂದ ಅಮ್ಮನಾಗುವ ಪ್ರಯತ್ನವ ನಿನ್ನದು. ಪಾಲನೆ ಅಂತ ಹೇಳಿದ್ರೆ ಅಮ್ಮ, ಹಾ. ಅಮ್ಮ ಅಂತ ಹೇಳಿದ್ರೆ ಪಾಲನೆ. ಹಾಗಾಗಿ ಹಿರಣ್ಯವನ್ನು ಗರ್ಭದೊಳಗೆ ಧರಿಸಿಕೊಂಡಂತಹ ನೀನು ಮುಂದಕ್ಕೆ ಹಿರಣ್ಯ ಗರ್ಭ. ಬ್ರಹ್ಮನಿಗೊಂದು ಹೆಸರು ಕೊಟ್ಟಿದೆ ಅಂತ ನೀನು ದೊಡ್ಡ ಜನ ಆಗುವುದು ಬೇಡ. ಪಡೆದನ್ನು ಇಟ್ಟುಕೊಳ್ಳುವ ಜಾಯಮಾನವೇ ಏನ್ ನನ್ನ. ಮಾಡ್ತಿ? ನಿನಗೆ ಕೊಡಬೇಕು ಅಂತ ಇದ್ದೇನೆ ಹೇಗೆ? ಹೆಸರು. ಹ, ಹೋದದ ಹೇಗೆ ನೀನು? ಬಾಯಿ ಹೊರಗೆ ಬಂದದ್ದು ಬಿಟ್ಟ ದಾರಿ. ಬಂದೇ ಇಲ್ಲ ಅದರಲ್ಲಿ. ಬಿಡುವ ನಿನಗೆ ಸಮಸ್ಯೆ ಇಲ್ಲ. ಹೊರಗೆ ಬಂದದ್ದು ಅಧೋದ್ವಾರದಲ್ಲಿ. ಆ. ಇನ್ನು ಮುಂದಕ್ಕೆ ನೀನು ಅಧೋಕ್ಷಯ. ಮಾನ ಅಪಮಾನ ಸಮಾನ ಸ್ವೀಕರಿಸಿದ ತಮ್ಮ. ಈಗ ಕಡಿಮೆ ಎಲ್ಲಿ ಉಂಟು ಅಂತ ಎನ್ನುವ ಹಾಗೆ ನನಗೆ ಗೊತ್ತಾಯ್ತು. ಹೆಚ್ಚು ಎಲ್ಲಿ ಉಂಟು ನಿನಗೆ ಗೊತ್ತಾಯ್ತು. ಅಲ್ಲೇನು ಇರ್ಲಿಕ್ಕಿಲ್ಲ. ಹೌದಾ? ಮಾತಿಗೆ ತಪ್ಪಿದ ಬ್ರಹ್ಮನಾಗುವುದಿಲ್ಲ. ಅವಕಾಶ ಮಾಡಿಕೊಡು. ಹೀಗೆ ಬಾ. ನಾನು ನಾನು ಎನ್ನುವ ಹಾಗೆ ಅಹಂಕಾರದಿಂದ ಭೀಗಿತಾನೆ ಬ್ರಹ್ಮ. ನಾನು ಎನ್ನುವುದು ಶಾಶ್ವತ ಅಲ್ಲ. ನಾವು ಎನ್ನುವ ಭಾವ ಬರಬೇಕು ಅಂತಾದ್ರೆ ನನ್ನುದರದೊಳಗೆ ಒಂದಷ್ಟು ವರ್ಷಗಳ ಕಾಲ ಚಡಪಡಿಸಬೇಕು. ಅದಕ್ಕಾಗಿ ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ. ಸುರಥವೇಶರು ಕೇಳಿ ಪರಮೇಶ್ವರದಿ ಹರಿಯ ಜಠರ ಮುಗುತ್ತಲಿ ಪರಿಕಿಸಿ ಗಂಗನು ಸರಿದ ಕಲಕಗಳಲ್ಲಿ ಮರೆಗೊಂಡ ಥರಣಿಲ್ಲವನು
ದ್ವಾದಶ ಆದಿತ್ಯರು, ಹಾ. ಸಿದ್ಧರು, ಸಾಧ್ಯರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವೆಲ್ಲವೂ ಕೂಡ ಈತನ ಉದರದಲ್ಲೇ ಇದೆ. ಬ್ರಹ್ಮಾಂಡವನ್ನೇ ಉದರದಲ್ಲಿ ಧರಿಸಿಕೊಂಡಿದ್ದಾನೆ ಹರಿ. ಬ್ರಹ್ಮಾಂಡ ಭರಿತನಾಗಿದ್ದಾನೆ ಸರಿ. ಹಾ, ನಾನು ಇದ್ದೇನೆ, ಹರಡು ಇದ್ದಾನೆ. ಹರಿಯಲ್ಲಿ ಓಹೋ, ಪ್ರತಿಯೊಂದು ಕಲ್ಪಕ್ಕೆ ಹರಿಯುಬ್ಬನೆ ಎಂಬುದನ್ನೇ ತೋರಿಸಿಕೊಟ್ಟಿದ್ದಾನಲ್ಲ. ಇವನಲ್ಲಿ ವಾದ ಮಾಡಿದೆ, ನನ್ನ ಪಾಲಿಗೆ ಖೇಡವಾಯಿತು. ಇದ್ದ ವಿಚಾರವನ್ನು ಅವನಿಗೆ ವಿತರಿಸಬೇಕಾಗಿದೆ. ಹೊರಸಾರುತ್ತಿ ಬಂದ ದಾರಿಯೇ ಕಾಣುವುದು, ಬಂದ ದಾರಿಯನ್ನು ಮುಚ್ಚಿಕೊಂಡಿದ್ದಾನೆ. ಕೆಳಗಿರಿದೆ, ಮೇಲಕ್ಕಿರಿದೆ, ಸುತ್ತ ನೋಡಿದ್ರೆ ನವದ್ವಾರವನ್ನೇ ಬಂಧಿಸಿ ಬಿಟ್ಟಿದ್ದಾನಲ್ಲ. ನವದ್ವಾರವನ್ನು ಬಂಧಿಸುವಂತಹ ಸಾಮರ್ಥ್ಯ ಹೊರಗಿದೆ ಎಂಬುದನ್ನೇ ತೋರಿಸಿಕೊಟ್ಟಿದ್ದಾನೆ. ಸಾವಿರಾರು ವರ್ಷಗಳಿಂದಾಗಿ ಸುತ್ತಾಡುತ್ತಾ ಇದ್ರೆ ಹೊರಗೆ ಹೋಗುವುದಕ್ಕೆ ದಾರಿಯೇ ಸಿಗುವುದಿಲ್ಲ. ನನಗಿರುವುದು ಒಂದೇ ದಾರಿ. ಅಮ್ಮನನ್ನೇ ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. ಅಮ್ಮ ಆದಿಮಾಯ ಸ್ಮರಿಸಿ ಭಕ್ತಿಯೊಳಾದಿಮಾಯ ಹರಿಯದ ಕಮಲನಾಳದಿ ಮೆರೆವ ಪಥಗೋಚರಿಸಿ ಹೊರಟ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗಮಾಯೆಯ ಬೆರಸು ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಗೊಳ ಕಾಲ್ಬೆರಳಿರಿಸಿ ಬಾಯೊಳಗೆ ಹರಬ್ರಹ್ಮರು ನನ್ನ ಉದರದೊಳಗೆ ಸೇರಿಕೊಂಡಿದ್ದಾರೆ. ತ್ರಿಗುಣಗಳು ಒಂದಾದ ಕಾರಣವೇನೋ ದೇಹಕ್ಕೆ ಜಾಡ್ಯತೆ. ನಿದ್ರಿಸಬೇಕು ಎನ್ನುವ ಹಾಗೆ ಯೋಚಿಸಿದಾಗ ಆಲದಲ್ಲಿ ಒಂದು ತೇಲಿ ಬರ್ತಾ ಇದೆ. ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಸಿ ನಿದ್ರಿಸ್ತೇನೆ. ಬರುತ್ತಲ ಕಮಲ ಜಲ ಜಲ ಸರಸಿಜದ ಮೇಲೆ ತಾನಿರದಿರದಿ ಪದ್ಮಾಸನವ ಫಲದಿಂದ ಬಲಿದುಕೊಳ್ಳಿರುತ್ತ ನಾಲ್ದೆಸೆ ನೋಡೆ ಮೆರೆದ ನಾಲ್ಮುಗದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿ ಪರಿಶೋಭಿಸುತ್ತಲವ ಹರಿಯ ಪದಗಳ ಸ್ಮರಿಸುತ್ತ ಭಕ್ತಿಯೊಳಗಿರಬೇಕು. ಅಮ್ಮನನ್ನೇ ಭಕ್ತಿಯಿಂದ ವಂದಿಸಿಕೊಂಡಾಗ ದಿವ್ಯವಾದಂತಹ ಪ್ರಕಾಶನ ಕಣ್ಣಿಗೆ ಗೋಚರಿಸಿ ಅದನ್ನೇ ಅನುಸರಿಸಿಕೊಂಡು ಮೇಲಕ್ಕೆ ಬಂದ್ರೆ ಕಮಲದ ಮಧ್ಯದಲ್ಲಿ ಕುಳಿತುಕೊಂಡಿದ್ದೇನೆ. ಬಲಕ್ಕೆ ನೋಡಿದ್ರೆ ಒಂದು ಮುಖ, ಎಡಕ್ಕೆ ನೋಡಿದ್ರೆ ಮತ್ತೊಂದು ಮುಖ, ಹಿಂದಕ್ಕೆ ನೋಡಿದ್ರೆ ಮಗದೊಂದು ಮುಖ, ಮೇಲಕ್ಕೆ ನೋಡಿದ್ರೆ ಬೇರೊಂದು ಮುಖ. ಪಂಚಪದದಿಂದಾಗಿ ಶೋಭಿಸಿಕೊಂಡಿದ್ದೇನೆ. ಪಂಚಪದದಿಂದಾಗಿ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಆರಂಭಿಸಲಿ. ಇದು ಅಮ್ಮನ ಸಂಕಲ್ಪ ಇರಬಹುದು. ಎಲ್ಲವೂ ಸರಿ, ಹರಿಯಲಿದ್ದಾನೆ. ನೋಡಬಾರದು. ಬಾಲ ಮುಕುಂದನಾಗಿ ವಟವೃಕ್ಷದ ಹೆಣೆಯ ಮೇಲೆ ಎಡಕಾಲ ಎಬ್ಬೆರಳು ಬಾಯಲ್ಲಿರಿಸಿ ಹೊಬಡಿಸಿಕೊಂಡಿದ್ದಾನಲ್ಲ. ಈತನನ್ನು ಎಬ್ಬಿಸುವುದೇ ನಿದ್ರಾಭಂಗ ಮಹಾದೋಷ. ಎಬ್ಬಿಸಕೂಡದು. ಈತನಿಗೆ ಎಚ್ಚರವಾಗುವ ತನಕ ಈತನನ್ನೇ ಸ್ಮರಿಸುತ್ತಾ ಇರುತ್ತಿರಂತೆ. ಹರಿಯು ಬಲಗಿರೆಯುವುದ ನಿದ್ರೆಯು ಇರದೆ ಕರ್ಣದ ಕಿಲ್ಬಿಗವ ಕಿರುವೆರಳಿನಲ್ಲಿ ಹೊರಗೆಡಹಿ ದಾನವ ನೀರು ದಿಸುತ್ತಲಿ
ಅರರೆ 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 ಆಮೇಲೆ ತಲಿಪುರಿ ಜಲಮಯವಾಗಿ ಹಿಮಾಲಯ ಕಾಣಿಸ್ತಾರೆ ಹಂಗೆವೋ ಹೇಳಿದ ಆಶ್ಚರ್ಯ ಪರಮಾಶ್ಚರ್ಯ ಒಮ್ಮಿಂದೊಮ್ಮೆಲೆ ಹುಟ್ಟಿಕೊಂಡೆ ಹುಟ್ಟಿದ ತಕ್ಷಣ ಸುತ್ತ ಮುತ್ತ ಎತ್ತೆತ್ತ ನೋಡಿದರು ತುಂಬಿದಂತಹ ಜಲರಾಶಿ ಕಾರ್ಗತ್ತಲೆ ನೀರ ಮಧ್ಯದಲ್ಲಿ ನಾನೊಬ್ಬ ಇದ್ದೇನೆ ಹೋಗಿದ್ರೆ ನಾನು ಯಾರು ನನ್ನ ಅಪ್ಪ ಯಾರು ನನ್ನ ಅಮ್ಮ ಯಾರು ಒಂದೂ ಅರ್ಥವಾಗುತ್ತಾ ಇಲ್ಲ ಒಟ್ಟಿನಲ್ಲಿ ಸಮಸ್ಯೆ ಈ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ನಿಂತಲ್ಲೇ ನಿಲ್ಲುವುದಲ್ಲ ನೀರಿನಲ್ಲಿ ಮುಂದುವರಿತೇನೆ ಏನಾಶ್ಚರ್ಯವಿದು ಒಮ್ಮಿನ ಮೇಲೆ ಹುಟ್ಟಿಕೊಂಡಿದ್ದೇನೆ ಹುಟ್ಟಿದ ಅಕ್ಕಳೇ ಸದ್ಯೋಜಾತರಾಗಿ ಕಾಣಿಸಿಕೊಂಡಿದ್ದೇನೆ ಅರ್ಥಾತ್ ಹುಟ್ಟಿದಾಗಲೇ ಬೆಳೆದು ನಿಂತವನೆಂಬುದಾಗಿ ತಾತ್ಪರ್ಯ ಸುತ್ತಮುತ್ತ ಎತ್ತ ಕಡೆ ನೋಡಿದರೂ ಕೂಡ ಬರೀ ನೀರೇ ಯಾ ಕಾರ್ಗತ್ತಲೇ ಹೊರತು ಬೇರಾವುದು ನನ್ನ ಕಣ್ಣಿಗೆ ಗೋಚರಿಸುವುದಿಲ್ಲ ಹಾಗಾದ್ರೆ ಈ ನೀರ ಮಧ್ಯೆ ನಾನು ಹೇಗೆ ಹುಟ್ಟಿಕೊಂಡೆ ಯಾರು ನನ್ನ ತಂದೆ ಎಲ್ಲಿಗಾಕೆ ಬಂದೆ ಎಲ್ಲೇನು ಮುಂದೆ ತಿಳಿಯುವಂತ ಕುತೂಹಲ ಅಧಿಕವಾಗುತ್ತಾ ಇದೆ ಯಾರಾದರೂ ಕಾಣ ಸಿಗುತ್ತಾರೆಂಬುದಾಗಿ ಹುಡುಕುತ್ತಾ ಮುಂದುವರಿಯುತ್ತೇನೆ ನಾನು ಯಾರಂತ ನನಗೆ ಗೊತ್ತಿಲ್ಲ. ಮತ್ತೆ ನಾನು ಯಾರಂತ ನನಗೆ ಗೊತ್ತುಂಟ. ನಾನು ಸದ್ಯಕ್ಕೆ ಈಗ ತಾನೇ ಹುಟ್ಟಿಕೊಂಡವ. ಬಹುಶಃ ನಾನು ಸಹ ಹಾಗೆ ಇರಬೇಕು. ನೀನು ಕಾಣುವಾಗ ನನ್ನ ಹಾಗೆ ಇದ್ದಿ. ನಿಜ ಹೇಳಬೇಕು, ನನ್ನ ಅಪ್ಪ ನೀನ. ನೀನು ಸಹ ನಿಜವನ್ನೇ ಹೇಳಬೇಕು. ನನ್ನ ತಂದೆ ನೀನ ಅಪ್ಪ ತಂದೆ ಮತ್ತೆ ಒಂದೇ ಅಲ್ಲ ನಿನ್ನ ಅಮ್ಮ. ಅಮ್ಮ? ಹೌದು, ಅಮ್ಮ ಉಮ್ಮ. ನಿನ್ನನ್ನು ನೋಡುವಾಗಲೇ ಗೊತ್ತಾಗ್ತದೆ ಏನಂತ. ನಿನ್ನದು ಅದುವೆ ಅಂತ. ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ದೆ ನಾನು. ಓ, ಈಗ ಗೊತ್ತಿಲ್ಲ. ಉಮ್ಮ ನಾನಿಗೂ ಉಮ್ಮನೆ. ಹೌದಾ? ಇಬ್ಬರಿಗೂ ಒಂದೇ ಉಮ್ಮ. ಸಮಾನ ಸ್ಥಿತಿ. ನೀರಲ್ಲಿ ಒಂದು ಆಗಿದ್ದೇವೆ. ಹೌದೌದು. ಕೊನೆ ತನಕ ಜೊತೆಯಲ್ಲಿ ಇರ್ಬೇಕು. ಇದ್ರೆ ಒಳ್ಳೇದೇ. ಕೇವಲ ಜೊತೆಯಲ್ಲಿ ಇರುವುದಲ್ವಾ, ಮತ್ತೆ ನಮ್ಮೊಳಗೆ ನಾವೊಂದು ಸಂಬಂಧ ಬೆಳೆಸಬೇಕು. ಸಂಬಂಧ? ಹೌದೌದು. ಯಾವ ರೀತಿ? ನಾನು ನಿನ್ನನ್ನು ಆಗಿನಿಂದ ನೋಡ್ತಾ ಇದ್ದೇನೆ. ಓಹೋ. ಶರೀರದಲ್ಲಿ ಹೆಚ್ಚಿಲ್ಲ, ಸ್ವಲ್ಪ ಸಣ್ಣವ. ಸಣ್ಣವ ಮಾತ್ರವಲ್ಲ, ಕಂಡಾಕ್ಷಣ ಪ್ರೀತಿ ಹೆಚ್ಚಾಗುತ್ತಾ ಇದೆ. ಓಹೋ. ಆದ್ದರಿಂದಲೇ ನೀನು ಬೇರೆ ಯಾರು ಅಲ್ಲ, ನನ್ನ ಪಾಲಿನ ತಮ್ಮ. ಎಲ್ಲಿಗ ನನಗೆ ಸಿಕ್ಕಿತ್ತು. ಬಾ ಎಂತ ಸಿಕ್ಕಿದ್ದು? ಬಾ ಮುಂದೆ. ನೀನು ಸಂಬಂಧ ಬೆಳೆಸಿದ್ದು ನೀನಲ್ವಾ? ಹೌದಾಯ್ತಲ್ಲ. ಹೋಗುದವಾ? ಮುಗೀತಲ್ಲ. ನನ್ನ ಸಹ ಕಾಣಿಕೆ ಉಂಟು ನಿನಗೆ ಕೊಡಲಿಕ್ಕೆ. ಕೈಯಿಂದಲ್ಲ, ಮತ್ತೆ ಮಾತಿನ ಮೂಲಕ. ಏನದು? ನಿನ್ನನ್ನು ಸರ ಅನುದೂರದಿಂದ ಕಂಡೆ. ಯಾಕೋ ಏನು ಪ್ರೀತಿ ಪ್ರೇಮ ಅಷ್ಟು ಮಾತ್ರವಲ್ಲ, ಮತ್ತೇನು? ನಿನ್ನನ್ನು ನೋಡಿದಾಗ ನನ್ನ ಹೃದಯದಲ್ಲಿ ಗೌರವ ಭಾವನೆ ಉಕ್ಕುತ್ತಾ ಇದೆ. ಸರಿ, ಅಷ್ಟು ಮಾತ್ರವಲ್ಲ, ನೀನು ನನಗಿಂತ ಹಿರಿಯವ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಆದ ಕಾರಣ ಇನ್ನು ಮುಂದಕ್ಕೆ ನೀನು ನನಗೆ
ಸಮಸ್ಯೆ ಉಂಟು. ನನಗೂ ಸಹ ಅದೇ ರೀತಿಯಾದಂತ ಸಮಸ್ಯೆ. ಎಂತದ್ದು? ಹೊಟ್ಟೆ ಒಳಗೆ ಹೊಟ್ಟೆ ಒಳಗೆ ತಳಮಳ ತಳಮಳ. ಹೌದೌದು, ಏನನ್ನಾದ್ರೂ ತಿನ್ನಬೇಕು, ಏನನ್ನಾದ್ರೂ ಜಾಗಿಬೇಕು. ಹಸಿವೆ ಹಸಿವೆ. ಇದಕ್ಕೊಂದು ಪರಿಹಾರ ಉಂಟು. ಏನದು? ನೋಡು, ತೋರುತ್ತಾ ಇದೆ ವಿಶಾಲವಾಗಿ ನೀರು, ತುಂಬಿದಂತಹ ಜಲರಾಶಿ. ಈ ನೀರನ್ನು ಬಡಿಬೇಕು. ಬಡಿದ್ರೆ ಬಡಿದಂತಾದ್ರೆ ನೀರ ಒಳಗಿರುವಂತ ಯಾವ್ದಾದ್ರು ಪ್ರಾಣಿ ಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು. ಸರಿ, ಆವಾಗ ಅದನ್ನು ನಾವು ಹಿಡಿದು ತಿನ್ನಬಹುದು. ತಡ ಮಾಡುದಲ್ಲ. ನೀನು ನಾನೀ ಬದಿಯಿಂದ ನಾನೀ ಬಂದಿಂದ ಸುಕ್ಕಿಲಿಗಳಿಗೆ ಮುಂಗೋದಿದ್ದರ ಈ ಕ್ಷಣ ಬಿಡಿಯುತ್ತಾರೆ. ನಿನ್ನನ್ನು ಮುಕ್ಕುವೆ. ನಿಲ್ಲು ಸ್ವಲ್ಪ. ಇವೆಲ್ಲಿ ಹೋದ? ನನ್ನ ತೆಮ್ಮ ಕಾಣುವುದಿಲ್ಲಲ್ಲ. ತಮ್ಮ ಜೀವದಲ್ಲಿದ್ದಾನೆ. ಓ ತಮ್ಮ, ಎಲ್ಲಿದ್ದೀಯಾ? ನಾನು ಇಲ್ಲಿದ್ದೇನೆ. ನಿನ್ನ ಕರೆ ಕೇಳುವುದಿಲ್ಲಲ್ಲ. ನನಗೂ ಸಹ ಹಾಗಾಗಿ. ಬಹುಶಃ ನೀನು ವ್ಯಾಪ್ತಿ ಪ್ರದೇಶದ ಹೊರಗಡೆ ಹೋಗಿ. ಏನೋ ಇರಬೇಕು. ಹತ್ತಿರ ಬಾ. ಹತ್ತಿರ ಮೆತ್ತಗೆ ಬಾ. ಮೆತ್ತಗೆ ಮೆತ್ತಗೆ ಬಾ. ಮೆತ್ತಗೆ 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 ಬರುವೆಯಾ? ಎಂತದ್ದು ನಿನ್ನದು ಗಾಯನ? ನೀನಲ್ವಾ? ಮತ್ತೆ ನಾನು ಹೇಳಿದೆ ಅಲ್ಲ, ಗೊತ್ತಾಗುದಿಲ್ಲ. ಕತ್ತಲೆ ಅಲ್ವೇ? ಕತ್ತಲೆ ಕತ್ತಲೆ. ತಮ್ಮ, ನೀನಲ್ಲಿ ಏನು ಮಾಡಿಕೊಂಡಿದ್ದಿ? ಏನಾದ್ರೂ ಸಿಗುತ್ತದೆ ಎಂಬುದಾಗಿ ನಾನು ಹುಡುಕ್ತಾ ಇದ್ದವ ಅಣ್ಣ. ಆ. ಪ್ರಯತ್ನ ಪಟ್ಟೆ, ಆ. ಫಲ ಸಿಗ್ಲಿಲ್ಲ. ಸಿಗ್ಲಿಲ್ವ? ಆಹಾ. ಸಿಗ್ಲಿಲ್ವ? ಆಹಾ. ಏನಿಲ್ವ? ಏನಿಲ್ಲ ಪುಣ್ಯಾತ್ಮ. ಏನಿಲ್ಲ, ಏನಿಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ. ನೀನಲ್ಲ, ನೀನಲ್ಲ. ಎಂತದ ನಿನ್ನದು ಗಾಯನ? ಹುಡುಕು. ನನಗೆ ಹೊಟ್ಟೆ ಹಸಿವಾಗ್ತದೆ, ನೀನಿಲ್ಲಿ ಹುಡುಕುವುದಕ್ಕೆ ಜನ ನೀನಲ್ಲ ಅಂತ. ಹೌದಾ? ಹಾ. ಮತ್ತೆ ನೀನು? ಬರೀ ದಂಡ. ನಾನು ದಂಡ, ನೀನು? ತಮ್ಮ, ನಾನು ನಿನ್ನನ್ನು ಬಿಟ್ಟು ಓ ಈ ಬದಿಯಿಂದ ಬಹಳಷ್ಟು ಮುಂದುವರಿದು ಬಂದೆ. ಬಂದೆ. ಕಣ್ಣಿಗೆ ಬಿತ್ತಲ್ವೇನ? ಕಣ್ಣಿಗೆ ಬಿತ್ತ. ಏ, ಏ, ಏ. ಕಣ್ಣಿಗೆ ಬಿತ್ತದ್ದು. ಕಣ್ಣಿಗೆ ಕಸ ಬಿದ್ದದಂತ ಹೇಳಿದಲ್ಲ. ಮತ್ತೆಂತ? ನಾನು ಕಂಡೆ ತಮ್ಮ. ಕಂಡೆ? ಯಾರ ಕಂಡೆ? ಏನು ಕಂಡೆ? ಎಲ್ಲಿ ಕಂಡೆ? ಯಾವಾಗ ಕಂಡೆ? ನಿನ್ನ ಕಂಡೆ. ನನ್ನ ಕಂಡೆ. ಎಂತದ ಕಂಡೆ ಕಂಡೆ ಅಂತ? ಹಾಗೆಲ್ಲುವ ನೋಡಿದೆ ಅಂತ. ನೀನ್ ನೋಡ್ಲಿಲ್ವಾ? ನೀನು ಮತ್ತೆ ಎಲ್ಲಿಗೆ ನೋಡುವುದು ತಮ್ಮ? ನೀನು ತೋರಿಸು ನೋಡುವ. ಸ್ವಲ್ಪ ಹತ್ತಿರ ಬಾ. ಹತ್ತಿರ. ತಮ್ಮ, ಇದು ನಿನಗೆ ಅಲ್ಲಿ ಅಲ್ಲಿ ಕಮಲ ಕಾಣ್ತದ ತಮ್ಮ? ಕಮಲನ ಕಂಡೆ ನೀನು? ಕಮಲ ಕಮಲ. ಅರಳಿದ ಕಮಲ. ಅದು ಕಮಲವಾ? ಮತ್ತೆಂತದ್ದ ತಮ್ಮ? ಕೇವಲ ಕಮಲ ಮಾತ್ರ ಅರಳಿ ನಿಂತದ್ದಲ್ಲ, ಮತ್ತೆ? ಅರಳಿದ ಕಮಲದ ಮೇಲೆ ಪ್ರಾಣಿಯೊಂದು ಕುಳಿತು ಗಡ 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 ಗಡ. ಏನು ಆ ಕಡೆ ನೀನು ಕಡೆಯ ಶಬ್ದ ಅಲ್ಲಿಗೆ ಮುಕ್ತ ಮಾಡಿದ್ದು? ಬಣ್ಣ ನೋಡಿದ್ರೆ ಆಗುದಿಲ್ಲ. ಎಂತದು? ಎಂತ? ಅಲ್ಲಿ ಏನಿಲ್ಲ ಪುಣ್ಯಾತ್ಮ, ನಾವು ಹುಡುಕಬೇಕಲ್ಲ. ಘಾತ ಪೆಟ್ಟಲ್ವೇನಾ? ಘಾತ ಪೆಟ್ಟ. ಭಯದಿಂದ ನಡುಗುತ್ತಾ ಇದೆ ತಮ್ಮ. ಹೌದಾ? ನಾವು ಹೆಚ್ಚು ಮಾತಾಡಿದ್ರೆ ಉಂಟಲ್ವಾ, ಸಿಕ್ಕಿದ್ದಿಲ್ಲ ಅಂತ ಆಗ್ತದೆ. ಓಡ್ತದೆ ಅದು. ತೋರಿಸ್ತೇನೆ. ತೋರಿಸು. ಬಾಬಾ ಬಾಬಾ ತೋರಿಸು. ಬಾಬಾ. ಹಿಡಿದು
ಆಪು ನಿನಗೆ ಆಪು ಸಾಕ ಮಾರಿ ಹಿಡಿದವ ಓ, ಆಪು ಅಂತ ಕೊನೆಗೆ ಆಪು ಯಾವ ಆಪು ಏಯ್! ಅಯ್ಯೋ ಆಹಾ ಆಹಾ ಏಯ್ ಎಂತದ್ದು ವಿಷಯ ಎಂತದು ನಿನಗೆ ಹೀಗೆ ಮಾಡಿದಲ್ಲ ಈಗ ಮಾಡುದು ನೀನು ಸರಿಯಾ? ಏನು ಮಾಡಿದೆ ನಾನು ಆ ಪ್ರಾಣಿಯನ್ನು ಹಿಡಿದು ತಿನ್ನಬೇಕೆನ್ನುವಷ್ಟರಲ್ಲಿ ಹಿಂದಿನಿಂದ ಹೊಡೆದಂತ ಶಬ್ದ ತಿರುಗಿ ನೋಡಿದ್ರೆ ನೀನೇ ನಾನು ನೀನು ನಿನ್ನ ತಮ್ಮನಿಗೆ ಹೊಡೆದ ಹಿಂದಿನಿಂದ ಮತ್ತಾರು ಹೊಡೆದ್ನ ಮತ್ತೆ ಅದು ಬಹುಶಃ ಹೀಗೆ ಆದ್ದು ತಮ್ಮ ಹೇಗೆ? ನಾನು ನಿನ್ಗೆ ಪ್ರಾಣಿ ತೋರಿಸಿದ್ದ ಆಗ ನಿನ್ನದೊಂದು ಬೊಬ್ಬೆ ಏನಂತ ಅಣ್ಣ ಪಿಡಿ ಆಹಾ ಅಣ್ಣ ಪಿಡಿ ಸರಿ ಬಿಡಿ 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 ಅಂತ ಹೇಳಿದೆ ನಾನು ಹಾಕಿದ್ದೆ ಕೈ ಹ್ಮ್. ಅದು ಬಹುಶಃ ತಪ್ಪಿ ಬಿದ್ದದ್ದಾಯ್ತು ಅಣ್ಣನಾದ್ದರಿಂದ ಕ್ಷಮಿಸಿದ್ದೇನೆ ನಾವೇ ಅಲ್ವೇನಾ ನಾವು ಸುಧಾರಿಸುವ ಆಹಾ. ಅದು ಮುಖ್ಯ ಅಲ್ಲ ಆಹಾ. ಬೆಳ್ಳಗೆದ್ದದ್ದು ತಪ್ಪಿಸಿದೆ ಹುಡುಕುವ ಹರಿಯನದಿ ಕಮಲಮಾಳದಿ ಮರೆಗೊಳ್ಳುತ್ತಲೇ ವಿಧಾತ ಮನದಲ್ಲಿ ತರಹರಿಸಿದನು ದೈತ್ಯರು ತಿನ್ನ ಕರ್ಣ ಕರ್ಕಸವಾದ ಸ್ವರವನ್ನು ಕೇಳುವುದಕ್ಕೆ ಸಾಧ್ಯವಿಲ್ಲ. ತುಂಬಿರುವ ಜಲಮತನಿಬ್ಬರು ದಾನರು ಹುಟ್ಟಿ ಬೆಳೆಯುತ್ತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟಿಗಳು ಬರ್ತಾ ಇದ್ದಾರೆ. ದುಷ್ಟರ ಕೈಯಿಂದ ತಪ್ಪಿ ಸದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ದಾನವರು ಬೆನ್ನಿಡುತ್ತಾ ಇದ್ದಾರಲ್ಲ. ಮುಂದೇನು ಮಾಡಲಿ? ನನಗಿರುವುದು ಒಂದೇ ದಾರಿ. ಅಮ್ಮನನ್ನೇ ಭಕ್ತಿಯಿಂದ ಪ್ರಾರ್ಥಿಸ್ತೀನಿ. ಅಮ್ಮ ಮರುಗಳೇಕೆ ವಿಧಾತ ಮನದಲ್ಲಿ ಹರಿಸಿರುವುದಕ್ಕೆಲ್ಲ ನಿಂದಿನಿಯೇ ಮರೆಯಬಾರದೆ ಬಂದ ಕಷ್ಟವ ಅರಿತುಕೊಂಡೆ. ಮಗನೇ ಬ್ರಹ್ಮ, ಅಮ್ಮ ಸೃಷ್ಟಿಯ ಕಾಯಕದಲ್ಲಿ ತೊಡಗಿಸಿಕೊಳ್ಳಬೇಕಾದಂತಹ ನೀನು ಈ ರೀತಿಯಾಗಿ ಅಶ್ವಧಾರಿಯನ್ನೇ ಸುರಿಸುತ್ತಾ ನನ್ನನ್ನು ಪ್ರತ್ಯಕ್ಷೀಕರಿಸುವರೆ ಕಾರಣೇನು ಕಂದ? ದುಃಖಿಸುವುದಕ್ಕೆ ಬಲವಾದ ಕಾರಣ ಉಂಟಮ್ಮ. ಏನದು? ತುಂಬಿರುವ ಜಲಮಟ್ಟದಲ್ಲಿಬ್ಬರು ದಾನರು ಹೊಟ್ಟೆ ಬೆಳೆಯುತ್ತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಡಿಸಿಕೊಂಡು ಬಿಡ್ತಾ ಇದ್ದಾರೆ. ದುಷ್ಟರ ಕೈಯಿಂದಾಗಿ ತಪ್ಪಿಸಿಕೊಂಡು ಅದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ದಾನವರು ಬೆನ್ನು ಹಿಡ್ತಾ ಇದ್ದಾರಮ್ಮ. ನನ್ನನ್ನು ಕಾಪಾಡಬೇಕು, ನನ್ನನ್ನು ಪೊರೆಯಬೇಕಾದದ್ದು ನೀನಲ್ಲದೆ ಬೇರೆ ಯಾರೇನಮ್ಮ? ಮರುಗದಿರು ಆದಿಮಾಯೆಯಾದ ನಾನು ಯೋಗಮಾಯೆಯಾಗಿ ಶ್ರೀಹರಿಯನ್ನು ಸೇರಿಕೊಂಡ ಕಾರಣ ಆತನು ಯೋಗ ನಿದ್ರೆಯಲ್ಲಿದ್ದಾನೆ. ಆದಷ್ಟು ಶೀಘ್ರವಾಗಿ ಆತನನ್ನು ಅಗಲಿ ಹೋಗುತ್ತೇನೆ. ಎಚ್ಚರಗೊಂಡ ಆತನಿಗೆ ಈ ಸುದರ್ಶನ ನೀಡು. ಇದನ್ನು ಪಡೆದುಕೊಂಡಂತಹ ಶ್ರೀಹರಿಯು ಆ ಈರುವರು ದೈತ್ಯರನ್ನು ಸಂಹರಿಸುತ್ತಾನೆ. ಅಷ್ಟರವರೆಗೆ ನಾನೆಲ್ಲಿರ್ಬೇಕು ತಾಯಿ? ಶ್ರೀಹರಿಯ ನಾಭಿ ಕಮಲದಲ್ಲಿ ಅಡಕವಾಗಿರು. ನಿನಗೆ ಶುಭವಾಗಲಿ. ಜಯ 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 ಜಯ. ತೊಲಗಿದೆಯಲ್ಲ ಯೋಗ ಮಾಯೆಯೋ ನಳಿನ ನಾಭನೋ ತೊರೆದು ನಿದ್ರೆಯೋ ಉಳಿತಿರಲು ಬಿರುನಗೆಯ ಬೀರುತ್ತ ತನ್ನ ಬದನದಲ್ಲಿ ನಿದ್ದೆಯಿಂದ ಒಂದೊಮ್ಮೆಗೆ ಎಚ್ಚೆತ್ತುಕೊಂಡೆ. ಜಲದಿಯಲ್ಲಿ ಒಂದು ರೀತಿಯಾದಂತಹ ವಿಪರೀತ. ಯಾಕೆ ಎನ್ನುವ ಹಾಗೆ ಯೋಚಿಸಿದಾಗ ಓಡೋಡಿ ಬಂದಂತಹ ಬ್ರಹ್ಮ ಆಡಿದ್ದಾನೆ. ಜಲದಲ್ಲಿ ಉದಿಸಿದ ದುಷ್ಟರು ತಿನ್ನುವುದಕ್ಕಾಗಿ ಬೆನ್ನಟ್ಟಿ ಬರ್ತಾ ಇದ್ದಾರೆ. ಜೊತೆಗೆ ಸುದರ್ಶನವನ್ನು ಕೊಟ್ಟಿದ್ದಾನೆ. ನೋಡುವ ಯಾರು ಅಂತ ಬರಲಿ.
ಧೀರ ಶೂರರಾದ ಎಂಬ ವಿಚಾರ ಬರಿದೆಯೋ ಅಧಿರ ಶೂರರಾದ ಎಂಬ ವಿಚಾರವರಿಯೆಯೋ ಗಟ್ಟಿ ಬೇಡಪ್ಪ. ಎಂತಪ್ಪ ಗಟ್ಟಿ ಬೇಡಪ್ಪ. ನಿನಗೆ ಗಟ್ಟಿ ಕೊಟ್ಟದ್ದು ಯಾರಪ್ಪ? ಎಂತದ್ದ? ನಿನಗೆ ಗಟ್ಟಿ ತಿಂದ್ರೆ ಏನು ಅದಿರ್ನ ಆಗ್ತದ? ಆಗಲ್ಲ ಹೇಳಿದ್ದು, ಮತ್ತೆ ಬೊಬ್ಬೆ ಹಾಕಬೇಡಿ ಅಂತ. ಈಗ ಯಾರು ಬೊಬ್ಬೆ ಹಾಕಿದ್ದು? ನೀವು ಮತ್ತೆ ಯಾರು? ಇದು ಬೊಬ್ಬೆ ಅಲ್ವಾ, ಆ? ಇದು ನಮ್ಮ ಅಭ್ಯಾಸ. ನೀವೆಲ್ಲ ಮಾತಾಡಿದ್ರೆ ಸಾಯ್ತೀರಾ? ನೀನು ಜೋರು ಮಾತಾಡಿದ್ರೆ ಸಾಹಿತ್ಯ, ನನಗೆ ಅಭ್ಯಾಸವೇ ಇಲ್ಲ. ನಮಿಗೂ ಮೆಲ್ಲ ಮಾತಾಡಿ ಅಭ್ಯಾಸ ಇಲ್ಲ. ಹೌದಾ? ಆ, ನೀವೊಂದು ಬಂದ ಚಂದವೇ. ನಾವು ಬರುವ ಟಿವಿ ಹಾಗೆ ಅಲ್ಲ. ಬೆಂಕಿ ಬೆಂಕಿ ಬರುವ. ನಾವು ಬರುವಾಗಲೇ ಹಾಗೆ. ಈಗ ಗೊತ್ತಾಗ್ಲಿಲ್ವಾ ಅಲ್ಲಿ? ಏಯ್, ಗೊತ್ತಾಯ್ತು. ಕುಳಿತದ್ದ? ನಿನಗೆ ಕಣ್ಣು ಕಾಣುದಿಲ್ವಾ? ಅದೇ ಕುಳಿತದ್ದ. ಕುಳಿತದ್ದೆ. ಯಾವುದರ ಮೇಲೆ? ಇದು ವಟವೃಕ್ಷದ ಎಲೆ. ಎಂತದ್ದು ನಿನ್ನ ಪಟ ತಟ ಪಟ? ಸ್ವಲ್ಪ ಹೊತ್ತಾದ್ರೆ ಹಾಗೆ. ಎಂತದ? ಆಲದ ಎಲೆ. ಆಲದೆಲೆಯ? ಹೌದೌದು. ಅದು ಮುಳುಗುವುದಿಲ್ವಾ? ಕುಳಿತದ್ದು ನಾನಲ್ವಾ? ನಾವಿಬ್ಬರು ಒಂದಾಗಿ ಬಂದದ್ಯಾಕೆ? ಯಾಕೆ? ಈ ಸಲ ಮುಳುಗಿಸುವುದಕ್ಕೆ. ನೀವು ಜೊತೆಗೆ ಮೊಣಕಾಲು ಪರ್ಯಂತರ ಇಂಪುದು ನೀರು. ಮೂಗಿಗೆ ಹೋದ್ರೆ ಮೂಗಿಗೆಲ್ಲ ಕೈಗೂ ಬರ್ಲಿಕ್ಕೆಲ್ಲ. ಏಯ್, ಏನು? ಕುಳಿತುಕೋ ಆಕ್ಷೇಪ ಮಾಡುವುದಿಲ್ಲ. ಮತ್ತೇನು ಸಮಸ್ಯೆ? ನಮ್ಮನ್ನು ನೋಡಿ ನಕ್ಕಿದ್ಯಾಕೆ? ಅದೊಂದು ನಾನು ಮಾಡ್ಲಿ. ನೀನೇ ಮಾಡಿದ್ದು. ಇಲ್ಲ, ಅದೇ ಅಲ್ಲಿ ಮಾಡಿದ್ದಿ. ಅದು ಹಾಗಲ್ಲ. ಬೀರುತ್ತಾ ನಗು ಬೀರುತ್ತಾ. ಬೀರುತ್ತಾ ಬೀರುತ್ತಾ? ಬೀರುತ್ತಾ ಅದೇ ಎರಡು- ನಿನಗೆ ಸಂಬಂಧಪಟ್ಟ ಎರಡೆರಡು ಸಲ. ಒಮ್ಮೆ ನನಗೆ, ಎರಡು ಬಾರಿ ನಗು ಬೀರಿದ್ದು. ಹೌದು, ಏನು ಹಾಸ್ಯ ಮಾಡ್ತೀಯ? ನಾನು ಆದಿತ್ತ ಹಾಸ್ಯ ಗೊತ್ತಿಲ್ಲ. ಇಲ್ಲ, ನಾನು ನಗ್ತಾ ಇರುದು. ಹೌದಾ? ಸದಾನಂದ, ಬೀಜಾರಿ. ದಯಾನಂದ, ಆ. ಆನಂದ, ಯಾವ? ಎಲ್ಲ ಆನಂದ ನನ್ನದ್ದು. ಆ, ಹೌದು 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 ಹೌದು. ಏಯ್, ಏನಾಯ್ತು ಈಗ? ಈಗ ಆ. ಏನು ಬೇಕಾದ್ರೂ ಮಾಡು, ಏನಾಯ್ತು ಈಗ? ಅದು ನಮಗೆ ಮುಖ್ಯ ಅಲ್ಲ. ನೀವು ಏನ್ ಮಾಡಿ? ಮೊದಲೊಂದು ಪ್ರಾಣಿ ನೀರ ರಾಶಿಯಲ್ಲಿ ನೋಡಿದ್ದೇವೆ. ಹೌದಾ? ಕಾಣುವುದಕ್ಕೆ ಬೆಳ್ಳಗೆ 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 ತೆಳ್ಳಗೆ ತೆಳ್ಳಗೆ ಇತ್ತು. ಆಹಾ. ಅದನ್ನು ತಿನ್ಬೇಕೆಂಬ ಉದ್ದೇಶದಿಂದ ಆ. ಓಡಿಸಿ 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 ಓಡಿಸಿ. ಓಡ್ತಾ ಇರುದು ಎಲ್ಲಿಗೆ? ಓಡ್ತಾ ಇರುದಲ್ಲ, ಎಂತದು? ಓಡಿಸಿ. ಇಲ್ಲಿ ತನಕ ಬಂದಿದ್ದೇವೆ. ಸರಿ. ಬಂದು ನೋಡಿದ್ರೆ ಆ. ಅದು ಕಾಣುವುದಿಲ್ಲ. ಮತ್ತೆ ನೀನು ಕಾಣುತ್ತಾ ಇದ್ದಿ. ಆ, ಅದಕ್ಕೂ ನಿನಗೆ ವ್ಯತ್ಯಾಸ ಉಂಟು. ಅದು ಏನಪ್ಪ ವ್ಯತ್ಯಾಸ? ಮೈಯ ಬಣ್ಣ ಬೆಳ್ಳಗೆ ಅದರಿತು. ಆ, ಹೇಗೆ? ಅಯ್ಯೋ, ಆ, ನಿನ್ನ ಅವಸ್ಥೆಯ, ನಿನ್ನ ಮೈಯ ಬಣ್ಣವೇ. ಏನಾಯ್ತು? ಓ ಕರಿಯ, ಓ ಕರ್ಗುಡ, ಓ ಚೋಟುದವ, ಓ ಎಣ್ಣೆ ಮಸಿ, ಓ ನೀನು ಅಷ್ಟೆಲ್ಲ ಕಷ್ಟಪಡಬೇಕು. ಯಾರಿಗ ಕೈ ತೋರಿಸಿದ್ದು? ಇಲ್ಲ, ನಿನಗಲ್ಲ. ಒಂದೇ ಶಬ್ದದಲ್ಲಿ ಹೇಳ್ಬೋದು. ಚಂದ. ಯಾವುದು? ನಾನು. ಇದು ಚಂದ ಅಲ್ಲ, ಮತ್ತೆ? ಇದು ಚಂದ. ಅದು ನೀನೇ. ಆಯ್ತು. ಹೇಳು. ಆದಿತ್ತು. ಹೇಳುವ? ಈಗ ಬಂದ ನೀವು ಯಾರು? ಸಾಮಾನ್ಯದ ಬರಲ್ಲ. ಏನು? ನಾನೇ ವೀರ ಶೂರ. ಸೇರಿಸಿದ್ರೆ ಧೀರ ಶೂರರಯ್ಯ ನೀವೋ ಆ, 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 ಧೀರ ಶೂರರಯ್ಯ ನೀವೋ ಭೂರಿ ದೋಷವಾದಿ ನೋಡಿದವೋ ಭೂರಿ ದೋಷವಾದಿ ನೋಡಿದವೋ ಯಾರ ಕಂಡಿರಯ್ಯ ಮೊದಲೋ ಅಲ್ಲಿ ಮುಂದೆ ಯಾರ ಕಂಡಿರಯ್ಯ ಮೊದಲು ನಾ ಹರಿಯೇನೆಂದು ಧೀರ ಶೂರರಯ್ಯ ನೀವು ಭೂರಿ ದೋಷ ಮಾತವೋ ಯಾರ ಕಂಡಿರಯ್ಯ ಮೊದಲು ನಾ ಹರಿಯೇನೆಂದು ತೋರುವ ಜಲಧಿಕಾರಿಯಾಗಿರುವೆನ ಓರ್ವ ಜಲಧಿಕಾರಿ ಆಗಿರುವೆನೋ ಬೇರೆ ಕಾಣಿ ಎನ್ನವರದೋ ಹಾರಿಯಲೇ ಬೇರೆ ಕಾಣಿ ಎಲ್ಲ ಹೊರತು ವಾರಿದಿಯಲೇ ವಾರಿದಿಯೇ
ಶೂರರಯ್ಯ ನೀವು ಭೂರಿ ತೋಷವಾಂತಿದಿಟವೋ ಯಾರ ಬದಲು ನಾರಿಯನಿಂದೋ ಧೀರ ಶೂರರಯ್ಯ ನೀವು ಧೀರ ಶೂರರು ನೀವು ಎಂತದದು? ಧೀರರು ಶೂರರು ಘನಗಂಭೀರರು ಅಂತ ನಿಮ್ಮನ್ನು ಹೊಗಳಿದ್ದು. ನಾವಿಬ್ಬರು ಗಂಭೀರರು. ಹೌದು. ಹಾಗೆ ಬಾದ. ನಿಮ್ಮನ್ನು ಕಂಡು ಚೆನ್ನಿಗೆ ಬಾರಿಸೇನೆ ಕಂಡು ಯಾರು ಕಂಡು? ಯಾರ ಕಂಡು? ಏಯ್, ಕಾಪಾಳಕ್ಕೆ ಭಾಷೆನು ನಾನು ಕಂಡುವ? ಇಬ್ಬರಲ್ಲದಿದ್ರೆ ಮತ್ತೆ ಯಾರು? ದೊಡ್ಡ ಕಂಡು ನೀನೇ ಕರಿಯ ಮತ್ತೆ ನಿಮ್ಮನ್ನು ನೋಡಿ. ಹಾ, ಕಂಡು ಅಂದ್ರೆ ನೋಡಿ. ಹೌದು ಹೌದು. ಹಾಗೆ ಬಾ. ಭೂರಿ. ತಮ್ಮ ಏನ ನಿನಗೆ ಬಂತ? ಇನ್ನು ಬರ್ಬೇಕಷ್ಟೇ. ಇವ ನಮ್ಮನ್ನು ನೋಡಿದ ತಕ್ಷಣ ಪೂರಿ ಅಂತ. ಪೂರಿ ಪೂರಿ ಅದೇ ಎಂತದ್ದು? ಯಾರು ಪೂರಿ ಕೊಟ್ಟದಿಲ್ಲಿ? ನೀನು ಹೇಳಿದಲ್ವ ಈಗ? ನೀನು ಯಾವುದರ ಬಗ್ಗೆ ಮಾತಾಡಿದ ಗೊತ್ತಿಲ್ಲ. ಅಲ್ಲ, ನೀನು ಯಾವುದರ ಬಗ್ಗೆ ಮಾತಾಡಿದ್ದು? ಭೂರಿ ತೋಷವಾಯ್ತು ಅಂದ್ರೆ ಅಂದ್ರೆ ಹೆಚ್ಚು ಸಂತೋಷವಾಯ್ತು. ಅದು ನಿನ್ಗೆ ಹೆಚ್ಚು ಸಂತೋಷ ಆಗುದಕ್ಕೆ ಕಾರಣ ಉಂಟು. ಹಾ. ಈ ಜಲದಿಯಲ್ಲಿ ನಾನೊಬ್ಬನೇ ಇದ್ದವ. ಹಾ. ನೀವೀಗ ಬಂದಿದ್ದೀರಲ್ಲ. ಏಯ್! ನಾವು ಎಲ್ಲಿಗೆ ಬರುದ? ನಾವು ಇಲ್ಲೇ ಇದ್ದವ. ಇರುವ ಇದು ನಮ್ಮದೇ ಕ್ಷೇತ್ರ. ಕ್ಷೇತ್ರ. ಬಹಳ ಸಮಯದಿಂದ ಆಯ್ತಲ್ವ ಇದು? ನಾವು ಬಂದು ಎಷ್ಟು ಸಮಯ ಆಗಿದೆ ಸರಿ, ಅಂತ ಸರಿ. ನಮಗೆ ಗೊತ್ತಿಲ್ಲ. ಹಾಗೆ ಅಂತ ಸಂತೋಷ ಆಗೋದಕ್ಕೆ ಬೇರೆ ಕಾರಣ ಉಂಟು. ನನಗೆ ಸಮಾನವಾಗಿ ಮಾತಾಡೋದಕ್ಕೆ ಯಾರು ಇರ್ಲಿಲ್ಲ. ಆಹಾ. ನಾನೊಂದು ಜೊತೆ ಹುಡುಕ್ತಾ ಇದ್ದೆ. ಹುಡುಕು, ನೀರಲ್ಲಿ ಹುಡುಕು. ಹುಡುಕು. ಸಿಕ್ಕಿತ್ತು ನನಗೆ. ಸಿಕ್ಕಿತಾ? ಜೊತೆ ಸಿಕ್ಕಿ. ಹೋಗೋಗಾದ್ರೆ ಎಂತದ್ದು? ಜೊತೆ ಸಿಕ್ಕಿದ. ನೀವೇ ಅಲ್ವಾ? ಏಯ್! ಈಗ ನಿನಗೆ ಜೊತೆಗಾರರು ನಾವು. ನಾವು ಸಮಾನವಾಗಿ ಮಾತಾಡ. ಏಯ್! ಆ, ನಮ್ಮ ಯೋಗ್ಯತೆ ಎಂತದ್ದು? ಮತ್ತೆ ನಿನ್ನ ಹಣೆ ಬರ ಎಂತದ್ದು? ಹಾ. ನನಗೆ ಸಮಾನ. ನಿಮಗೆ ಸಮ ಇಲ್ಲ. ಸಮ ನಿನಗೆ ಇಲ್ಲ. ಅಲ್ಲ, ಸಮಗಾರ. ನಮಗೆ ಜೊತೆಗಾರರು ಯಾರಿಲ್ಲ. ಆಗದಿಂದ ನಾನು ನಿಮ್ಮ ನೋಡ್ತಾ ಇದ್ದೇನೆ. ನೋಡು ನೋಡು ನೋಡು. ನಿನಗೆ ಏನೋ ಆಗಿದೆ ಇವಾಗ. ಯಾಕೆ? ಅಲ್ಲ, ಏನು ಆಯ, ಏನು ಕಾಯ, ಏನು ಅಂದ, ಏನು ಚಂದ. ಎಂತದದು ಆಯಾ ನಿಮ್ಮ ಕಾಯ? ದೇಹ ಸೌಂದರ್ಯ ಹೊಗಳಬೇಕು ಅಂತ ಮನಸ್ಸಾಗಿದೆ. ಹೊಗಳು. ಹೊಗಳ್ತೇನೆ. ನಿನ್ನ ಮೀಸೆ, ಅವನ ಕೇಶ, ನಿನ್ನ ಕೊರಳು, ಅವನ ಬೆರಳು, ನಿನ್ನ ಸೊಂಟ, ಅವನ ಕಂಠ, ನಿನ್ನ ಬಾಯಿ, ಅವನ ಮುಂದೆ ಬಾ. ನಿಲ್ಲು, ನಿಲ್ಲು. ನಿಲ್ಲು. ಎಲ್ಲೋ ಹೆಚ್ಚು ಮುಂದೆ ಹೋಗಬೇಡ. ಎಂತದು ನೀನು ಪಟ ಪಟ ಮಾಡಿ? ಸೊಂಟ, ಕಂಠ, ಬೆರಳು, ಸೊಂಟ ಬಾಯಿ. ಕಂಠ ಸೊಂಟ ಪಂಟ ಅಲ್ಲ. ಕಂಠ, ಹೇಳಿದ್ರೆ ಕಂಠ, ಸೊಂಟ, ಕೊರಳು, ಕಂಠ ಬೆರಳು. ಕಿಂಟ ಕಂಠ ಅದು ಯಾವುದು ಬೇಡ ನೀನು. ನಿನಗೆ ಅರ್ಥವೇ ಆಗುದಿಲ್ವಾ? ಕೇಳಿ- ಬಹಳ ಕಷ್ಟ ಉಂಟು ನಿನ್ನಲ್ಲಿ. ಕೇಳಿದ್ದಕ್ಕೆ ಉತ್ತರ ಏನು? ಕೊಡು. ಹೌದೇನಾ? ಏನು? ನೀನೇ ಹೇಳಿದ್ಯಲ್ವ ಈಗ? ಹಾ. ಅವನ ಬಾಯಿ ನನ್ನ ಕೈಯ. ಅಯ್ಯ ಹಾಗಿದೆ, ನಿನ್ನ ಬಾಯಿ ಅವನ ಕೈಯ. ಅದೇಗೆ ಒಂದಾಗ ಒಂದು ಅಂತ ಹೇಳಿದ್ಯಾ? ನೀನು ಹೇಳಿದಲ್ವ? ಮಧ್ಯದಲ್ಲಿ ಮತ್ತುಂಟು. ನಿನ್ನ ಬಾಯಿ ಬೇರೆ, ಅವನ ಕೈ ಬೇರೆ. ನೀನು ಮಧ್ಯದಲ್ಲಿ ಮತ್ತು ಬಿಟ್ಟದ್ದು ಯಾಕೆ? ಹಾಗಲ್ಲ, ಸೇರಿಸ್ಲಿಕ್ಕೆ ನೀವಿಲ್ವಾ? ಏನು ನೀನು ಬಿಟ್ಟದನ್ನು ಸೇರಿಸುವುದಕ್ಕೆ ನಾವು ಜನವೇ. ಎಂಟು ಜಿಕ್ಕಡ ಹಾ, ಹೇಳಿ. ಸಮಯ ಇಲ್ಲ. ಆ, ಬೇಡ. ಮತ್ತೆ ಏನಾಯ್ತು ಈಗ? ಏನಾಯ್ತು? ಮುಗೀತು ಬಿಡು. ಆಯ್ತಾ? ಅದೆಲ್ಲ ಸರಿ. ನೀವು ಬಂದು ಕೇಳಿದ್ದೇನು? ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಹೋದ ಪಂಡ. ತೋರು ಬೇಗ ಮೊದಲು ಕಂಡ. ಇಲ್ಲಿ ಅಲ್ಲ, ನಾನು ಮೊದಲು ಕಂಡದ್ದು ಇಲ್ಲಿ. ಮೊದಲು ಕಂಡ ಹೋರ. ಎಲ್ಲಿಂಟು? ಉತ್ತರ. ಎಲ್ಲಿಂಟು? ಉತ್ತರ ಕೊಡು. ಗೊತ್ತಿಲ್ಲ. ಎಂತದ್ದು? ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಇಷ್ಟು ಹೊತ್ತು ಬೇಕಾ? ಹೌದು. ನಿನಗೆ ಮೊದಲೇ ಹೇಳಬಹುದಿತ್ತಲ್ಲ ಗೊತ್ತಿಲ್ಲ ಅಂತ. ಮೊದಲೇ ಎಲ್ಲ ಹೇಳಿದ್ರೆ ಮತ್ತೆ ಏಯ್! ಆ ವಿಷಯ ಬದಿಗಿಡುವ. ನೀನು ಯಾರಂತ ನಿನಗೆ ಗೊತ್ತುಂಟಾ? ಏನು ಗೊತ್ತಿಲ್ಲ. ಯಾರು ನೀನು? ಕಾಣುತ್ತಿರುವಂತಹ ಜಲದಿಗೆ ನಾನೇ ಒಡೆಯ. ವಟ್ಟ ವಟ್ಟ ಎಲ್ಲಿ ಕಾಲದ ಎಲೆ. ಅಲ್ಲಿ ಇದ್ದೀಯಲ್ಲ ಅದೇ ಉಂಟಲ್ಲ ನಿನ್ನದು ಪಟ ಪಟ ನಿನ್ನನ್ನು ಸುಮ್ಮನೆ ಬಿಟ್ಟರೆ ನೀನು ಮತ್ತು ಸಹ ಮಾತಾಡ್ತೀನಿ ಪಟ ಪಟ ಮಾಡ್ತಾರೆ ಪಟ ಪಟ. ಏನಾಯ್ತು ಈಗ? ಏನು ನಮ್ಮ ವಿಷಯ ನಿನಗೆ ಗೊತ್ತಲ್ಲ. ನಿಮ್ಮದೆಂತ? ನಾವು ಯಾರು? ಯಾರು? ಪರಾಕ್ರಮಿಗಳು. ಅಷ್ಟೇ ಬಿಡು.
ಎಂತದ್ದು ಅಷ್ಟೇ ಬಿಡು. ನಿನಗಿಂತ ಬಾಲಾಢ್ಯರಾಗಿದ್ದೇವೆ. ಆಯ್ತು. ನಮ್ಮ ಎತ್ತರ ನೋಡಿ ನೀನು ಹೆದರಬೇಕಿತ್ತು, ಸುಮ್ಮನಿರ್ಬೇಕಿತ್ತು. ನೀರಿಗೆ ಒಡೆ ನಾವೇನು ಇನ್ನೊಂದು ಮಾಡ್ತಾ ಗೊತ್ತುಂಟ? ಇದೆಂತದು ಕೈ ಕೈ ಒಮ್ಮೆಲೆ ನಿನ್ನ ಕಪ್ಪಾಳಕ್ಕೆ ಕೈ ಹಾಕಿದ್ರೆ ಬರ್ಬೇಕದು ನಮ್ಮ ಮುಷ್ಟಿ ಒಳಗೆ. ನಮಗೆ ಎಲ್ಲಿ ಬೇಕಾದ್ರೂ ಕೈ ಹಾಕಿ. ಆಯ್ತು, ಏನ್ ಮಾಡ್ತೀರಿ ಈಗ? ಅಲ್ಲಿ ಇಡು, ಇಲ್ಲಿ ಇಡುದು, ಆಮೇಲೆ ಹೀಗೆ ಮಾಡುದು. ಸಮಾನ ತಿನ್ನುವುದು, ಸಮಾನ ತಿಂದು ಹೊಟ್ಟೆ ತುಂಬಿ ನಮಗೆ ಆರಾಮ, ನಿನ್ನ ಬದುಕಿಗೆ ವಿರಾಮ. ನಮ್ಮ ಗಂಟಲಲ್ಲಿ ಸಿಲುಕಿ ಇಷ್ಟೊಂದು ವಿಷಾದೆ ನನಗೆ ಸಿಗುತ್ತದೆ. ಹೋದ್ರೆ ಸರಿ, ಹೋಗದಿದ್ರೆ ಕಿವಿ ಹಿಡಿದು ನೀರಿಗೆ ಬೆಳೀತದೆ. ಕಡೆಗಾಲವು ನಿಮಗೆಂದು ದಿನವಿರೇ ಬರದು. ಎಷ್ಟು ಹುಡುಕಿ ಅದಕ್ಕೆ ಸಾಯ್ಬೇಕಲ್ಲದು. ಸತ್ತು ಬಿದ್ದಿದೆ ಅಲ್ವೇನಾ? ಇನ್ನು ಸತ್ತದಕ್ಕೆ ಹೆಚ್ಚು ಹೊಡೆಯುವುದು ಬೇಡ. ಏನು ಹೊಡೆದೆ ತಮ್ಮ ಏನು ಈಗ ತಿನ್ನುವುದು ಬೇಡ. ಮತ್ತೆ ಯಾವಾಗ? ಸ್ವಲ್ಪ ಹೊತ್ತು ಹೋದ ಮೇಲೆ ತಿನ್ನುವ. ಬಾ. ಸಾರಿ ಸರಿ. ಸೆಣತೆ ಪಂಚಸಹಸ್ರದಿ ಧನುಜರಲಿ ಜಯ ಸೇರದಿರುತ್ತಿರೆ ವನಜನಾಭನು ಹರಿಸಿ ಭಕ್ತಿಗಳು ಆದಿಮಾಯನು ಮನದೊಳರಿದಳು ಧುರದೊಳಸದಳು ಹನನಗೊಳಿಸುವೆ ಕಪಟದೊಳಗೆಂದೆನುತ ವೀರನನ್ನು ಹೊಗಳು ಕಲಿತಂದ ಅಷ್ಟರೊಡನೆ ಹೋರಾಟ ಕಾಲದಲ್ಲಿ ನನ್ನ ಪಾಲಿಗೆ ಜಯ ಲಭಿಸದೆ ಹೋಯಿತು. ಏನು ಮಾಡಲಿ ಎನ್ನುವ ಹಾಗೆ ಜಗನ್ಮಾತೆಯನ್ನು ಪ್ರಾರ್ಥಿಸಿಕೊಂಡಾಗ ಶಕ್ತಿಯಿಂದ ಆಗ ತನ್ನ ಯುಕ್ತಿಯ ಮುಖೇನ ಮಾಡು ಅವರಿಗೆ ಮುಕ್ತಿ ಕರುಣಿಸುವಂತಾಡಿದ್ದಾಳೆ. ಬರ್ಲಿ ನೋಡ. ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ ಬಲು ಹೆಚ್ಚಿನ ತೋಳ ವಿಕ್ರಮಗೆ ಅಚ್ಚರಿಯಾದ ನಾನು ಚರಿಸುವುದೇ ಅಚ್ಚರಿಯದ ಹೊಟರಹುದು ಸಂಸಾರದಲ್ಲಿ ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ ಬಲು ಹೆಚ್ಚಿನ ತೋಳ ವಿಕ್ರಮಗೆ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ.
ಏನ್ ನಿನಗೆ ಯಾರಾದ್ರೂ ತಿನ್ನುವುದಕ್ಕೆ ಕೊಟ್ರ? ಹಾಗಲ್ಲ, ಮತ್ತೆ ಮೆಚ್ಚಿದೆ ಯಾಕೆ ನಿಮ್ಮ ನೀನು? ಹೆಚ್ಚಿನ ತೋಳ. ಎಲ್ಲಿಂಟ ನಮ್ಗೆ ಹೆಚ್ಚಿನ ತೋಳು? ಅದಲ್ಲ, ಮತ್ತೆ? ಇದ್ದ ತೋಳಿನಲ್ಲಿ ಇರುವ ಹೆಚ್ಚಿನ ಶೌರ್ಯಕ್ಕೆ ಹೇಗೆ ಆಗಿದೆ ಪೆಟ್ಟು? ಹೇಗೆ ಆಗಿದೆ? ಪೆಟ್ಟು ಅಂತ ಹೇಳಿದ್ರೆ ಪೆಟ್ಟು ನಿನ್ನ ತಮ್ಮನದು ಪೆಟ್ಟಾಗಬಹುದು, ನಿನಗೆ ಪೆಟ್ಟು ಕಡಿಮೆ. ಪೆಟ್ಟು ಕಡಿಮೆ ನಿನಗೆ. ಅಲ್ಲ, ನೀನು ಹೊಡೆದದ್ದು ಕಡಿಮೆ. ದೊಪ್ಪಣೆ ಬಿದ್ದ ಮೇಲೆ ಎಂತದಕ್ಕೆ ಹೊಡಿಲ್ಲ? ಹೌದು. ಈಗ ನಡೆದಂತ ಯುದ್ಧದಲ್ಲಿ ಏನಾಯ್ತು? 5,000 ನಷ್ಟ. ಹೋಗ್ಲಿ, ತಲೆ ಬಿಸಿ ಮಾಡಬೇಡ. ನಿನಗೆ ಧರ್ಮಕ್ಕೆ ಸಿಕ್ಕಿದಲ್ಲ 5,000. ನೋಡು, 5,000 ವರ್ಷಗಳು ಕಳೆದು ಹೋಯಿತು ಅಂತ ಆಡಿದೆ. ಹಾಗೆ ಆದಂತ ಹೋರಾಟದಲ್ಲಿ ಏನಾದ್ರು ನಿರ್ಣಯ ಆಗಬೇಕೋ ಬೇಡ? ಆಯ್ತಾ? ಆಯ್ತಲ್ಲ. ಏನಾಯ್ತು? ನಡೆದಂತ ಯುದ್ಧದಲ್ಲಿ ಗೆದ್ದವ ನಾನೇ. ನೀನು ಗೆದ್ದವ? ಎತ್ತವ ನೀನು. ಪ್ರಶ್ನೆ ನೀನು ಪ್ರಶ್ನೆ ಇರ್ತೀಯ? ಗೆದ್ದವ ನಾನೇ ಅನ್ನೋದಕ್ಕೆ ನನಗೊಂದು ಪ್ರಶ್ನೆ. ಸೋತವರು ನೀವೇ. ನಾವು ಸೋತವರ? ಅಲ್ಲ, ಮತ್ತೆ ಗೆದ್ದವರು ಯಾರು? ಸುಲಭ. ಹ್ಮ್. ಗೆದ್ದವರು ನೀವು, ಸೋತವ ನಾನು. ಏನು ಎದ್ದು ಬಂದದ್ದು? ನಿಮಗೆ ಏನಾದ್ರೂ ಕೊಡುವ ಅಂತ. ಯಾರಿಗೆ? ಗೆದ್ದಂತ ನಿಮಗೆ. ನೀನು ನಮಗೆ ಏನು? ನಮ್ಮನ್ನು ಕಾಣುವಾಗ ನಾವು ಬೇಡುವವರ ಹಾಗೆ ಕಾಣ್ತೇವ? ಹಾಗಿದ್ರೆ ನೀವು ಬೇಡದವರ? ಬೇಡದವ ನೀನು. ನಾವು ಬೇಡುವವರಲ್ಲ, ಕೊಡುಗೈ ದಾನಿಗಳು. ಹೊಟ್ಟೆ ಕೈ ನಿನ್ನದು. ಕೊಟ್ಟ ಕೈ. ಆಯ್ತು. ನಿನಗೆಂದು ಬೇಡುವ ಕಾಲ ಹತ್ತಿರ ಬಂದಿದೆ. ಸರಿ. ತಲೆ ತಗ್ಗಿಸಿ, ಬೆನ್ನು ಬಗ್ಗಿಸಿ, ಕೈ ಮುಂದೆ ಮಾಡಿ ಗೆದ್ದಂತ ನಮ್ಮಲ್ಲಿ ನೀನು ಕೇಳು, ನಾವು ಕೊಡ್ತೇವೆ. ವಿಶ್ವಾಸ ಬರಬೇಕು. ಏನ್ ಮಾಡ್ಬೇಕು? ನೀವಿಬ್ಬರು ಕರ ತಟ್ಟಬೇಕು. ಕರ? ನಮಗೆ ಒಂದು ಕರ ತಟ್ಟಿ ಅಭ್ಯಾಸ ಇಲ್ಲ. ಅದ್ಯಾಕಿಲ್ಲ? ನಾವು ಕರ ತಟ್ಟುವವರಲ್ಲ. ಅಲ್ಲ, ಹಾಗೆ ನಮಗೆ ಗೊತ್ತಿಲ್ಲ. ಏನು? ಕರ ತಟ್ಟಿ ನಿಮಗೆ ಗೊತ್ತಿಲ್ಲ? ಸರಿ, ನನಗೆ ಗೊತ್ತಿತ್ತಲ್ಲ. ನೀನು ಕರ ತಟ್ಟುವ? ಹಾಗಲ್ಲ, ನಿನ್ನ ಮುಖ ನೋಡುವಾಗಲೇ ಗೊತ್ತಾಗ್ತದೆ. ನನಗೆ ಗೊತ್ತಿದ್ದ ಕಾರಣ ಹೇಳುವುದು. ಹೇಳಿದ್ದು ಬೇರೇನು ಅಲ್ಲ, ನನ್ನ ಕರದ ಮೇಲೆ ನಿಮ್ಮ ಕರವನ್ನಿರಿಸಿ ಭಾಷೆ ಸಿಕ್ಕಿದಿರಿ ಕೈಗಳರೆ, ಸಿಕ್ಕಿದಿರಿ ಕೈಗಳರೆ, ಬಲು ಸೊಕ್ಕಿದ ಮೂರ್ಖರೆ ನಿಮಗೆ, ಬಲು ಸೊಕ್ಕಿದ ಮೂರ್ಖರೆ ನಿಮಗೆ. ತಕ್ಕುದಾದ ಬತ್ತಿಕ್ಕೀರೆ ನಿದರಿನ್, ತಕ್ಕುದಾದ ಬತ್ತಿಕ್ಕೀರೆ ನಿದರಿನ್, ದಕ್ಕದೋದೆ ಮಯ ವಿಕ್ರಮ ಮುಂದಕ್ಕೆ. ಸಿಕ್ಕಿದಿರಿ ಕೈಗಳರೆ, ಬಲಸ ಬಲದ ಮೂರ್ಖರೆ ನಿಮಗೆ. ಸಿಕ್ಕಿದಿರಿ ಎನ್ನ ಕೈಯೊಳಗೆ. ಓ ತಲೆಗೆಚ್ಚವಣೆ, ನಾವು ಹೇಗೆ ಸಿಕ್ಕಿಕೊಳ್ಳುದು? ಹೌದು. ದೀರ್ಘ ದೇಹ ನಮ್ಮದು, ನಮ್ಮದು. ಸಣ್ಣ ಮುಷ್ಟಿ ನಿನ್ನದು. ಅಯ್ಯೋ ಮೂರ್ಖ. ಮೂರ್ಖ ಏನಾದು? ಗೊತ್ತಿಲ್ವಾ? ಮೂರ್ಖ ಅಂದ್ರೆ ಎಂತದದು? ಮೂರ್ಖ ಅಂದ್ರೆ ಒಳ್ಳೆಯವ ಅಂತ. ಈಗ ನಾನು ಒಳ್ಳೆಯವನ? ಶಾಬಾಸ್, ಮೆಚ್ಚಿದ. ಒಳ್ಳೆ. ನೀನು ಮೂರ್ಖ. ಮೂರ್ಖ ಅಂದ್ರೆ ಒಳ್ಳೆಯವ. ನೀನು ಮೂರ್ಖ. ಸರಿ ಸರಿ. ನಿಮ್ಮದ ಬದಿಯಲ್ಲಿ ಎಂತದ್ದು ಕುಚ್ಚು 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 ಕುಚ್ಚು? ಅವನಿಗೆ ಕೊಟ್ಟದ್ದು. ಯಾರು ಕೊಟ್ಟದ್ದು? ನಾನು. ನಿನಗೆ ತಲೆ ಸರಿ ಉಂಟಾ? ಏನಾಯ್ತು? ಕೊಡ್ಲಿಕ್ಕೆ ಮನಸ್ಸಿದ್ರೆ ಇಬ್ಬರಿಗೆ ಸಮಾನ ಕೊಡ್ಬೇಕು. ಹೌದಾ? ಈಗ ಅವನಿಗೆ ಎಂತದ್ದು ಕೊಟ್ಟಿದ್ದಿ? ಅವ ಮೂರ್ಖ. ಅವನ ಅಣ್ಣ ನಾನು. ಹೌದು. ಅವ ಮೂರ್ಖ ಅಂದ್ರೆ ನಾನು. ಅವ ಮೂರ್ಖ ಆದ್ರೆ ನೀನು ಶತಮೂರ್ಖ. ಅಂದ್ರೆ 100 ಪಟ್ಟು ಒಳ್ಳೆ. ನಾನು ಶತಮೂರ್ಖನೇ. ಓ ಮೂರ್ಖ ತಮ್ಮನೇ, ನಾನು ಶತಮೂರ್ಖ, ನೀನು ಬರೇ ಮೂರ್ಖ. ನಿನ್ನದಿಲ್ಲಿ ಬಂತು ಈಗ ನೋಡು. ಪಕ್ಷಪಾತ ಯಾರಿಗೆ? ನೀನೇ ಮಾಡಿದ್ದು. ಅವನಿಗೆ ಹೆಚ್ಚು 100, ನನಗೆ ಕೇವಲ ಕಡಿಮೆ ಅಷ್ಟೇ. ಸಾಕು ತಮ್ಮ. ಎಂತದು? ಅಯ್ಯೋ ಮಕ್ಕಳೇ, ನಾನು ಹೇಳಿದ್ದು ಯಾರಿಗೆ ಹಾಗಲ್ಲ. ಮಕ್ಕಳು? ಮತ್ತೆ ಮಾತಿಗೆ ಅಣ್ಣ ಹತ್ರ ಬಿಟ್ಟಿದ್ದೇನಾ? ಬಿಡುವ. ಈಗ ಮತ್ತೆ ನೋಡು, ಬೇಗ ಹುಡುಕು. ಏನು? ನೀವು ಭಾಷೆ ಕೊಟ್ಟಿದ್ದೀರಾ. ಹೌದು. ನನಗೆ ಬೇಕಾದದ್ದು ಬೇರೇನು ಅಲ್ಲ, ಏನು? ನಿಮ್ಮಿಬ್ಬರ ಪ್ರಾಣ. ಏನ ಮಾಡುವುದೆಂಬ ಪ್ರಾಣವ ಕೇಳಿದ, ಜಾಣತನದಲ್ಲಿ ವಂಚಿಸುತ್ತ, ಸಾನುರಾಗದಲ್ಲಿ ಮನದಿರಾಗಲೇ, ತಾನೆಮ್ಮೋಳೆಂದಂತ ಮಾತಾ ಏನ ಮಾಡುವುದು? ಅಯ್ಯಯ್ಯಪ್ಪೋ, ಅಯ್ಯಯ್ಯೋ, ಹೋಯ್ತಲ್ಲ ತಮ್ಮ, ಹೋಯ್ತಲ್ಲ. ಮುಗೀತಲ್ಲ, ಮುಗೀತಲ್ಲ. ಇಷ್ಟು ಮಾಡಿಬಿಟ್ಟ. ಮುಗಿದದಲ್ಲ ತಮ್ಮ, ಅತ್ಯಂತ. ಇವ ನಮ್ಮನ್ನು ಮುಗಿಸಿದ್ದು. ಹೌದು.
ಮಾತಾಡಿ ಮಾತಾಡಿ ಮೋಸ ಮಾಡಿಬಿಟ್ಟ ತಮ್ಮ. ಇವ ದೊಡ್ಡ ವಂಚಕ, ನಯವಂಚಕ ಇವ ಹೋಗಿ ಹೋಗಿ ಪ್ರಾಣವನ್ನೇ ಕೇಳಿದನಲ್ಲ. ಅದಕ್ಕಿಂತ ಬದಲು ಬೇರೆ ಏನಾದ್ರೂ ಕೇಳ್ತಿದ್ರೆ ಬೆಚ್ಚಿ ಕೊಡ್ಬೋದು. ನಮ್ಮಲ್ಲಿ ಏನಿರ್ಲಿಲ್ಲ, ಎಷ್ಟಿರ್ಲಿಲ್ಲ. ಅದರಲ್ಲೂ ಇಬ್ಬರ ತಲೆ ಕೇಳುವುದಕ್ಕಿಂತ ಬದಲು ನಿನ್ನ ಒಬ್ಬನ ತಲೆಯನ್ನಾದ್ರೂ ಕೇಳಬಹುದಿತ್ತು. ನಾನಾದ್ರೂ ಒಂದು 4 ದಿವಸ ಬದುಕುತ್ತಿದ್ದೆ. ತಮ್ಮ, ಕೇಳಿದ್ದಕ್ಕೆ ಒಮ್ಮೆ ನಿನ್ನ ತಲೆ ಕೊಡು, ಆಮೇಲೆ ಇವನನ್ನು ನಾನು ನೋಡಿಕೊಳ್ತೇನೆ ತಮ್ಮ. ಅಣ್ಣ, ನಾನೇ ತಪ್ಪು ಮಾಡಿದ್ದು. 5,000 ವರ್ಷಗಳಲ್ಲಿ ಅವನಿಗೆ ಹೊಡೆದಲ್ಲ, ನಿನಗೆ 4 ಹೊಡೆಯಬೇಕಿತ್ತು. ಅಣ್ಣನಿಗೆ ಹೊಡೆದ್ರೆ ಅಲ್ಲಲ್ಲ, ರೋಗ ಬಂದಿತ್ತು. ಹೋಗಲ್ಲ, ನೀನು ಮಾತು ಕೊಟ್ಟದ್ದು ಹೇಗೆ? ಸಾಯುವ ತನಕ ನಾವಿಬ್ಬರು ಜೊತೆ ಆಗಿರ್ಬೇಕು ಅಂತ. ಅವ ಕೇಳಿದಲ್ಲ, ನನಗೆ ಗೊತ್ತಾಗಿರ್ಲಿಲ್ಲ. ಈಗಂತದ್ದು ಒಂದಲ್ಲ ಕೇಳಿತ್ತು, 2 ಕೇಳಿದ್ದಾರೆ. ತಮ್ಮ, ಬದುಕಿದ್ರು ಜೊತೆಯಲ್ಲಿ, ಸತ್ತರು ಜೊತೆಯಲ್ಲಿ. ಇವನು ಇಷ್ಟು ಚಿಕ್ಕ ತಲೆಯಲ್ಲಿ ಇಷ್ಟು ವಿಷಯ ಇರ್ಬೇಕಾದ್ರೆ ನಮಗೆ ಎಂತದಕ್ಕೆ ಈ ಮಂಡೆ? ಅದು ಗೊತ್ತಾಗಬೇಕು ಅವನ ವಿಷಯ. ತಮ್ಮ, ಮುಂದೆ ಕಾಣುವುದೆಂತದ್ದು? ಅದು ನೀರು. ಆ ಬದಿಯಲ್ಲಿ ಅದು ನೀರು. ಅಲ್ಲಿ ಎಂತದ್ದು? ಅಲ್ಲಿ ಸಹ ನೀರೇ. ಹಿಂದೆ ಎಂತದ್ದು? ಅದು ನೀರೇ ಪುಣ್ಯ. ನಿನ್ನ ಕರ್ಮ ನಿನ್ನದು. ಕಣ್ಣು ಕಾಣುತ್ತದೆ. ಕೊಡಿಯಲ್ಲ ಇಲ್ಲಿ, ಕೊಡ್ತೇವೆ ನಿಲ್ಲು. ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ತಾಗದ್ರೆ ತಿಳಿ. ಇವರಿಗೆ ನಾನು ಯಾರು ಎನ್ನುವ ಸತ್ಯ ಅರಿವಾಗಬೇಕು. ಅದಕ್ಕಾಗಿ ವಿಶ್ವ ವಿರಾಟ್ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಶ್ರೀರಾಣವಶಯನ ನಾರಾಯಣ ನೀರಜದಳ ನಯನ. ಶ್ರೀರಾಣವಶಯನ ನಾರಾಯಣ ನೀರಜದಳ ನಯನ. ಘೋರ ದುರಿತ ಸಂಹಾರಣ, ಘೋರ ದುರಿತ ಸಂಹಾರಣ, ದೀನೋದ್ಧಾರಿ ರಮಣ ನಾರಾಯಣ. ಶ್ರೀರಾಣವಶಯನ ನಾರಾಯಣ ನೀರಜದಳ ನಯನ. ಜಯ 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 ಜಯ. ಜಯ 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 ಜಯ. ಓ ಕ್ಷೀರಾರ್ಣಶಯನನೇ, ನಾರಾಯಣನೇ, ನೀರಜ ದಳ ನಯನನೇ, ಘೋರ ದುರಿತವನ್ನು ಪರಿಹರಿಸುವವನೇ. ಓ ಶ್ರೀಹರಿ, ಅಜ್ಞಾನದಿಂದ ಕಂಗೆಟ್ಟಂತಹ ನಮಗೆ ಸುಜ್ಞಾನವನಿತ್ತ ಮೇಲೆ ನಾವ್ಯಾರು ನೀನ್ಯಾರೆಂಬುದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಜನ್ಮಕ್ಕೆ ಕಾರಣೀಭೂತನು ನೀನೇ ಅನ್ನೋದು ಸ್ಪಷ್ಟವಾಯಿತು. ನಿನ್ನ ಮಕ್ಕಳು ಅಂತ ಗೊತ್ತಾದ ಮೇಲೆ ಬದುಕುಳಿಯುವಂತ ಆಸೆ ನಮಗಿಲ್ಲ. ಅಳಿಸುವುದಕ್ಕೂ ಉಳಿಸುವುದಕ್ಕೂ ಸರ್ವ ಸಮರ್ಥನು ನೀನಾಗಿದ್ದೀವಿ. ನಾವು ಮಾಡಿದ್ದು ತಪ್ಪು, ನಮ್ಮ ತಪ್ಪನ್ನು ಮನ್ನಿಸಿ ಉದ್ಧರಿಸು ತಂದೆ, ಉದ್ಧರಿಸು. ಓ ಮೃತ್ಯುಂಜಯ ಮಿತ್ರನೇ, ನಿತ್ಯ ಸನ್ನತಿ ಪಾತ್ರನೇ, ದೇವರೇ, ಮಾಡಬಾರದನ್ನು ನಾವು ಮಾಡಲಿಕ್ಕೆ ಹೊರಟೆವು. ಆದುದರಿಂದಲೇ ಆಗಬಾರದು ನಮ್ಮ ಬಾಳಿಗೆ ಆಗಿ ಹೋಯಿತು. ನೀನೇ ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದಂತ ನಮಗೆ ಸುಜ್ಞಾನದ ದಿವ್ಯ ದೀವಿಗೆಯನ್ನು ನೀಡಿದಂಥ ವಿಪುಣಿ ಎಂಬುದಾಗಿ ತಿಳಿಯಿತು ದೇವರೇ. ನೀನೇ ಜಗದಾದಿ ದೈವ ಎಂಬುದನ್ನು ತಿಳಿದಿದ್ದೇವೆ. ಕೊಟ್ಟ ಮಾತಿಗೆ ತಪ್ಪುವವರು ನಾವಲ್ಲ. ನಮ್ಮಿ ತಲೆ ಕತ್ತರಿಸಿ ಮೋಕ್ಷ ಪದವನ್ನು ಅನುಗ್ರಹಿಸಿದ್ದೇವೆ. ಅಸ್ತು. ಮದಿರೆಯ ಕಾಂತಿಯ ನಿನಗಾನು ಮಧು ಎನ್ನುವೆ. ಮತ್ತತಿ ಕಠಿಣಮನ ತನವಿರುವ ಇವನದರಿಂದ ಕೈಠಬರಮೇ. ಮುಂದೆ ನಿಮ್ಮಿಷ್ಟದಂತೆ ನಡೆಸುವೆ ನಿನ್ನ. ಆಗ ನನ್ನ ವಿಶ್ವ ವಿರಾಟ್ ಸ್ವರೂಪವನ್ನು ಕಂಡಾಗ ನಿಮ್ಮಲ್ಲಿದ್ದಂತಹ ಅಜ್ಞಾನ ದೂರವಾಯಿತು. ಸರಿ, ನಾನು ಯಾರು ಎನ್ನುವ ಸತ್ಯವನ್ನ ಅರಿತಿದ್ದೀರಾ? ನನ್ನ ಕರ್ಣ ಕಿಲ್ಮಿಷದಿಂದಲೇ ಹುಟ್ಟಿಕೊಂಡವರು ನೀವು. ಕಿಲ್ಮಿಷ ಒಂದು ನೀರಿಗೆ ಬಿದ್ದಾಗ ನೀರಲ್ಲಿ ಕರಗಿ ನೀರಾಗಿ ಹೋಗಬೇಕಿತ್ತು. ಸರಿ. ಬದಲಾಗಿ ದೇಹ ಸ್ವರೂಪವನ್ನು ಪಡೆದಿದೆ ಅಂತ ಆದ್ರೆ ಅದರಿಂದ ಮುಂದಕ್ಕೆ ಯಾವುದೋ ಘನ ಕಾರ್ಯ ಆಗುವುದಕ್ಕೆ ಇದೆ ಎನ್ನು ಸತ್ಯ. ನಿಮಗೆ ತಂದೆಯೂ ನಾನೇ, ತಾಯಿಯೂ ನಾನೇ. ಆದ ಕಾರಣ ಹೆಸರನ್ನ ಇಡಬೇಕಾದದು ನನ್ನ ಕರ್ತವ್ಯ. ಮಧುವಿನ ಕಾಂತಿ ಮೃದುವಾದ ದೇಹವುಳ್ಳ ನೀನೇ ಮಧು. ಧನ್ಯನಾದೆ. ಕಠಿಣವಾದ ತನು ಕರ್ಕಶವಾದ ಧ್ವನಿಯುಳ್ಳ ನೀನೇ ಕೈಟ. ಅಪ್ಪ,
ದೇವರ ಮಕ್ಕಳಾದಂತಹ ನಮಗೆ ಒಂದು ಒಳ್ಳೆಯ ಬುದ್ಧಿ ಬರಬೇಕಿತ್ತು. ಸರಿ, ಈ ಕೆಟ್ಟ ಬುದ್ಧಿ ಹೇಗೆ ಬಂತು, ಯಾಕೆ ಬಂತು ಅಂತ ಗೊತ್ತಾಗುವುದಿಲ್ಲ ನನಗೆ. ಅದಕ್ಕೆ ಕಾರಣ ಇದೆ. ಏನು? ಹುಟ್ಟಿದಾಕ್ಷಣ ನನ್ನಿಂದ ದೂರವಾದಿರ. ಯಾವುದೇ ಮಕ್ಕಳಿಗಾದ್ರೂ ಎಳವೆಯಲ್ಲೇ ಸಂಸ್ಕಾರ ಎನ್ನುವುದು ಸಿಗದೇ ಇದ್ರೆ ಅವರು ದುಷ್ಟರಾಗಿ ಕಾಣಿಸಿಕೊಳ್ಳುತ್ತಾರೆ ಎನ್ನುವುದಕ್ಕೆ ನೀವೇ ಜ್ವಲಂತ ಸಾಕ್ಷಿಗಳು. ಹಾಗಾಗಿ ಎಳವೆಯಲ್ಲೇ ಬಾಲ ಸಂಸ್ಕಾರ ಎನ್ನುವುದು ಬಹಳ ಅಗತ್ಯ. ತಪ್ಪಿನ ಅರಿವಾಗಿ ಪದದ್ವಯಗಳ ಸ್ತುತಿ ಮಾಡ್ತಾ ಇದ್ದೀರಾ. ಭಕ್ತಿಗೆ ಮೆಚ್ಚಿದ್ದೇನೆ. ಮನದಾಸೆಯನ್ನು ಹೇಳಿಕೊಂಡೇ ಅನುಗ್ರಹಿಸುತ್ತೇನೆ. ಕೊನೆಯ ಗಳಿಗೆಯಲ್ಲಿ ಪಾದಕಮಲದಲ್ಲಿ ಬೇಡಿಕೊಳ್ಳುವುದು ಬೇರೆನಲ್ಲ, ಏನು? ನಮಗೆ ಯೋಗ್ಯವಾದ ಹೆಸರು ಬೇಕು. ನಮ್ಮ ಹೆಸರು ನಿನ್ನ ಹೆಸರಿನೊಂದಿಗೆ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸುವ. ಅದು ಕೈಟವರೇ, ತಂದೆ, ನಿಮ್ಮ ಶಿರವನ್ನು ಕತ್ತರಿಸಿದ ಬಳಿಕ ನಿಮ್ಮ ಮೇಧಸ್ಸನ್ನು ಜಲದಿಗೆ ಸೇರಿಸಿ ಭೂಮಿ ನಿರ್ಮಾಣವನ್ನು ಮಾಡಿ ಅದಕ್ಕೆ ಮೇದಿನಿ ಎನ್ನುವ ಹಾಗೆ ಹೆಸರನ್ನು ಇರಿಸಿ ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸುತ್ತೇನೆ. ಕೊಟ್ಟ ಮಾತಿನಂತೆ ಒಂದು ಬಿಂದು ನೀರು ನಿಮ್ಮ ಮೈಗೆ ಸೋಕದ ತರದಲ್ಲಿ ಶಿರವನ್ನು ಕತ್ತರಿಸಲು ಜಂಗೆಯನ್ನು ವಿಶಾಲವಾಗಿ ಬೆಳೆಸಿದ್ದೇನೆ. ಶಿರವನ್ನು ಇಡೀ ಕತ್ತರಿಸುತ್ತೇನೆ. ಮಧುಕೈಟವರ ಮೇಧಸ್ಸಿನಿಂದ ಮೆಹದಿನಿಯನ್ನು ನಿರ್ಮಿಸಿದ್ದೇನೆ. ಸೃಷ್ಟಿಗೆ ಒಂದು ಅವಕಾಶ ಕಲ್ಪಿತವಾಗಿದೆ ಎನ್ನುವುದನ್ನು ಅರಿತಂತಹ ಬ್ರಹ್ಮ ಸತ್ಯಲೋಕಕ್ಕೆ ತೆರಳಿದ್ದಾನೆ. ಹರನು ಕೈಲಾಸವನ್ನು ಸೇರಿಕೊಂಡಿದ್ದಾನೆ. ನಾನು ಕೂಡ ಪಾಲನಾ ಕರ್ತವ್ಯವನ್ನು ಮಾಡುವುದಕ್ಕಾಗಿ ವೈಕುಂಠದೆಡೆಗೆ ಸಾಗುತ್ತೇನೆ. ಜನನಿಯ ಗಿರಲಿ ಮಾಲಿನಿಯೋ ಮಾಲಿನಿಯೋ ಜನನಿಯ ಗಿರಲಿ ಮಾಲಿನಿಯೋ ವರತನುಜಪೇಕ್ಷೆಯಲಿ ಕಾಮಿನಿಯೋ ವರತನುಜಪೇಕ್ಷೆಯಲಿ ಕಾಮಿನಿಯೋ ಕನಕಗರ್ಭನ ತಪವನು ಗಿವೇನೆನುತ್ತಲೀ ಕನಕಗರ್ಭನ ತಪವನು ಗಿವೇನೆನುತ್ತಲೀ ವನಕಾಗಿ ನಡೆ ತಂದು ವನಕಾಗಿ ನಡೆ ತಂದು ಮನದಿ ಯೋಚಿಸಿದಳು ವನಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನನಿಯ ಜಗಲಿ ಮಾಲಿನಿಯೋ ವರತನುಜಪೇಕ್ಷೆಯಲಿ ಕಾಮಿನಿಯೋ ಪ್ರಪಂಚದಲ್ಲಿ ಯೋಗ್ಯ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟಬೇಕಂತಾದ್ರೆ ಯೋಗವೂ ಬೇಕು, ಭಾಗ್ಯವೂ ಬೇಕಂತೆ. ಆ ಬಗ್ಗಿನ ಆಲೋಚನೆ ಮಾಡಿದಾಗ ಯೋಗವಂತಳು ಹೌದು, ಭಾಗ್ಯವಂತಳು ಹೌದು. ಸಕಲ ಜೀವರಾಶಿಗಳ ಜೀವನಕ್ಕೆ ಕಾರಣರಾದವರು ನನ್ನ ತಂದೆಯಾದಂತಹ ಕಶ್ಯಪ ಬ್ರಹ್ಮರು, ಅವರ ಜ್ಯೇಷ್ಠ ಪತ್ನಿ ನನ್ನ ಅವ್ವೆಯಾದಂತಹ ದಿತಿದೇವಿ, ಅವರ ದಾಂಪತ್ಯ ಎನ್ನುವಂತಹ ಬಳ್ಳಿಯಲ್ಲಿ ಅರಳಿದಂತಹ ಹೂ ನಾನು. ಅವರ ಮಗಳಾಗಿರುವಂತಹ ನನಗೆ ಮಾಲಿನಿ ಎನ್ನುವ ಹಾಗೆ ಹೆಸರಿರಿಸಿದ್ದಾರೆ. ಯೋಗ್ಯ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸ ಮುಗಿಸಿ ಅರಮನೆ ಬಂದು ಸೇರಿದೆ. ಮಗಳ ಮುಖವನ್ನು ಕಂಡು ಸಂತೋಷ ಪಡಬೇಕಾದಂತಹ ನನ್ನಮ್ಮ ಇಂದು ಮಾತ್ರ ಹಗಲು ನೋಡಿ ಅರಮನೆಯ ಒಂದು ಮೂಲೆಯಲ್ಲಿ ಕುಳಿತು ಧಾರಾಕಾರವಾಗಿ ಕಣ್ಣೀರನ್ನು ಹೆಸರಿಸುತ್ತಾ ಇದ್ದಳು. ಅಮ್ಮನ ಬಳಿಗೆ ಹೋದಿ ಅಮ್ಮನಲ್ಲಿ ಕೇಳಿಕೊಂಡು
ಕೇಳಿಕೊಂಡೆ ನಿನ್ನ ದುಃಖಕ್ಕೆ ಕಾರಣ ಏನೆಂಬುದಾಗಿ. ಆಗ ಅಮ್ಮ ಆಡಿದಂತಹ ಮಾತೇನು ಗೊತ್ತಿ, ಈ ಹಿಂದಕ್ಕೆ ಅದೆಷ್ಟು ಮಂದಿ ಗಂಡು ಮಕ್ಕಳಿದ್ದರಂತೆ ಅವಳಿಗೆ. ಅವರೆಲ್ಲರ ಸುರಲೋಕವನ್ನು ವಶಪಡಿಸಿಕೊಳ್ಳುವ ಉದ್ದೇಶದಿಂದಾಗಿ ನೇರವಾಗಿ ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರು. ಏನು ಮಾಡೋಣ ಹೇಳಿ, ಆ ದೇವತೆಗಳ ಮೋಸದಿಂದಾಗಿ ತನ್ನೆಲ್ಲ ಗಂಡು ಮಕ್ಕಳೆಲ್ಲ ಕಳೆದುಕೊಂಡಳಂತೆ. ಹೀಗೆ ನನ್ನ ಅಮ್ಮನಲ್ಲಿ ಶೋಕ ಎಂಬುದು ಕಾಡುತ್ತಾ ಇತ್ತು. ಅದು ಅಂತಿಂತ ಶೋಕವಲ್ಲ, ಅದು ಪುತ್ರ ಶೋಕ. ಆ ಸಂದರ್ಭಕ್ಕೆ ಹೋಗಿ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದೆ. ಈ ದೈತ್ಯ ಕುಲ ಉದ್ಧಾರ ಆಗಬೇಕಂತಾದ್ರೆ ನನ್ನಿಂದ ಏನು ಮಾಡಲು ಸಾಧ್ಯ ಎನ್ನುವ ಹಾಗೆ ನನ್ನ ಮಾತನ್ನು ಕೇಳಿ ಸಂತೋಷಭರಿತಳದಂತಹ ನನ್ನಮ್ಮ ನನಗೊಂದು ಆಜ್ಞೆಯನ್ನು ಮಾಡಿದಳು. ಹೇಗೆ ಗೊತ್ತಿ, ಅರಣ್ಯ ಗರ್ಭವನ್ನು ಸೇರಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸಿ ನಿಜ ಗರ್ಭದಲ್ಲಿ ಭೂಗರ್ಭನ್ನು ಆಳುವಂತಹ ಮಗನನ್ನು ವರವಾಗಿ ಪಡೆದ ಮಗಳು ಇರುವ ಹಾಗೆ ಅಮ್ಮನ ಆಜ್ಞೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ನೋಡಬಾರದೆ, ಇದಲ್ವೇ ದಟ್ಟವಾದಂತಹ ಕಾಡು, ಪ್ರಶಾಂತವಾದಂತಹ ವಾತಾವರಣ. ಇನ್ನು ಯಾಕೆ ಸಾವಕಾಶ? ಆ ಬ್ರಹ್ಮದೇವನ ಕುರಿತಾಗಿ ನಾನು ತಪಸ್ಸನ್ನು ಆಚರಿಸಲೇಬೇಕು. ಆದರೆ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಬಾರದೆ. ಕಾಣೋದಕ್ಕೆ ಹೇಗಿದ್ದೇನೆ ನಾನು? ಚೆಲುವಿಕೆ ಯೌವನದಿಂದ ಕಂಗೊಳಿಸುತ್ತಾ ಇದ್ದೇನೆ. ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ ಇವೆಲ್ಲವೂ ಜೊತೆಯಾಗಿ ಸೇರಿದಂತಾದ್ರೆ ಅದು ಸೌಂದರ್ಯ ಎನಿಸಿಕೊಳ್ಳುವುದಂತೆ. ಸೌಂದರ್ಯ ಒದ್ದಿದಂತಹ ನನ್ನನ್ನು ಇಳಿಯ ಕಾಮುಕರು ಕಂಡರೋ ಅಂತಾದ್ರೆ ಖಂಡಿತವಾಗಿ ಮೋಹಿಸೇ ಮೋಹಿಸುತ್ತಾರೆ. ಅವರ ಮಾತು ಬಿಡೋಣ. ಇನ್ನೊಂದು ಪಕ್ಷ ಉಂಟಲ್ಲ, ಸುರರೆಮ್ಮ ಹಗೆಗಳಾಗಿ ಹರು ನಿಜವರಿತರೆ ತಪಕ್ಕೆಂದು ಭಂಗವನ್ನು ತಂದೇ ತರುತ್ತಾರೆ. ಹಾಗಾದರೆ ನಾ ಹೇಗೆ ತಪಸ್ಸನ್ನಾಚರಿಸಲಿ? ಹೀಗೆಂದು ಆಲೋಚನೆ ಮಾಡಿದ್ದೇ ತಕ್ಷಣ ಚಿತ್ತ ಪಿತ್ತಿಗೆ ಹೊಳೆಯುತ್ತಲೊಂದು ಪಾಯ. ಅದೇನದು? ಕೊಳಚೆಲೆ ಬಿದ್ದುಕೊಂಡದ್ದು ಮಹಿಷಿಗಳ ಹಿಂಡಲ್ವಿ. ಇದೇ ಸರಿಯಾದಂತಹ ರೂಪ. ಈಗಿಂದ ಈಗಲೇ ಮಹಿಷಿ ರೂಪವನ್ನ ಅಂದು ಆ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನಾಚರಿಸುತ್ತಿರಂತೆ. ಅದಕ್ಕಾಗಿ ಇವಳಿಗೆ ಸರಿಯಾದ ಬುದ್ಧಿಯನ್ನು ಗಳಿಸಬೇಕು. ಇವಳ ಉದಾಹರಣದಲ್ಲಿ ಹುಟ್ಟುವ ಮಗ ಹುಟ್ಟಲಿ ಹುಟ್ಟಲಿ ನಾನು ಕೊಟ್ಟಂತ ಶಾಪಕ್ಕೆ ಮೂರು ಮೂರ್ತಿಗಳಿಂದ ಪರಿಹಾರ
ಅನುರಗತಿ ಬೀಳು ಮಂದಿರವಲ್ಲೋ ಅಂದದಿಲಾಲಿ ಬೆಳೆ ಚಂದ ಕಮಲದರು ಮಗಳೇ ಮಾಲಿನಿ, ದಟ್ಟವಾದ ಕಾಡನ್ನು ತೆರೆಕೊಂಡು ಘನಘೋರವಾದ ತಪಸ್ಸನ್ನು ಮಾಡುತ್ತಾ ಇದ್ದಿ. ನೀನು ಯಾರ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಿ? ಆ ಬ್ರಹ್ಮದೇವನ ತನ್ನನ್ನು ಪ್ರತ್ಯಕ್ಷಗೊಂಡಿದ್ದೆ. ತಪಸ್ಸನ್ನು ಬಿಡ ಮಗಳೇ, ಮಾದ ಇಂಗಿತವನ್ನು ತಿಳಿತು ಈಡೇರಿಸಿ ಕೊಡುತ್ತೇನೆ. ಕರುಣಾಸಾಗರ ದೇವನೇ, ಕರುಣಸಾಗರ ದೇವಾ, ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಹರುಷದಿಂದಲೇ ಮನನಿರವಾಗ, ಹರುಷದಿಂದಲೇ ಮನದಿರವಾಗ, ದುರಧೀರನಾದಿಗ ತರಣನ ಬಯಸಿಯೇ, ದುರಧೀರನಾದಿಗ ತರಣನ ಬಯಸಿಯೇ ವಿರಚಿಸಿದೆನು ಘೋರೋತ್ತಪವ. ಕರುಣ ಸಾಗರ ದೇವ ಕರುಣಾಸಾಗರ ದೇವನೇ, ಮಾಲಿನಿ, ಮೊದಲಾಗಿ ನಿನ್ನ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಿಲಮ್ಮ. ಮಮತೆಯ ಮಗಳದಂತಹ ಮಾಲಿನ ಭಕ್ತಿಗೆ ಮೈದೊರೆದೆಯ ತಂದೆ. ಹೌದಮ್ಮ, ಬತ್ತಿ ಹೋದ ಕೆರೆ ಬಾವಿಗಳು ತುಂಬಿಸಲು ಮಳೆ ಬಂದ ಹಾಗೆ, ನಿಜ, ಕತ್ತಲೆಯನ್ನು ದೂರೀಕರಿಸಲು ಮಣಿ ದೀಪ ಇದ್ದ ಹಾಗೆ, ಸತ್ಯ. ನನ್ನ ಭಕ್ತಿಗೆ ಮೈದೊರೆದಂತಹ ನಿನ್ನಲ್ಲಿ ಆ. ನನ್ನ ಬೇಡಿಕೆಯನ್ನು ಕೇಳಲೇ ದೇವ. ಏನಮ್ಮ? ಇನ್ನು ಮುಂದಕ್ಕೆ ಉತ್ತಮ ವರನನ್ನು ನೋಡಿ ನಮ್ಮ ದಾಂಪತ್ಯದಲ್ಲಿ ಹುಟ್ಟುವಂತಹ ಮಗ ಆ. ದುರಧೀರನಾಗಿರಬೇಕು. ಆ. ಅನಿಮಿಷ ಪುರವನಾಡುವಂತಹ ಮಗ ನನಗೆ ವರವಾಗಿ ಬೇಕು. ಅಂತಹ ವರವನ್ನು ಅನುಗ್ರಹಿಸಬೇಕು ತಂದೆ. ತಥಾಸ್ತು ಮಗಳೇ. ಧನ್ಯಳಾದಿ. ಆದರೆ ನಿನ್ನ ಉದರದಲ್ಲಿ ಹುಟ್ಟುವ ಮಗು ಕೂರನಾಗಿರುತ್ತಾನೆ. ತಂದೆ, ಆ. ನೀನಾಡುವಂತಹ ಮಾತನ್ನು ಕೇಳುವಾಗ ಒಂದೊಮ್ಮೆಗೆ ನನಗೆ ಬರ ಸಿಡಿಲೇ ಬಡಿದಂತ ಅನುಭವ ಆಯಿತು ನನಗೆ. ಆ. ನಿನ್ನ ಕುರಿತಾಗಿ ನನ್ನ ತಪಸ್ಸನ್ನು ಆಚರಿಸಿದೆ. ಹೌದು, ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡೆ. ನಿಜ. ಆದರೆ ನೀನಾಡುವಂತಹ ಮಾತು ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಕೋಡಲಾಗಿ ಜನಿಸುತ್ತಾನೆ. ಹೌದಮ್ಮ. ಹುಟ್ಟಿದಂತಹ ಮಗನನ್ನು ಹೇಗೆ ಎತ್ತಿ ಮುದ್ದಾಡಲಿ, ಆ. ಹೇಗೆ ತನ್ನೆದೆಯ ಹಾಲನ್ನು ಆತನಿಗೆ ಉಡಿಸಲಿ, ಆ. ಯಾವ ಕೈಗಳಿಂದ ಜೋಗುಳವನ್ನೇ ಪಾಡಲಿ. ಆ. ಇದಕ್ಕಿಂತ ನನಗೆ ಸಾವನ್ನು ತೆಗೆಸುವುದಲ್ವೇ ನೀನು? ಮರುಗಬೇಡ ಮಾಲಿನಿ. ಮರುಗದಿರು ಮಾಲಿನಿಯೇ, ಮರುಗದಿರೋ ಮುನಿವರ ಉರಿದ ವಚನವೋ ಕಪ್ಪಲವಿಯದೋ, ತರಳ ಮಗಿದಲು ದಣಿಸಿದರೋ ನಿನ್ನುದರದಲ್ಲಿ ಮುಂದೆ ದುರಪರಾಕ್ರಮಿಯನಿಸಿಯೇ ಮೆರೆಯುವನೋ ತ್ರೈ ಜಗದಿ ಘನ ಶೌರ್ಯದಿಂದಲೇ. ಮರೆಯ ಮಾತಲ್ಲ, ಮರೆಯ ಮಾತಲ್ಲ, ಮರೆಯ ಮಾತಲ್ಲ, ಮರೆಯ ಮಾತಲ್ಲೆನುತ ಸಂತವಿಸಿದನು ಮಾಲಿನಿಯೋ. ಕಣ್ಣೀರನ್ನು ಸುರಿಸಬೇಡಮ್ಮ. ಮತ್ತೇನು ಮಾಡಲಿ? ಇಷ್ಟಲಾಗುವುದಕ್ಕೆ ಕಾರಣಕರ್ತರು ಬೇರೆ ಯಾರಲ್ಲ, ಯಾರು? ಅದು ನೀನೆ. ನಾನೇ? ಹೌದು. ಹೇಗೆ? ದಟ್ಟವಾದತ್ತ ಕಾಡನ್ನು ಸೇರಿಕೊಂಡವನು ನನ್ನ ಕುರಿತಾಗಿ ತಪಸ್ಸನ್ನು ಮಾಡುವುದಕ್ಕೆ ಮುಂದಿರುದಂತ ನೀನು ಕಾಮುಕರಿಗಾಗಿ ಹೆದರಿ ತನ್ನ ರೂಪವನ್ನು ಮರೆಗೊಳಿಸಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನು ಕೈಗೊಂಡೆ. ಇದು ತಪ್ಪೇ ಹೇಳಿ? ಖಂಡಿತವಾಗಿ ತಪ್ಪಲ್ಲ ಮಗನೇ. ಈ ಕಾಡಲ್ಲಿ ಭಾರ್ಗವ ಶಿಷ್ಯರಾದಂತ ಸುಪಾರ್ಶಕ ಕೂಡ ತಪಸ್ಸನ್ನು ಮಾಡುತ್ತಾ ಇದ್ದ. ನಿನ್ನ ತಪಸ್ಸಿನಿಂದಾಗಿ ಅವನ ತಪಸ್ಸಿಗೆ ವಿಘ್ನ ಬಂತು. ಮುನಿದು ಶಾಪವನ್ನೇ ಕೊಟ್ಟು ಬಿಟ್ಟಿದ್ದಾನೆ ಮಗನೇ. ಹೇಗೆ? ನಿನ್ನ ಉದರದಲ್ಲಿ ಹುಟ್ಟುವ ಮಗು ಮಹಿಷನಾಗಿರುತ್ತಾನೆಂದು. ತಂದೆ, ಶಾಪ ಕೊಟ್ಟದ್ದು ಕೇವಲ ಮುನಿಪೋತ್ತಮನಲ್ವೇ? ನಿಜ.
ಮೂರು ಮೂರ್ತಿಗಳು ನೀವರೂರಾಗಿದ್ದೀರಾ. ಆ. ಈ ಶಾಪಕ್ಕೆ ಪರಿಮಾರ್ಜನೆ ನಿಮ್ಮಲ್ಲಿಯೇ ಸ್ವಾಮಿ. ಪರಿಮಾರ್ಜನೆ ಮಾಡಬಹುದಿತ್ತು ಮಗನೇ. ಮತ್ತೊಂದು ವಚನವನ್ನೇ ನುಡಿದು ಬಿಟ್ಟಿದ್ದಾನೆ. ಏನದು? ನಾನು ಕೊಟ್ಟಿರುವಂತಹ ಶಾಪವು ಮೂರು ಮೂರ್ತಿಗಳಿಂದ ಪರಿಮಾರ್ಜನೆ ಆಗದೆ ಹೋಗಲಿ. ಮತ್ತೆ ನಾನೇನು ಮಾಡೋದಕ್ಕೆ ಸಾಧ್ಯ ಉಂಟಮ್ಮ? ನನ್ನ ಗತಿಯೇನು ಹಾಗಾದರೆ? ಕಣ್ಣೀರನ್ನು ಸುರಿಸಬೇಡ, ದುಃಖಿಸಬೇಡ. ಹುಟ್ಟ ಮಗು ಕೋಣಾಗಿದ್ರು ಕೂಡ ಚಾರಣಾಗಿರುತ್ತಾನೆ. ವೀರನಾಗಿ, ಧೀರನಾಗಿ, ಶೂರನಾಗಿ ಮೂರು ಲೋಕದಲ್ಲಿ ವಿಜಯದ ಪದಕ್ಕೆ ನಿಲ್ಲಿಸುತ್ತಾನೆ. ನಿನಗೆ ಶುಭವಾಗಲಿ. ಧನ್ಯಳಾಗಿ, ಧನ್ಯಳಾಗಿ, ಧನ್ಯಳಾಗಿ. ಕನಕ ಗರ್ಭನೇ ಭವನಗೊಂಡು ಮಾಲಿ ಘನಹರುಷವನೇ ತಾಳಿ ಕ್ಷಣದೊಳಗಿನ ರೂಪವನ್ನು ತಳೆಯುತ್ತಲೇ ಮಲಗಿದ ಜನನಿಯಲಿ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಹದಿತಿಯೋ ತನ್ನಯ ಪುತ್ರಿಯನು ತಪಗೆಂದು ಕಳುಹುತ್ತ ಹರುಷದಿಂದಿರುತ್ತಿರಲು. ಜೈ ನಮೋ ಜಗದೀಶ್ವರ ಕಾಪಾಡು ತಂದೆ ಕಾಪಾಡು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದ ದಿತಿದೇವಿ ಎಂದರೆ ನಾನೇ ಸರಿ. ಹುಟ್ಟಿದಾಕ್ಷಣವೇ ಸಕಲ ಜೀವರಾಶಿಗಳಿಗೂ ಆಸೆ ಎನ್ನುವುದು ಹುಟ್ಟಿಕೊಳ್ಳುವುದು ಸ್ವಾಭಾವಿಕವಂತೆ. ಅಂತೆಯೇ ನನ್ನ ಮನದಾಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಮಗಳಾದಂತಹ ಮಾಲಿನಿ ಘೋರವಾದ ಕಾನನವನ್ನು ಸೇರಿದ್ದಾಳೆ. ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸಿ 3 ಲೋಕದಲ್ಲಿ ವಿಭುವಾಗಿ ಮೆರೆಯುವಂತಹ ಪುತ್ರನನ್ನೇ ವರವನ್ನಾಗಿ ಪಡೆದುಕೊಂಡು ಬಂದಿದ್ದಾಳೆ. ಪ್ರಾಯಕ್ಕೆ ಬಂದಂತಹ ಆಕೆಗೆ ಮದುವೆ ಮಾಡಬೇಕು ತಾನೆ. ಅವಳ ರೂಪ ಲಾವಣ್ಯಕ್ಕೆ ತಕ್ಕುದಾದಂತಹ ವರ ಯಾರು ಇದ್ದಾರೆ ಎನ್ನುವ ಹಾಗೆ ಆಲೋಚಿಸಿದಾಗ ಪಾತಾಳ ಲೋಕದ ಮಧುವನಪುರದ ವೀರ ವಿದ್ಯುನ್ಮಾಲಿಯ ಜೊತೆಗೆ ವಿವಾಹಗೈದವಳು ಸುಖ ದಾಂಪತ್ಯದ ಫಲರೂಪವಾಗಿ ಮಗನೋರ ಹುಟ್ಟಿಕೊಂಡಿದ್ದಾನೆ. ಆಟದಲ್ಲಿ ಪಾಠದಲ್ಲಿ ತೊಡಗಿರುವಂತಹ ಕಂದಮ್ಮನನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು ಸ್ವಾಮಿ. ಏನು ಮಾಡೋಣ ಹೇಳಿ? ಸಂತೋಷವೆನ್ನುವುದು ಬಹುಕಾಲ ನಮ್ಮ ಬಳಿಯಲ್ಲಿ ಇರುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ಹಾಗೆಂದು ದುಃಖವೆನ್ನುವುದು ನಾವಿದ್ದಲ್ಲಿಗೂ ಬರುವುದಕ್ಕೂ ಸಾಧ್ಯ ಉಂಟು. ನನಗೆ ಯಾಕೆ ಚಿಂತೆ? ಮಗಳನ್ನು ಮದುವೆ ಮಾಡಿದ ಬಳಿಕ ಒಬ್ಬಂಟಿತನವನ್ನು ಕೂಡ ಅನುಭವಿಸುತ್ತಾ ಇದ್ದೇನೆ. ಎಂದೋ ಕಂಡಂತಹ ಕನಸು ಆ ಸುರಲೋಕ ನಮ್ಮದಾಗಬೇಕು ಎನ್ನುವ ಹಾಗೆ. ಹಾಗಿದ್ದರೆ ಆ ಕನಸು ಈ ಕಾಲಕ್ಕಾಗುವ ಕನಸಾಗಿಯೇ ಉಳಿಯಿತಲ್ಲ. ಈ ಕಾಲಕ್ಕಾಗುವಾಗ ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಶಿವನೇ? ಯಾರಿದ್ದಾರೆ? ನಿನ್ನಳು ಬಿತ್ತರಿಸಿದರೆ ನೆಲಗಳು ಬಸವತ್ತನಿ ಹೇ ವಿದ್ಯುನ್ಮಾಲಿ ಪ್ರಣಾಮಗಳು. ಎದ್ದೇಳು, ಶುಭವಾಗಲಿ. ರಾಜಮಾತ ನೀವು ಶೋಕಾಗಾರವನ್ನು ಸಾರಿದ್ದೀರಿ, ಕಣ್ಣೀರು ತೆಗಿತಾ ಇದ್ದೀರಿ. ನನಗೆ ಪರಮಾಶ್ಚರ್ಯ. ಎಲ್ಲ ಸುಖೋಪಭೋಗಗಳು ನಮ್ಮಲ್ಲಿದ್ದಾವೆ. ರಾಜಮಾತೆ ಇರಿಸಿಕೊಂಡಂತಹ ನೀವು ನಿಮ್ಮ ಮಗಳನ್ನು ನನಗೆ ಕೊಟ್ಟು ವಿವಾಹ ಮಾಡಿದ್ದೀರಿ. ನಮ್ಮ ದಾಂಪತ್ಯದಿಂದ ನಾವೊಂದು ಗಂಡು ಮಗುಗೆ ಅಪ್ಪ ಅಮ್ಮ ಅನ್ನಿಸಿಕೊಂಡಿದ್ದೇವೆ. ನೀವು ಆ ಮೊಮ್ಮಗನ್ನು ಎತ್ತಿಕೊಂಡು ಸಂತೋಷದ ಆಡಿಸುತ್ತಾ ಇರ್ಬೇಕಂತ ನೀವು ಕಣ್ಣೀರು ತೆಗಿತೀರಲ್ಲ, ಯಾಕೆ? ಏನಾಯ್ತು ಹೇಳಿ? ಕಂದ, ಹಿರಿಯ ಭಾಗಿಗಳಾದಂತಹ ನಾವು ಸುರಲೋಕವನ್ನು ಬಯಸುವುದು ತಪ್ಪೇ ಹೇಳು? ತಪ್ಪಲ್ಲ. ಖಂಡಿತವಾಗಿ ಇಲ್ಲ ತಾನೆ. ಆ ಕಾರಣಕ್ಕಾಗಿ ಅನೇಕ ಗಂಡು ಮಕ್ಕಳನ್ನು ಕಳುಹಿಸಿ ಕೊಟ್ಟವಳು ನಾನು. ನನ್ನಿಂದಲೇ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದ್ದಾರೆ. ಏನು ಮಾಡೋಣ ಹೇಳು? ಆ ಸುರ ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಂದಿದ್ದಾನೆ. ಯಾಕೆ? ತಾಯಿಯಾದವಳಿಗೆ ಮಕ್ಕಳನ್ನು ಕಳ್ಕೊಂಡಾಗ ಆಗುವಂತಹ ವೇದನೆ ಮಾತನ್ನು ನೀವು ಮಾಡ್ತಾ ಇದ್ದೀರಿ. ಪುತ್ರ ಶೋಕ ನಿರಂತರವಾಗಿ ನಿಮ್ಮನ್ನು ಬಾಧಿಸ್ತಾ ಇದ್ದೆ. ಎಂದೋ ಸತ್ತು ಹೋದ ಮಕ್ಕಳನ್ನು ಮತ್ತೆ ನಿಮಗೆ ಮರಳಿ ಪಾಡಲಿಕ್ಕೆ ಆಗ್ತಾನೆ ಅತ್ತೆ? ಖಂಡಿತವಾಗಿ ಇಲ್ಲ. ಹೇಳುವುದಕ್ಕೆ ದೈತ್ಯ ಕುಲದ ಸಾಮ್ರಾಜ್ಞಿ, ಇರುವುದಕ್ಕೆ ಶೋಣಿತಾಪುರ, ಅನುಭವಿಸುವುದಕ್ಕೆ ಸಕಲ ಸುಖ ಭೋಗ ಉಂಟು ನಮಗೆ. ಇಲ್ಲ, ಎಷ್ಟು ಇದ್ದರೆ ಏನು ಪ್ರಯೋಜನ ಕಂದ? ಮನಸ್ಸಿಗೆ ನೆಮ್ಮದಿ ಎನ್ನುವುದು ಬೇಕು ತಾನೆ? ಅಗತ್ಯ. ಆ ಕಾರಣಕ್ಕಾಗಿ ಬೇಸರದಿಂದ ಇರುವಂತಹ ಸಂದರ್ಭ, ಯಾರು ಬರುತ್ತಾರೋ ಎನ್ನುವ ಹಾಗೆ ನಿರೀಕ್ಷೆಯಲ್ಲಿರುವಂತಹ ವೇಳೆಗೆ ಬಂದವನು ನೀನು. ಅಳಿಯನಾದರೂ ಕೂಡ ಮಗನ ರೂಪದಿ ಬಂದು ಮನದ ಇಂಗಿತವನ್ನು ಅರ್ಥೈಸಿಕೊಂಡೇ ಎಲ್ಲ ಕಂದ. ನನ್ನ ಆಸೆ ಈಡೇರಬೇಕೆಂದಿದ್ದರೆ ಸುರಲೋಕ ನಮ್ಮದಾಗಬೇಕು. ಅಷ್ಟು ಮಾತ್ರವಲ್ಲ, ಮಡಿದು ಹೋಗಿದ್ದಾರಲ್ಲ ನನ್ನ ಮಕ್ಕಳು, ಅವರ ಆತ್ಮ ಕೂಡ ಶಾಂತಿ ಸಿಗಬೇಕು ಕಂದ. ನಿಮ್ಮ ಆಸೆ ಅಂತ ಈಗ ಸ್ವರ್ಗಕ್ಕೆ ಹೋಗ್ತಾನೆ. ಇಂದ್ರಾದಿ ದೇವತೆಗಳ ತಲೆಯನ್ನು
ಕೊಡ್ತೇನೆ, ಆ ರಕ್ತ ನಿಮ್ಮ ಮಕ್ಕಳಿಗೆ ತರ್ಪಣ ಕೊಡ್ತೇನೆ. ನನಗೆ ಹಿರಿಯರಿಂದ ಬಂದ ಅಧಿಕಾರ ಪಾತಾಳದುಂಟು. ಹೌದು, ನಿಮ್ಮ ಮಗಳ ಮೂಲಕ ಬಂದಂತ ಆಸ್ತಿ ಈ ಸಾಮ್ರಾಜ್ಯ ನನ್ನ ಧರಿಸಿದೆ. ಈಗ ನಾನು ಸ್ವರ್ಗ ಗೆದ್ರೆ ಅದು ನನ್ನ ಸ್ವಾರ್ಜಿತ ಆಶೀರ್ವಾದ. ಕಂದ, ಹೋಗುವಂತಹ ಕಾಲಕ್ಕೆ ತಾಯಿ ಆಶೀರ್ವಾದ ಉಂಟು ಎಂದಾದರೆ ಪ್ರಪಂಚ ಮುಖದಲ್ಲಿ ಏನು ಬೇಕಾದ್ರೂ ಸಾಧಿಸಿಕೊಳ್ಳಬಹುದು. ಹಾಗಾಗಿ ದ್ವಿತೀಯ ಆಶೀರ್ವಾದ ನಿನ್ನ ಮೇಲುಂಟು. ಅಷ್ಟೇ ಅಲ್ಲ ಕಂದ, ನಾವು ನಿರಂತರವಾಗಿ ನಂಬಿಕೊಂಡು ಬಂದಿದ್ದೇವಲ್ಲ ಸದಾಶಿವ ಅಲ್ವೇ, ಅವನನ್ನು ಜಪಿಸುತ್ತಾ ಇದ್ದರೆ ಮೂರರಲ್ಲಿ ಕೂಡ ನೀನು ಸ್ಥಾಯಿಯಾಗಿ ಉಳಿಯುತ್ತೀಯ ಕಂದ. ಹಾಗಾಗಿ ಅವನ ಆಶೀರ್ವಾದದೊಂದಿಗೆ ನನ್ನ ಆಶೀರ್ವಾದ. ಸ್ವರ್ಗ ನನ್ನದಾಗಿಸಿದ್ದಾರೆ. ಸಾಧ್ಯವಿಲ್ಲ. ಈ ಸಭೆಯ ಪರಿಚಯ ಉಂಟಾ? ಸ್ವರ್ಗದ ಸುಧರ್ಮ ಸಭೆ. ಇದು ನಿನ್ನವನ್ನ ಒಬ್ಬ ಬಡಗಿ ಮಾಡಿದ ಪೀಠ ಅಂತ ಭಾವಿಸಿದ್ದ. ಸುರಪೀಠ ಅಲ್ಲಿ ರಾಯ ವಿಸ್ತಾರ ಅಂತ ಸ್ವರ್ಗಕ್ಕೆ ವರ್ತಮಾನ ಕಾಲದಲ್ಲಿ ಯಾರು ಎಂಬ ಪ್ರಶ್ನೆಗೆ ದುರ್ಮಾಲಿ ಎಂಬಂತ ಉತ್ತರ ಗೊತ್ತಾಯ್ತಲ್ಲ. ಇಷ್ಟು ಮಂದಿ ದೇವತೆಗಳನ್ನು ಗೆದ್ದಿದ್ದಾರೆ. ಹಾರುತ್ತಾ ಬಂದು ನನ್ನ ಮುಂದೆ ನಿಂತಿದ್ದೆಲ್ಲ ಯಾರು ಹೇಳು?
ಹೊರ ತಿಂಗಳ ಜಯ ಚಂದ್ರವನ್ನು ಒಗಬಿಟ್ಟರೆ ನಿನ್ನದಾದಂತಹ ಪಾತಾಳ ಲೋಕವನ್ನು ತೊರೆದು ಸುರಲೋಕವನ್ನು ಪ್ರವೇಶಿಸಿ ಸುಮನಸರನ್ನೆಲ್ಲ ಪಡಿದೋಡಿಸಿ ಸುರಪೀಠದ ಮೇಲೆ ಏರಿ ಕುಳಿತೆಯ ಏರಿ ಕುಳಿತ ಮಾತ್ರಕ್ಕೆ ಪೀಠ ನಿನಗೆ ಶಾಶ್ವತ ಎನಿಸಿಕೊಳ್ಳಬೇಡ. ನಿನ್ನನ್ನು ಪೀಠದಿಂದ ಇಳಿಸಿ ಪುನರಪಿ ಸುರಪಾಲನೆಗೆ ಒಪ್ಪಿಸುವುದಕ್ಕಾಗಿ ಬಂದವನು ಯಾರು? ಯಕ್ಷರಾಜ ಪಿಂಗಳಾಕ್ಷ. ಹರಿತವಾದ ಕತ್ತಿ ಹಿಡಿದಿದ್ದಾರೆ. ರೆಕ್ಕೆಯಿಂದ ಪಡೆದುಕೊಳ್ಳುವಾಗ ಕಾಪಾಡುವುದಕ್ಕೆ ಯಾರು ಬರ್ತಾರೆ? ಸಾಯುವಂತ ಕಾಲಕ್ಕೆ ಯಾವುದು ಹತ್ತಿರ ಬರಲಿಲ್ಲ. ಮಣ್ಣು 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 ಅಂತ ಹೇಳಿದವರು ಕೊನೆಗೆ ಮಣ್ಣು ತಿಂದು ಹೋದಂತಹ ಪ್ರಸಂಗವೇ ಹೆಚ್ಚು. ಹಾಗಾಗಿ ಈ ವಿಚಾರ ನಮ್ಮವರಿಗೆ ತಿಳಿಸಬೇಕು. ನೇರ ಯಕ್ಷಲೋಕ.
ಕೆನ್ನೆಗೆ ಬರಿಸಿದು ಅಂತ. ನೀ ಆಡಿದಂತಹ ಮಾತುಗಳೆಲ್ಲವೂ ಹಾಗಿತ್ತು. ಒಂದು ಮಹಾರಾಣಿಯಲ್ಲಿ ಹೇಗೆ ಮಾತಾಡಬೇಕು ಅಂತಹ ಸಾಮಾನ್ಯ ಒಂದು ಪ್ರಜ್ಞಲ್ವೇನು? ನಾನು ಮತ್ತು ನಿಮ್ಮ ಗಂಡ ಅಲ್ಲ, ಓಹೋ, ಮತ್ತೇನುವಂತಹ ಶಬ್ದ ಉಂಟು. ನೀನು ಮತ್ತು ನನ್ನ ಗಂಡ ಒಟ್ಟಿಗೆ ಸೇರಿಕೊಂಡು ಗುರುಪುರಕ್ಕೆ ಹೋದೆವು ನೋಡಿ. ಗುರುಪುರಕ್ಕೆ ಏನಲ್ಲಿ ಕೆಲಸ ಇತ್ತ? ಎಂತದು ದೋಣಿಯಿಂದ ಹೊಯ್ದೆ ತುಂಬಿಸುವುದ? ಮತ್ತೆ ಎಂತದು? ಇದು ಮೇಲಿನ ಲೋಕ, ನಾವು ಹೋದದ್ದು. ಓಹೋ, ಮೇಲಿನ ಲೋಕ ಸುರಪುರ. ಅದು ಸುರಪುರ. ಅದುವೇ. ಅಲ್ಲಿಂದ ಇಲ್ಲಿಗೆ ಬಂದವ. ವಿಚಾರ ಏನಾಯ್ತು? ನಮ್ಮವರು ವರುಣಾಸ್ತ್ರವನ್ನು ಪ್ರಯೋಗಿಸಿದ್ರು. ಆಮೇಲೆ ಏನಾಯ್ತು? ಬಂದಂತ ಅಗ್ನಿ ಹಿಂದೆ ಓಡಿ ಹೋದ. ಆ ಬಳಿಕ ಯಾರು ಬಂದ್ರು? ವಾಯು ಬಂದ. ಹೇಗೆ ಬಂದ? ಅವನು ಯಾವುದರಲ್ಲಿ? ರಭಸದಲ್ಲಿ. ವಾಯು ಬರುವುದು ರಭಸ್ಸಿನಲ್ಲಿ. ವೇಗ ಹಾಗಿದ್ದ. ಯಾವ ವೇಗ ಆದರೆ ನಮ್ಮ ರಾಯರು ಬಿಡ್ತಾರ? ನಮ್ಮವರು ಬಿಡ್ತಾರ? ಒಂದು ಪರ್ವತಾಸ್ತ್ರ ಬಿಟ್ರು, ಅಡ್ಡವಾಗಿ ಒಂದು ಅಸ್ತ್ರವನ್ನು ಬಿಟ್ರು. ಆಮೇಲೆ ಏನಾಯ್ತು? ವಾಯು ಏನಾಯ್ತು ಅವನಿಗೆ? ಅಯ್ಯೋ, ನೀರು ಬೇಕೇನು? ವಾಯು ಅಸಂಬದ್ಧವೇ? ಸುತ್ತಿಲ್ಲಗೆ ಹಿಂದಿನಿಂದಲೇ ಓಡಿದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ. ಯಾರಿಗೂ ಗೊತ್ತಾಗ್ಲಿಲ್ವಾ? ನೀನೊಂದು ಕೆಲಸ ಮಾಡಬೇಕಿತ್ತು. ಎಂತದು? ನಮ್ಮವರಿಗೊಂದು ಸೂಚನೆ ಕೊಡಬೇಕಿತ್ತು. ಏನು? ಓಡಿದವರ ಸುದ್ದಿ ನಮಗೇಕೆ? ಅದು ಹೌದು. ಓಡಿ ಹೋದರ ಸುದ್ದಿ ನಮಗೆ ಬೇಡ. ಹೋಗಚವ ಪಾಪಿ. ಆಮೇಲೆ ಶೂರಪ್ಪ ಬಂದ. ಅವರ ಒಡೆಯ ಸುರಪಾಲ. ಅವನೇ ಏನಂತಿ? ಉಜ್ಜರಾಯುಧ ಏರಿ ಐರಾವತ ಕೈಯಲ್ಲಿ ಗಿರ್ರನೆ ತಿರುಗಿಸಿಕೊಂಡು. ಎಲ್ಲಿಯಾದ್ರೂ ಹಾಗೆ ಬರುವುದಕ್ಕೆ ಸಾಧ್ಯ ಉಂಟೇನು? ಅವನು ಹಾಗೆ ಬರದು. ಅದು ಹಾಗಲ್ವೋ? ಐರಾವತನ ಏರಿಕೊಂಡು ಕೈಯಲ್ಲಿ ವಜ್ರಾಯುಧನ ಹಿಡಿದುಕೊಂಡು ಬಂದಂತಹ ಸುರಪಾಲ ಆಚೆ ಆಯ್ತು. ಆಚೆ ಚಾಯ್ತು. ಸರಿ ಮಾಡಿಕೊಳ್ಳಿ ಆಯ್ತು. ಹಾಗೆ ಬಂದ ಕೂಡಲೇ ಆರಂಭ ಆಯ್ತಮ್ಮ. ಯಾವುದು? ಭಯಂಕರ ಕಾಳಗ. ಕಾಳಗ ಪ್ರಾರಂಭ ಆಯ್ತಾ? ಪರಿಣಾಮದಲ್ಲಿ ಏನಾಯ್ತು? ದೇವತೆಗಳೆಲ್ಲ ಸೋತು ಓಡಿದ್ರು. ಏನು? ಓಡಿದ್ರು. ದೇವತೆಗಳು ಸೋತು ಓಡಿ ಹೋದ್ರ? ಅಪ್ಪ ದೇವ್ರೇ. ನಮ್ಮ ರಾಯರು ಶಿವಸೇನ ಏರಿದ್ರು.
ಭಾಷೆ ಕೆಟ್ಟವರಿ ನಮ್ಮವರು ಏರಿಕೊಂಡದಲ್ಲಿಯ ಸಿಂಹಾಸನ ಶಿವನಷ್ಟಾರ ಸಿಂಹವಿಸ್ತರವನ್ನು ಏರಿದ ಕೂಡಲೇ ಅಲ್ಲಿಗೆ ಬಂದ್ರಲ್ಲ ಆಫೀಸರ್ ಆಫೀಸರ್ ಅಲ್ಲಿ ಕುಣಿತಾರೆ ನೋಡಿ. ಹಾ ಅವರ ಅಪ್ಸರ ಸ್ತ್ರೀಯರು ಅವರೇ ಯಾರಿಲ್ಲ ವಿಪರಲ್ಲ ಹಾ, ದಂಬೆ ರಂಬೆ ಒಂದು ಪತಿ ಊರ್ವಶಿ ಮೇಣದ ಪತಿ ಮೇನಕೆ ಮಂದದೋಷೆ ಮಂಜುಘೋಷಿ ತಿಲಕಿನ ಮನೆ ತಿಲೋತ್ತಮೆ ಇತ್ತ ಗುರ್ತೈಜ ಚಾರ್ಜ ತಮುಜಿಕ ಯಾರಿಗೆ ಹೇಳಿದಿ ನೀನು ಅವರ ಹೆಸರು ಹೇಗೆ ಇತ್ತ ಗುರ್ತೈಜ ಯುತಾಚಿ ಚಾರ್ಜ ಚಾರುವಕ್ತಲಿ ಮುಜಿಕ ಅದು ಕುಂಜಿಕಸ್ತಲಿ ಎಷ್ಟು ಒಳ್ಳೆ ಹೆಸರವರದಿಲ್ಲ ನನಗೆ ಬರ್ಬೇಕು ನಿನ್ನ ಬಾಯಲ್ಲಿ ಬರುವುದೇ ಬೇಡ ಎಡಬಲದಿಂದ ನಿಂತು ಒಂದು ನೃತ್ಯ ಮಾಡಿದಿರಮ್ಮ. ನಾಟ್ಯ ದೈವವಿದ್ದಲ್ಲಿ ಅನವೈಭಾಗ ಸುಳಗೆ ಇಲ್ವ ಅದು ಬೇಕಲ್ವೇನು ಬೇಕು ಅಂತಲೇ ನಾನು ಕಲ್ತಾ ಇದ್ದಲ್ಲ. ನೀ ಅಭ್ಯಾಸ ಮಾಡಿದ್ಯಾ ಒಂದು ಬೈತಾಳ ಅಂತ ಹೇಗೆ ಅದು ಹೀಗೆ ಗತಿನ ಕೊರಸೆ ಗತಿನ ಕೊರಸೆ ತನ್ನ ತನ್ನ ಹಿಂಗೆ ತನ್ನ ತನ್ನ ಎಲ್ಲ ತನ್ನ ಇದು ಯಾವ ಬಾಯಿಗಳ ಪುಣ್ಯಾತ್ಮ ಯಾವುದು ದಿನಕ್ಕೆ ಕೊಡದಲ್ಲೇ ಕೊಂಡು ನೀನೀಗ ಅನುಭವಿಯಾಗಿ ನೀನೀಗ ನನಗೆ ಬರ್ತದಲ್ಲಮ್ಮ ಯಾವುದು ಹಳ್ಳು. ಈಗ ಅಳುವಂತಹ ಪ್ರಮೇಯ ಆದ್ರೂ ಬೇಕಲ್ವಾ? ಈ ಅವಸ್ಥೆಗಳನ್ನು ನೋಡಿ ಇದು ಅವಸ್ಥೆಯ ಸ್ವರ್ಗಲೋಕ ನಮ್ಮ ಕೈವಶವಾಗಿದೆ, ಹೌದು. ಅಧಿಕಾರ ನಮ್ಮಲ್ಲುಂಟು. ಇದು ಸಂತೋಷದ ವಿಚಾರ ಅಲ್ವೇನು? ಅದಕ್ಕೆ ನಗನಗತಿಲೇ ಹೇಳಬೇಕು ನೀನು, ನಾನು ಅನುಮಾನ ಆಡಬಾರ್ದು ನೀನು. ನಗುತ್ತಾ ಹೇಳ್ಬೇಕು. ಕೂಡಲಲ್ಲಿ ಒಬ್ಬ ಬಂದ ನಮ್ಮ ಯಾರು? ಹಾರಾಡಿ ಹಾರಾಡಿಯಿಂದ ಅಲ್ಲಿಗೆ ಬಂದ. ಹಾರಾಡಿಯಿಂದ ರಾಮಗಣಿಗರು ಸತ್ತು ಹೋಗಿ ಎಷ್ಟು ವರ್ಷ ಆಯ್ತು. ಮತ್ತೆ ಯಾರು? ಇದು ಒಂದು ಪಕ್ಷಿ ಎಂತದು? ಪಕ್ಷಿ ಬಂದದ್ದು ಒಂದು ಪಕ್ಷಿ, ಯಕ್ಷನಂತೆ ಯಕ್ಷನಂತೆ. ಅವರ ರಾಜ ಪಿಂಗನಿಂತ ಬಹುಶಃ ಯಕ್ಷರಾಜ ಪಿಂಗಳಾಕ್ಷಿ ಇರಬಹುದು. ಅವನೇ ರಾಯರ ಹತ್ತಿರ ನಿಂತು ಹೇಳಿ ಏನು ನೀನು ಬಹಳ ದೊಡ್ಡ ಜನವ, ಅಷ್ಟು ದೊಡ್ಡ ಮನೆಯಲ್ಲಿ ದೊಡ್ಡ ಜನದ ಹಾಗೆ ನೀನೇನು ದೊಡ್ಡ ಕುಲ್ಫಿ ಕುಳಿತಿರ್ತಿ. ಮರ್ಯಾದೆಯಲ್ಲಿ ಹೇಳ್ತಾನೆ, ನೀನೇ ಇಳಿತೀಯ ಅಲ್ಲ ನಾನೇ ಒಮ್ಮೆ ಎಳಿಬೇಕು. ಆರಿಸ್ತೆ ನೋಡಿ, ಈಗ ಭಾವ ಬಂದ ನಿನ್ನ ಭಾವನೆಗೆಲ್ಲ ಬೆಂಕಿ ಬೀಳಿಗೆ ಹಚ್ಚಿ ಬೇಡವಾ? ಅದನ್ನು ಕೇಳಿ ನಮ್ಮ ರಾಯರಿಗೆ ಸಿಟ್ಟು ಬಂದ ಲೋಕ ಇಲ್ಲ. ಮತ್ತೆ ಸಿಟ್ಟು ಬರದು ಇರ್ತದೆ ಹೇಳಿ. ಕ್ಷಣಕ್ಕೆ ಎಂತದು ಪುಣ್ಯಸ್ತಿಲ್ಲ ಹೇಳಲಿಂದ ನೀನು ಎಂತದು ಹೀಗೆಲ್ಲ ಬಿಟ್ಟುಕೊಂಡು. ಇಷ್ಟು ಜನ ಇದ್ದಾರೆ, ಒಬ್ಬರಾದರೂ ಕೈ ಕೊಡ್ಲಿಕ್ಕೆ ಬರ್ತಾರೆ. ಯಾರು ನಿನ್ನ ಹತ್ತಿರವೇ ಬರ್ಲಿಕ್ಕಿಲ್ಲ. ಆ ಮಗು ಒಂದು ಹನಿಗಪ್ಪೆ ಹಾಗೆ ಮಠದ ಬೆಕ್ಕಿನ ಹಾಗೆ ಆ ಕಡೆ ಈ ಕಡೆ ನೀನು ಪಾಪ ಹೆದರಿಸಬೇಡಿ. ಏನು ಹೆದರಿಕೆ ಆಗುತ್ತದೆ ಮತ್ತೆ? ಅಯ್ಯೋ ದೇವರೇ, ಇದು ಮುಖ ಹಾಗುಂಟು, ಯಾರು ಬರ್ಲಿಕ್ಕಿಲ್ಲ. ಅಷ್ಟು ವಾಸನೆ ಬರ್ತೇನೆ ನಾನು. ಹೌದು ಅದು ನಮ್ಮ ರಾಯರು ಪೆಟ್ಟು ಮಾಡಿದ್ದನ್ನು ತೋರಿಸಲಿಕ್ಕೆ ಹೋಗಿ ನಾನು ಅಡಿಮಗಿಸಿ ಬಿದ್ದದ್ದು ಕರ್ಮ. ಇಲ್ಲಿ ನಿನ್ನ ಅಭಿನಯ ಬೇಡವಾ? ಮಾತು ಸಾಕಿಲ್ಲ. ಇನ್ನು ತುಂಬಾ ಉಂಟು. ಇಲ್ಲಿಗ ಅರ್ಧರಾತ್ರಿ. ಹೌದು ಇನ್ನು ಗುಂಡಾಸುರನಿಗೆ ತೋರಿಸಿ. ಅವನಿಗೆ ತೋರಿಸಿ. ಇದನ್ನು ತೆಕ್ಕೊಂಡು ಯಕ್ಷ ಪಟ್ಟಿಗೆ ರಕ್ಕನ ಮನೆ ಮಾಡಿಸಿದ. ಏನು ಯಕ್ಷ ನಮ್ಮ ರಾಯರಿಗೆ ಆ ಯಕ್ಷ ನಮ್ಮವರಿಗೆ ಬಾರಿಸೇ ಬಿಟ್ಟ. ನಮ್ಮವರು ಸುಮ್ಮನಿದ್ರೇನು? ಮನೆಯಲ್ಲಿ ರಯ್ಯ 3 ಸತ್ತ ತಿರುಗಿ ಮನೆ ಬಿದ್ದಾರೆ. ಕೆಳಗೆ ಬಿದ್ರ ನೀನು ಹೋಗಿ ಎಬ್ಬಿಸಬೇಕಿತ್ತು. ಬಿಡ್ತೇನೆ ನಾನು. ಯಕ್ಷ ಹಾರಾಡ್ತಾನೆ. ಉತ್ತರಂಗಕ್ಕೆ ಹೋಗಿ, ಉತ್ತರಂಗಕ್ಕೆ ಈಗ ಎಲ್ಲಿಗೆ? ಇದು ಒಂದು ಎಂತದ ಹೇಳ್ತಾರಲ್ಲ, ಯುದ್ಧರಂಗಕ್ಕೆ ಹೋಗಿ ಅಂದ ಬೇಡ ಮಾರ. ಇವತ್ತು ಬಹಳ ಜನ ಉಂಟು, ಕಾಲು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಶಾಲು ಮಂಟಪದಲ್ಲಿ ಹೇಳಿದ್ರು ಪುಣ್ಯಾತ್ಮ ಹಾಗಂತ ಹೇಳಿ ಸುಮ್ಮನೆ ಬಿಟ್ಟಿಯ? ಸ್ವಲ್ಪ ಪ್ರೋತ್ಸಾಹ ಮಾಡಬೇಕಿತ್ತು. ನಾನೆಷ್ಟು ಪ್ರೋತ್ಸಾಹಿಸಿದ್ರು ಇವರು ಹೇಳಲೇ ಇಲ್ಲ. ಅದೇನು ಎಲ್ಲಿಗೆ ಹೇಳುದು? ಇಷ್ಟುದ್ದ ಹೊರಗೆ ಬಿದ್ದಿದೆಲ್ಲ. ಯಾವುದು? ನಾಲಿಗೆ ಮತ್ತೆ ನಾಲಿಗೆ ಹೊರಗೆ ಹಾಕಿ ಬೇರೆ ಏನಾಗಲಿಲ್ಲ. ಹಾಕಿಲ್ಲ ನಮ್ಮವರಿಗೆ. ಒಂದಿಷ್ಟು ರಕ್ತಕಾರಿ ನಮ್ಮ ರಾಯರು ರಾಯರು ಸತ್ತೇ ಹೋಗಿದ್ದಾರೆ. ಅಯ್ಯೋ ಶಿವನೇ, 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 ಶಿವನೇ. ಪತಿಯನೇ ಮಡಿದೆಯಲ್ಲ ಈ ಪರೆಯನ್ನ ಜತೆಯಗಲವರೆ ನಲ್ಲ ಶತ
ಶಕ್ತಿಗಳು ನಿನ್ನಗಲಿ ಈ ವಿಷಯಲ್ಲಿ ವ್ಯಥೆಯ ಯಾರೊಡನೆ ಹೊಸೂರಲಿ ಮಡಿದೆ ಎಲ್ಲ ಎಂತಹ ಕರಣ ಕಠೋರವಾದಂತಹ ಮಾತನ್ನು ನಾನು ಕೇಳಿದೆ. ಈ ಮಾತನ್ನು ಕೇಳುವಂತಹ ಬದಲು ಯಾಕೆ ನಿಂತಹ ಭೂಮಿ ನನ್ನ ಬಾಯಿ ತೆರೆದು ನುಂಗ ಬರದಿತ್ತು. ಕಾದ ಸೀಸವನ್ನೇ ಕಿವಿಗೆ ರಚಿದಂತ ಅನುಭವ ಆಯಿತು ನನಗೆ. ನಮ್ಮದ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿ ಬರುತ್ತಾರೆ ಎನ್ನುವ ಹಾಗೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದೆ. ಅದೆಲ್ಲವೂ ನುಚ್ಚು ನೂರಾಗಿ ಹೋಯಿತು, ನುಚ್ಚು ನೂರಾಗಿ ಹೋಯಿತು. ನಮ್ಮರು ಭಾರತ ಲೋಕವನ್ನೇ ಸೇರಿಕೊಂಡರು. ಪ್ರತಿಯೊಂದು ಹೆಣ್ಣು ಬಯಸುವುದೇನು? ತಾನು ಸಾಯುವಂತಹ ಕಾಲಕ್ಕೆ ಮುತ್ತೈದೆಯಾಗಿ ಸಾಯಬೇಕೆನ್ನುವ ಹಾಗೆ. ಆ ಭಾಗ್ಯದ ನಾನು ವಂಚಿತಳಾದೆ. ನಾನು ಯಾರಿಗಾಗಿ ಬದುಕಲಿ? ಯಾರಿಗಾಗಿ ಬದುಕಲಿ? ಇಲ್ಲ ಇಲ್ಲ, ನಾನು ಬದುಕುವುದಿಲ್ಲ. ನಾನು ಸಾಯಿದ್ದೇನೆ. ಹತ್ತು ಬಲವೇ ನಿನ್ನ ಸುಮ್ಮನೆ ಸತ್ತ ಬರುತ್ತೀರಿ ಪರೇ ಸಮರ ಸಮರ್ಥನಾಗಿ ಕರಳ ಮತ ಸಾಗಿ ಹದನಗಳ ಸತ್ತು ಸಾಧಿಸುವುದಕ್ಕೇನುಂಟು? ಬದುಕಿ ಸಾಧಿಸುತ್ತೇನೆ. ಸತ್ತರಿಗೆ ಗೆದ್ದರೆ ಸತ್ತರ ಮತ್ತೆ ಹುಟ್ಟಿ ಬರೋದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿವಿಲ್ಲ. ನನ್ನ ಹಣೆಯ ತಿಲಕವನ್ನೇ ಒರೆಸಿ ಕುರುಳ ಮಾಂಗಲ್ಯವನ್ನೇ ಕಿತ್ತು ಮುಡಿಯ ಹೂವನ್ನೇ ಬರಿದಾಗಿಸಿ ನನಗಿಂತಹ ವೈದ್ಯ ವಿದೀಕ್ಷಣತರು ಯಾರು? ಇದಕ್ಕೆಲ್ಲ ಕಾರಣ ದೇವತೆಗಳು. ಎಲ್ಲ ದೇವತೆಗಳೇ ನನ್ನ ಈ ಸ್ಥಿತಿಯನ್ನು ಕಂಡು ಅಪಹಾಸ್ಯ ಮಾಡಿ ನಗುತ್ತಾ ಇದ್ದೀರಾ. ಇದು ನಿಮ್ಮ ಶಾಶ್ವತದಂತಹ ನಗುವಲ್ಲ, ಇದು ನಿಮ್ಮ ಕೊನೆಯ ನಗು. ನನ್ನ ಕಣ್ಣಲ್ಲಿ ನೀರು ಬರಿಸಂತಹ ನಿಮ್ಮ ಕಣ್ಣಲ್ಲಿ ರಕ್ತ ಕಣ್ಣೀರನ್ನೇ ಬರಿಸುತ್ತೇನೆ. ಹಾಗಾದ್ರೆ ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಿಕೊಡಲಿ? ನನಗಿನ್ನು ಯಾರಿದ್ದಾರೆ? ಯಾರು ಯಾಕೆ ಬೇಕು? ನನಗಿದ್ದರೆ ಮಗ ಮಹೇಶ, ಆತರನ್ನೇ ಕರೆಸಿ ಸಮಸ್ತ ವಿಚಾರಣೆ ಬಿತ್ತರಿಸಿ ಅವರಿಗೊಂದು ಗತಿಯನ್ನು ಕಾಣಿಸಿದ್ದರಂತೆ. ತಡ ಮಾಡೋ ಸರಿಯಲ್ಲ. ಈ ಕೂಡಲೇ ಮಗನದಂತಹ ಮಹಿಷಾಕಿನನ್ನು ಕೂಗಿ ಕರೀತಿರಂತೆ. ಮಗನೇ ಮಹೇಶ, ಬಾ ಕಂದ. ಮಗನೇ ಮಹೇಶ, ಬಾ ಕುಮಾರ. ಮಗನೇ ಮಹೇಶ, ಬಾ.
ಮಹಿಷ ಎನ್ನುವಂತಹ ಕೂಗು ದೂರದಲ್ಲಿ ಆಟವಾಡುತ್ತಿದ್ದಂತಹ ನನಗೆ ಕೇಳಿಸಿತು. ತಾಯಿಯ ಧ್ವನಿಯ ಹಿಂದಿನ ದುಃಖವನ್ನ ಆಲಿಸಿದ ನಾನು ನಿನ್ನೆಡೆಗೆ ಬಂದೆ. ಸುರಿಯುತ್ತಿರುವಂತಹ ಕಣನೀರು, ಬರಿದಾದಂತಹ ಹಣೆ, ಅನಾಥವಾಗಿ ಬಿದ್ದಿರುವಂತಹ ಚಿನ್ನಾಭರಣ, ಯಾರೂ ನಿರೀಕ್ಷಿಸಲಾಗದ ಸ್ಥಿತಿಯಲ್ಲಿ ನೀನಿರುವೆ. ಏನಮ್ಮ ಇದೆಲ್ಲ ಕಷ್ಟಪಟ್ಟು ಮಗನೇ. ಅಸುರಕುಲ ಮಾತೆಯಾದಂತಹ ನೀನು ಕಣ್ಣೀರು ಸುರಿಸುತ್ತಾ ಮಗನಲ್ಲಿ ಕಷ್ಟ ಬಂದಿದೆ ಎನ್ನುವ ಹಾಗೆ ಹೇಳುತ್ತಿದ್ದಾದರೆ ಅದ್ಯಾವುದೋ ಬಲವಾದ ಘಟನೆ ನಡೆದಿರಬೇಕು ಅಂತ ಭಾವಿಸ್ತೇನೆ. ಹರಿಯ ಶಂಕರನ ಸರಸೇಜಾಥವನು ಅನಿಮಿಷರು ನರರ ಉರಗರು ಎಂಥವರೇ ಆಗಿರಲಿ ದುರಸಮರ್ಥನಾಗಿರುವಂತಹ ನಿನ್ನ ಮಗ ಮಹಿಷ ಯಾರನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳಲಾರ. ಯಾರಿಂದ ಕಷ್ಟವಂತ ಹೇಳಲು ಮುದ್ದ ಕಂದ ಕಂದ ನಮ್ಮ ಕಂದ ಕಂದ ಮೇಲು ನಾನು ಭಯವೇ ಕಂದ ಕಂದ ಮೊನ್ನೆ ಕಂದ ಕಂದ ಏನಮ್ಮ ಈ ತಾಯಿಯ ಕರೆಯನ್ನು ಆಲಿಸಿ ಓಡೋಡಿ ಬಂದೇನು ಮಗ? ನಿನ್ನ ಮಗನಮ್ಮ. ಸಂತೋಷವಾಯಿತು ಕಂದ. ಕರುಳ ಕರೆ ಕೇಳಿಸದೆ ಇದ್ದೀತೆ ಮಗನಿಗೆ. ಆದರೆ ನಮಗೆ ಒದಗಿದಂತಹ ಕಷ್ಟನ ಹೇಗೆ ಬಿತ್ತರಿಸಲಿ? ಏನು ಕಷ್ಟವಮ್ಮ? ಇದು ನಿನಗೂ ತಿಳಿದಂತಹ ವಿಚಾರ. ಈ ಹಿಂದೆ ನಿನ್ನ ಅಯ್ಯನವರು ನಮ್ಮ ಸೇನೆನೆಲ್ಲ ಕೂಡಿಕೊಂಡು ಆ ಸ್ವರ್ಗಲೋಕಕ್ಕೆ ಹೋಗಿ ಸುರದಲ್ಲಿ ಸುರಪ್ರಮುಖರನ್ನೆಲ್ಲ ಸೋಲಿಸಿ ಸುರಗದ್ದುಗೆ ಏರಿಕೊಂಡರಂತೆ. ನನ್ನಯ್ಯ ಯಾವಾಗ ದೇವತೆಗಳನ್ನು ಮಣ್ಣು ಮುಕ್ಕಿಸಿದರು, ನಾಕನ ವಿಜಯವನ್ನು ಹೊಂದಿದರು. ನಿನ್ನ ಸ್ಥಾನ ಮಾನ ಹಿರಿದು 3 ಲೋಕದ ಸಾಮ್ರಾಜ್ಯ ಕಣ್ಣೀರಿಳಿಸಬೇಡ ಕಂದ. ನಾನು ಭಾವಿಸಿಕೊಂಡದ್ದು ಸಂತೋಷದಲ್ಲಿ ಇರಬೇಕೆನ್ನುವ ಹಾಗೆ. ಆದರೆ ಏನು ಮಾಡೋಣ? ಆ ಸಂತೋಷವೆಂಬುದು ಕೇವಲ ಕ್ಷಣಿಕವಾಯಿತು ಮಗನೇ. ಸೋತಂತಹ ಸುಮನಸರು ಸುಮ್ಮನಿರ್ಲಿಲ್ಲ ಮಗನೇ. ಏನು ಮಾಡಿ ಮೋಸದಿಂದ ನಿನ್ನ ತಂದೆಯಿಂದ ಕೊಲ್ಲಿಸಿದರು ಮಗನೇ.
ಆಡಿದಂತಹ ಮಾತು ಸತ್ಯವೇ? ಸತ್ಯ ಮಗನೇ. ಲೋಕಾಧೀಶನಾಗಿ ಬರೀತಿದ್ದಂತಹ ನನ್ನಯ್ಯ ಇನ್ನಿಲ್ಲವಾಗಿ ಹೋದ್ರೆ ಇಲ್ಲ ಮಗ, ನಾವು ತಪ್ಪಲಿಯೇ ಅಮ್ಮ, ತಪ್ಪಲಿಯಾದೆವು. ಜನನಿಯ ಯಾವನು ನಮ್ಮನ್ನಿಂತಹ ಸ್ಥಿತಿಗೆ ತಳ್ಳಿದನು ಅಂತಹ ದೇವತೆಗಳಿಂದ ಗತಿ ಕಾಣಿಸಲೇಬೇಕು. ಖಂಡಿತ. ಅಪ್ಪಣೆ ನೋಡು, ನಡೀತೇನೆ ಲೋಕಕ್ಕೆ. ಮಗನೇ, ನಿನ್ನ ತಂದೆಯನ್ನು ಕೊಂದವ ಯಕ್ಷ ಮಗನೇ. ವಿರೋಧಿಗಳ ಪಾಲಿಗೆ ಮಹಿಷ ಬೆಂಕಿ ಎನ್ನುವುದನ್ನು ಮರೆಯಬೇಡ. ಉರಿಯಿತು ಅಂತಾದರೆ ಎಂತಹ ಕಠಿಣ ಸವಾಲನ್ನಾದರೂ ಎದುರಿಸಿ ತ್ರಯಕ್ಷರಾದಂತಹ ಈಶ್ವರನಲ್ಲೇ ಧರಿಸ್ತೇನೆ. ಕಳುಹಿಸಿ. ನನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮಾಧಿ ನಿನಗೆ ಭಯವಲ್ಲ ವನಜನ ಭನ ಭರವ ಕೃತಕತೆಗೆ ಅನವರತ ಸುಮನರ ಪಕ್ಷಿ ನಿನಗೆ ಬೇಡುವೆಂದು ವಿಧೆಯಲ್ಲಿ ಪಡೆದು ವರಗಳನ್ನು ಕಂದ ತನಯ ನಾಡಿದ ನುಡಿಗೆ ಮಾಲಿನಿ ಹರುಷವನ ನುಡಿದಳು ಅನಿಮೆಷರ ಗೆಲ್ಲಬಹುದು ಸಮರಕ್ಕೆ ನಿನಗೆ ಹೆಣವನ ಕಂದ ಎಲ್ಲಿನಷ್ಟು ಸಂಶಯ ಬೇಡ. ಹೌದು ತಾನೆ. ಆದರೆ ಒಂದು ಸದಾ ಸುಮನಸರ ಪಕ್ಷವನ್ನು ಇಸಿಕೊಂಡು ಬರುತ್ತಾನೆ ಆ ಕಪಟಿ ಹರಿ. ಮಹಿಷನಿದ್ದರಿಗೆ ಹರಿ ಬಂದಾನೆ. ಖಂಡಿತವಾಗಿ ಬಂದೇ ಬರುತ್ತಾನೆ. ಮಹಿಷನಿರುವಾಗಲೂ ಹರಿನಾರಾಯಣ ಬಂದಾನೆ. ಖಂಡಿತ ಬರ್ತಾನೆ. ಬರಬಹುದಾದಂತಹ ಹರಿಗೆ ಉತ್ತರ ಮಹಿಷ ತಿಳ್ಕ. ಅಷ್ಟು ಸುಲಭವಿಲ್ಲ ಮಗನೇ. ಆತನು ಜಯಿಸುವುದು ಕಷ್ಟ ಸಾಧ್ಯವೇ ಹೌದು. ಕೇವಲ ದೇಹ ಬಲದಿದ್ದರೆ ಸಾಲದು. ಮತ್ತೆ ನಮ್ಮಲ್ಲಿ ದೈವ ಬಲವೆಂಬುದು ಬೇಕು. ಅದನ್ನು ಸಂಪಾದಿಸಬೇಕು ಅಂತಾದರೆ ಅದಕ್ಕೊಂದು ಮಾರ್ಗ ಉಂಟು. ಹೇಳಮ್ಮ. ನೇರವಾಗಿ ನೀನು ಕಾಂತಾರಕ್ಕೆ ಹೋಗು. ಸರಿ ತಾಯಿ, ಕಾಂತಾರಕ್ಕೆ. ಯಾಕೆ ಕಾಂತಾರಕ್ಕೆ ಯಾಕೆ ನೋಡಿ ಬರುವುದಕ್ಕೆ? ಕೇವಲ ನೋಡಿ ಬರುದಲ್ಲ ಮಗನೇ, ಮತ್ತೆ ಅಲ್ಲಿ ಕಾರ್ಯ ಸಾಧನ ಆಗಬೇಕು. ಆ ಕಾರ್ಯ ಏನು ಗೊತ್ತಿ? ಬ್ರಹ್ಮದೇವರ ಕುರಿತಾಗಿ ಇನ್ನು ತಪಸ್ಸನ್ನು ಆಚರಿಸಬೇಕು. ಉಳಿದು ಬಂದಂತಹ ವಿಧಾತನಲ್ಲಿ ಅಜೇನದಂತಹ ವರವನ್ನು ಸಂಪಾದಿಸಿಕೊಂಡು ಬರಬೇಕು. ಆ ಬಳಿಕ ನಾಗಲೋಕಕ್ಕೆ ನೀನು ಹೋಗಬೇಕು. ಆ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನು ನೀನು ಕೊಡಬೇಕು ಮಗನೇ. ಅಮ್ಮ ಅಮ್ಮ ಅಮ್ಮ, ನಿನಗೆ ಮಗನಾಗಿ ತಾಯಿಯ ಕಣ್ಣೀರನ್ನು ಒರೆಸುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡದೇ ಇದ್ದೆ. ನಾನು ನೀನು ನನ್ನನ್ನು ಹೊತ್ತದ್ದಕ್ಕೆ ಹೆತ್ತದ್ದಕ್ಕೆ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಕ್ಕೆ ಪ್ರಯೋಜನ ಏನು? ಕಣ್ಣೀರನ್ನು ಒರೆಸುವ ಪ್ರಯತ್ನ ಮಾಡುತ್ತೇನೆ. ಮಗನೇ, ಹೋಗುವಂತಹ ಮೊದಲು ಇದೋ ನಮ್ಮ ಶೋಡಿತ
ಸ್ವೀಕರಿಸು ಮಗನೇ. ಸರಿ. ಹೋಗಿ ಬಾ ಕಂದ, ಶಿವನಾಗಿ ಬಾ. ಮಾತೆಗೆ ಮನೆದು ವಿದ್ಯೋತಮಗೆ ಶಮು ಏರಿದೆವು ಸ್ವರ್ಗವನ್ನು ಸುಮನಸರನ್ನು ಬಡಿದೋಡಿಸಿ ಸ್ವರ್ಗ ಪೀಠವನ್ನು ನಮ್ಮದಾಗಿಸಿಕೊಂಡೆವು. ಆದರೆ ಏನು ಮಾಡೋಣ ಹೇಳಿ, ಸೋತಂತಹ ದೇವೇಂದ್ರ ಸುಮ್ಮನೆ ಕುಳಿಯಲಿಲ್ಲ. ಹೋದ ಹರಿನಾರಾಯಣನ ಬಳಿಗೆ ಇತ್ತ ದೂರನ್ನು, ಆದ್ರೆ ಹರಿ ಬರ್ಲಿಲ್ಲ. ಬದಲಾಗಿ ಚಕ್ರವನ್ನೇ ಕಳುಹಿಸಿದ. ಪರಿಣಾಮವಾಗಿ ಅಂಗಾಂಗಗಳನ್ನು ಕಳೆಯುವಂತ ಸ್ಥಿತಿ ನಮ್ಮದಾಗಿದೆ. ನಾವು ಹೀಗೆ ಇರುವುದೇ. ಮಿತ್ರ, ನಾನೊಂದು ವರ್ತಮಾನ ಕೇಳಿದ್ದೇನೆ. ಏನದು? ಸೋಣಿತ ಕುಲದಲ್ಲಿ ಮಾಲಿನಿ ಮಗನಾದ ಮಹಿಷಾಸುರನ ಹುಟ್ಟಿಕೊಂಡಿದಂತೆ. ಅಷ್ಟೇ ಅಲ್ಲ, ಬ್ರಹ್ಮದೇವನಿಂದ ಬೇಕಾದ ವರಗಳನ್ನು ಕೇಳಿ ಪಡೆದುಕೊಂಡಿದ್ದಾನೆ. ತಡಮಾಡು ಸರಿಯಲ್ಲ. ಬರಮಾಡಿಸಿಕೊಂಡಿರುವ ಅಭಿಷೇಕವನ್ನು ನೆರವೇರಿಸಿ ದೈತ್ಯ ಸಮುದಾಯದ ನಾಯಕತ್ವವನ್ನು ವಹಿಸಿದ್ದೇನೆ. ಯಾರೋ ಕಾಯ್ತಾ ಇದ್ದಾರೆ. ಶುಭ
ಶುಭವಾಗಲಿ ಎನ್ನುವ ಹಾಗೆ ಹಾರೈಸಿದ್ದೇನೆ. ನಡೆತಂದ ದೈತ್ಯರ ಗಡನವನ್ನು ನಾನೇ ಎದ್ದು ನಿಂತು ಸ್ವಾಗತಿಸ್ತಾ ಇದ್ದೇನೆ. ಉಪಚಾರವನ್ನು ನೀಡಿದ್ದೇನೆ. ಅದರ ಕೌತುಕವೇ, ಎಂತಹ ಕಷ್ಟದ ಸ್ಥಿತಿಯಲ್ಲಿ ನೀವು ಬದುಕುತ್ತಿದ್ದೀರಿ ಎನ್ನುವುದು ನಿಮ್ಮನ್ನು ನೋಡಿದ ಕ್ಷಣ ಅರ್ಥವಾಯಿತು. ಬಂದಂತಹ ನೀವು ಯಾರು, ಯಾಕೆ ಬಂದಿದ್ದೀರಿ, ನನ್ನಿಂದ ಏನಾಗಬೇಕು ನುಡಿಯಿರಿ. ಅಯ್ಯೋ ವೈಶಾಖ್ಯ, ಮತ್ತೊಮ್ಮೆ ಮಗದೊಮ್ಮೆ ಮೊದಲಾಗಿ ವಂದಿಸಿಕೊಂಡಿದ್ದೇವೆ. ನಾವು ಬೇರೆ ಯಾರೂ ಅಲ್ಲ, ನಿನ್ನ ಜಾತಿ ಮಕ್ಕಳು. ಕೋಣನ ಸಂತಾನ ಹಾಗಲ್ಲ, ರಾಕ್ಷಸ ಜಾತಿಯವರು. ನಾವು ಈ ಹಿಂದೆ ಶೋಣಿತಾಪುರವನ್ನು ಆಳ್ವಿಕೆ ಮಾಡುತ್ತಿದ್ದವರು. ಮತ್ತೆ ಊರು ಬಿಟ್ಟು ಹೋದಲ್ಲಿಗೆ ಕಾರಣ ಉಂಟು. ಏನು? ಈ ಹಿಂದೆ ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದ ಏರಿದ್ದವು ಸ್ವರ್ಗವನ್ನು. ಸ್ವರ್ಗದಲ್ಲಿ ಸುಮನಸರನ್ನು ಬಡಿದಾಡಿಸಿ ಪೀಠ ನಮ್ಮದಾಗಿಸಿಕೊಂಡೆವು. ನೀವು, ನಿನ್ನ ಹೆಸರು ಶಂಕಾಸುರ, ಅವರೆಲ್ಲ ದುರ್ಗಾಸುರ, ಅವ ಬಿಡಲಾಸುರ, ಹಿಂದೆ ಮುಂದೆಲ್ಲ ನಮ್ಮವರೇ. ದೇವಟ್ಟಿಗಳಿಗೆ ನಾನೇ ಬಾರಿಸಬೇಕು ಅಂತ ಮಾಡಿದ್ದೆ. ಕೆಲಸ ಮುಗಿಸಿದ್ರೆ ಸುಲಭ ಆಯ್ತದು. ಆದ್ರೆ ಏನು ಮಾಡೋಣ ಹೇಳಿ, ಪೀಠ ನಮಗೆ ಉಳಿಯಲಿಲ್ಲ. ಸೋತಂತಹ ದೇವೇಂದ್ರ ಹೋದ ಹರಿನಾರಾಯಣನ ಬಳಿಗೆ ಇತ್ತ ದೂರನ್ನು ನಾವು ಹರಿ ಈಗ ಬರ್ತಾನೆ ಅಂತ ಕಾದದ್ದೇ ಬಾಕಿ. ಆದ್ರೆ ಹರಿ ಬರಲಿಲ್ಲ, ಬದಲಾಗಿ ಚಕ್ರವನ್ನೇ ಕಳುಹಿಸಿದ. ಹೋದೆವು ಎದುರಿಸುವುದಕ್ಕೆ, ಪರಿಣಾಮವಾಗಿ ಅಂಗಾಂಗಗಳನ್ನು ಕಳೆಯುವಂತ ಪರಿಸ್ಥಿತಿ ನಮ್ಮದಾಗಿದೆ. ಹಾಗಾಗಿ ಆ ಚಕ್ರಕ್ಕೆ ಹೆದರಿ ಗಿರಿ ಗುಹೆಗಳಲ್ಲಿ ಅಡಗಿದ್ದೆವು. ಆ ಸಮಯದಲ್ಲಿ ಒಂದು ವರ್ತಮಾನ ಕೇಳಿ ಬಂತು. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಕಟ್ಟಾಳು ಮಹೇಶ ಹುಟ್ಟಿದ್ದಾನೆ ಎಂಬುದಾಗಿ. ಅದಕ್ಕಾಗಿ ಇತ್ತಗಡೆ ಬಂದಿದ್ದೇವೆ. ಈಗ ದೇವತೆಗಳಿಂದ ನಮಗೆ ಮಾತ್ರ ಅನ್ಯವಾದದ್ದಲ್ಲ, ಆಗಿದೆ. ನಿನ್ನ ತಂದೆಯನ್ನು ಕಲಿಸಿದ ಬಡಾಸುರ ಇದಕ್ಕೆ ಕಾರಣೀಕರ್ತರು ದೇವತೆಗಳ ಸಂದೇಹವ ಬಿಡಿ. ದೇವ ಬೃಂದಾರಕರ ಪರಾಕ್ರಮವನ್ನು ಸವರೋಣ. Baba.
ಮಾಡ್ತಿರುವ ಕಾವಲಿ ಮಾರುತ್ತಿರುವ ಅಂತ. ಕಾವಲು ಮಾಡುತ್ತಿರುವ ಎಂದಿನಂತೆ ಇಂದು ಕೂಡ ಕಾವಲು ಮಾಡುತ್ತಿದ್ದೆ. ನಮ್ಮ ದ್ವಾರದಲ್ಲಿ ವಿಶೇಷ ನಡಿ. ಏನು ಅದು ವಿಶೇಷ? ದ್ವಾರದಲ್ಲಿ ಸೇಮೆ ದಡ್ಡೆ. ಏನು? ಸೇಮೆ ದಡ್ಡೆ ಸೇನಾಪಡೆ ಬಂತು. ಯಾರು ಅಂತ ವಿಚಾರಿಸಿದೆ. ಎಲ್ಲಿಯವರಂತೆ? ಅವ ಶೋಣಿತಾಪುರದವನಂತೆ, ಮಹಿಷಾಕ್ಯನಂತೆ. ಶೋಣಿತಾಪುರದ ಮಹಿಷಾಕ್ಯ ಒಬ್ಬನೇ ಬಂತದ್ದಲ್ಲ, ಮತ್ತೆ ಶೈಲಿಯನ್ನು ಜೊತೆಗೂಡಿಕೊಂಡು ಬಂದಿದ್ದಾನೆ. ಹನ್ನೊಂದು ದಿನ ಬಂದಿದ್ರಲ್ಲ, ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾಸುರನು, ಶಿಕ್ಷುರಾಸುರ ಮುಂದಾದವರೆಲ್ಲ ಬಂದಿದ್ದಾರೆ. ಯಾಕೆ ಬಂದಿರಂತ ಕೇಳಿದೆ. ನಿನ್ನಪ್ಪನ ಟಾಪಿ ಬೇಕಂತ ಹೇಳಿದೆ. ಪೀಠ ಅದು ಆಚೆ ಈಚೆ ಆಯ್ತಾ? ಮತ್ತೆ ಮೊದಲು ಪಿ ಬರ್ಬೇಕಿತ್ತು. ಹೌದು, ಅಕ್ಷರ ಆಗಿಲ್ಲ. ನನಗೆ ಸಿಟ್ಟು ಬಂತು. ಇವರೇ ನಖದಿಂದ ಶಿಖಕ್ಕೇರಿತು. ಎಂತ? ನಖದಿಂದ ಶಿಖಕ್ಕೆ, ಶಿಖದಿಂದ ನಖಕ್ಕಲ್ವನು ಮುಗಿಲೇರಿತು. ಘೋರ ಶಂಕರನಂತೆ ಆರ್ಭಟಿಸಿದೆ. ಅವರು ಕೊಟ್ಟು ನಾನು ಕೊಟ್ಟು. ಅವರೆಂತದ್ದು ಕೊಟ್ಟದ್ದು? ಅವರು ಕೊಟ್ಟದ್ದು ಬಿಟ್ಟು. ಮತ್ತೆ ನೀನು? ಮಾತನ್ನು ಕೇಳಿದ್ರೆ ವೈಶ್ವನೆಂಬ ಕಳನು ಸೇನಾ ಸಮೇತನಾಗಿ ನಮ್ಮ ಈ ನಾಲ್ಕಲಕ್ಕಕ್ಕೆ ದಾಳಿ ಮಾಡಿದ್ದಾನಂತೆ. ಅಂದವನನ್ನು ಸರಿಯಾಗಿ ಶಿಕ್ಷಿಸಬೇಕು. ಅದಕ್ಕಾಗಿ ಎಲ್ಲಿ ದೇವತೆಗಳು ಸೇನಾ ಸಮೇತನಾಗಿ ನಮ್ಮ ಈ ನಾಲ್ಕಲಕ್ಕಕ್ಕೆ ದಾಳಿ ಮಾಡಿದ್ದಾನಂತೆ. ಬಂದವನನ್ನು ಸರಿಯಾಗಿ ದಂಡಿಸಬೇಕು. ನಿಮ್ಮ ನಿಮ್ಮ ಶಕ್ತ್ಯಾಯುಧಗಳನ್ನು ಹಿಡಿದುಕೊಂಡು ತೆರಳೋಣ.
ಅಲ್ಲಿಗೆ ಕಳಿಸುತ್ತೇನೆ. ವಿಜಯವನ್ನು ಹೊಂದಿದ ಹಾಗಾಯಿತು. ಮೂರು ಲೋಕಾಧೀಶ ಮಹಿಷ ನಾನೆಂದಂತೆಯ ಸರ್ವಲೋಕ ಹೇಳ್ತಕ್ಕದ್ದು. ಸೂರ್ಯಚಂದ್ರರಾದರೂ ಅಜ್ಜೆ ವಿರಹ ಸಂಚರಿಸುವ ಹಾಗಿಲ್ಲ. ಮೀರಿ ನಡೆದ ನನ್ನ ಜೊತೆಯಲ್ಲಿ ಆಶ್ಚರ್ಯವಾಗುತ್ತಾ ಇದೆ. ನೀವೇ ಜೊತೆ ಸೇರಿಕೊಂಡು ನೇರವಾಗಿ ಸತ್ಯಲೋಕಕ್ಕೆ ಬಂದಿದ್ದೀರಿ. ಮುಖದಲ್ಲಿ ದುಗುಡೆದ್ದು ಕಾಣುತ್ತಾ ಇದೆ. ಯಾರಿಂದ ಗೊತ್ತು ಕಷ್ಟ? ನಿರ್ಭೀತಿಯಾಗಿ ತಿಳಿಸಿರಿ. ದೇವ, ನಿಮ್ಮಿಂದ ವರವನ್ನು ಪಡೆದಂತಹ ಮಹಿಷನು ಸೇನಾ ಸಮೇತನಾಗಿ ನಮ್ಮ ಸ್ವರ್ಗಕ್ಕೆ ದಾಳಿ ಮಾಡಿ ಸ್ವರ್ಗದ ಪೀಠವನ್ನು ವಶಪಡಿಸಿಕೊಂಡಿದ್ದಾನೆ. ಹೌದೇ? ಆತನಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು ದೇವ, ನೀವೇ ರಕ್ಷಿಸಬೇಕು. ಮೈಸೂರಿಗೆ ಕಷ್ಟವಂತೆ ಭೀತರಾಗಬೇಕು. ವರವನ್ನು ಕೊಡುವುದಕ್ಕೆ ಸಮರ್ಥ ನಾನು. ಕೊಟ್ಟಿರುವರನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಸಮರ್ಥನಾಗಿದ್ದೇನೆ. ಕೊಡುವುದಕ್ಕೂ ಪಡೆಯುವುದಕ್ಕೂ ಶಕ್ತನೊಬ್ಬನಿದ್ದಾನೆ. ಅವನೇ ವೈಕುಂಠಾಧಿಪತಿಯಾದಂತಹ ಮಾಧವ. ನಮ್ಮ ಕಷ್ಟವನ್ನು ಅವರಲ್ಲಿ ಬೆತ್ತರಿಸಿಕೊಂಡಂತಾದ್ರೆ ಏನಾದರೂ ದಾರಿ ತೋರಿಸಿಕೊಟ್ಟನು. ನೇರವಾಗಿ ವೈಕುಂಠಕ್ಕೆ ಸಾಗುವ. ಹರಿ ನಮಸ್ಕರಿಸಿದ್ದೇನೆ. ಪ್ರತಿ ನಮಸ್ಕಾರ. ಏನು ಈ ಕಡೆಗೆ ಪಯಣ? ನಿನ್ನನ್ನೇ ಹುಡುಕಿಕೊಂಡು ಬಂದವನು ನಾನು. ಎಲ್ಲೇ ಹೋದರೂ ಮಹಿಷ ಮಹಿಷ ಮಹಿಷ. ಆತನ ವಧೆಯಾಗಬೇಕು ತಾನೆ. ಹೇಗೆ ಕೊಳ್ಳುವುದು? ಹೀಗೆ ಯೋಚಿಸುವುದಲ್ಲ, ಮತ್ತೆ ಚಂದ್ರಕಾಂತ ಶಿಲೆಯನ್ನೇರಿ ಕುಳಿತು ಯೋಚಿಸೋಣ. ಆಗಲಿ. ಚಂದ್ರಕಾಂತ ಶಿಲೆಯೊಳಗಾಗಿ ಖಳನ ಬಗೆಸುವ ಯತ್ನವಯೋ ಯತ್ನ
ನಳಿನ ಭವ ಸುರರ ಬಡಗೊಂಡು ನೆನೆ ತಂದು ವೈಕುಂಠನು ಕಾಣದಿರಲು ವೈಕುಂಠದಲ್ಲಿ ಹರಿ ಕಾಣುತ್ತಿಲ್ಲವಲ್ಲ. ಬಳಿಕ ಕೈಲಾಸ ಕೈ ತರಲ ಪುರಹರನು ನಿಳಯದೊಳಗಿಲ್ಲವಿದೆ ಕೈಲಾಸದಲ್ಲಿ ಹರಣೂ ಕಾಣುವುದಿಲ್ಲ. ಕಳವಳಿಗ ಬಳಿಕವರು ತಿಳುಗಿದ ಶರೀರ ನುಡಿ ಹರಿ ಹರರು ತುಕಿನಾತೆ ಜೊಳಗಿರಪ ಹದನವನು ವೈಕುಂಠಕ್ಕೆ ಬಂದ್ರೆ ಹರಿ ಕಾಣುವುದಿಲ್ಲ, ಕೈಲಾಸಕ್ಕೆ ಬಂದ್ರೆ ಹರಣೂ ಕಾಣುವುದಿಲ್ಲ. ಇವರು ಎಲ್ಲಿ ಹೋಗಿದ್ದರಂತ ಯೋಚನೆ ಮಾಡಿಕೊಂಡಾಗ ಅಂಬರವಾಣಿ ಆಗ್ತಾ ಇದೆ ಅಲ್ಲ. ಹರಿಯರಿಬ್ಬರೂ ಕೂಡ ಚಂದ್ರಕಾಂತ ಶಿಲೇನೆ ದುಷ್ಟ ಮಹಿಷನನ್ನು ನಿಗ್ರಹಿಸುವುದು ಹೇಗೆ, ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದರಂತೆ. ನಾವೆಲ್ಲರತ್ತ ಕಡೆಗೆ ಸಾಗುವ. ಪದಕ್ಕೆ ಎಲ್ಲರೂ ಎದ್ದೇಳಿ. ಏನು ಈ ಕಡೆಗೆ? ಮುಕ್ಕೋಟಿ ದೇವತೆಯನ್ನು ಕೂಡಿಕೊಂಡು ನೀವೆದರಿಗೆ ಬರೋದಕ್ಕೆ ಬಲವಾದ ಕಾರಣವುಂಟು. ನನ್ನಿಂದಲೇ ವರವನ್ನು ಸಂಪಾದನೆ ಮಾಡಿಕೊಂಡಂತ ಮಹಿಷದಾನವ ಮೂರು ಲೋಕದಲ್ಲಿ ಕೊಬ್ಬಿ ಮೆರೆಯುತ್ತಾ ಇದ್ದಾರೆ. ಸರಿ. ಸಾಧು ಸಜ್ಜರಾದಂತ ದೇವತೆಗಳ ಜೊತೆಗಿರಿಸಿ ಸುರಗತ್ತಿಗೆಯನ್ನೇ ಸ್ವಾಧೀನಪಡಿಸಿಕೊಂಡಿದ್ದಾರೆ. ಪಂಚಮಹಾಪಾಲಿಕೆಯಾಗಿ ಮೆರೆದಿರುವಂತಹ ಮಹಿಷನ ನಿಗ್ರಹ ಅವನ ನಾಶ ಆಗಲೇಬೇಕು. ಅದಕ್ಕಾಗಿ ನನ್ನಲ್ಲಿ ಅಂತಸ್ಥವಾದಂತಹ ದಿವ್ಯ ತೇಜಸ್ಸನ್ನು ಹೊರಗೆಡವುತ್ತೇನೆ. ದುರುಳ ಮಹಿಷನ ಮನೆಗೆ ಬೇಕಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನೇ ಹೊರಕ್ಕೆಡೆಯುತ್ತೇನೆ. ದುಷ್ಟ ಮಹಿಷನಾಥಕ್ಕೆ ಹಡಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನೇ ಹೊರಕ್ಕೆಡೆದಿದ್ದೇನೆ. ದಿಕ್ಪಾಲಕರೇ, ಆ ಕಳನ ವಧೆಗಾಗಿ ನಮ್ಮಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗೆಡೋಣ. ಯಾರು ದುರ್ಬಲತರ ತೇಜ ಬಂದಾಗುತ್ತಲಿಯೇ ನಾರಿಯ ಕಳೆದು ಧರೆಗಳೆಯೇ ಗುರು ಜಯ ಜಯವೆನ್ನುತ್ತ ಮುದಿಗೈದರು.
ನಮೋಸ್ತುತೆ. ಹೊರಗೆಡಹಿದ್ದೀರಿ. ಆ ಶಕ್ತಿಯೆಲ್ಲವೂ ನಭದಲ್ಲಿ ಒಂದಾಗಿ ನಾರೀ ರೂಪವನ್ನಾಂತು ಅಷ್ಟಭುಜೆಯಾಗಿ ನಿಮ್ಮೆಲ್ಲರ ಕಣ್ಣ ಮುಂದೆ ಪ್ರತ್ಯಕ್ಷಳಾದವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ. ನಿಶಾ ಕಮಲದಂತಿದೆ. ಮಕ್ಕಳೇ, ಸಂಕಟ ಒದಗಿ ಬಂತೆ. ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ, ಪರಿಹರಿಸಿಕೊಡುತ್ತೇನೆ. ಮನೋಹರ ರೂಪವನ್ನು ಕಂಡು ನಾವೆಲ್ಲರೂ ಸಂತುಷ್ಟರಾಗಿದ್ದೇವೆ. ಆದರೆ ಇದೇ ಸಂತೋಷದಿಂದ ಮುಂದುವರಿಯುವ ಹಾಗಿಲ್ಲ ತಾಯಿ. ಮಾಲಿನಿ ಸುತನಾದಂತಹ ಮಹಿಷ ಎನ್ನುವಂತಹ ದೈತ್ಯ ಬ್ರಹ್ಮದೇವನಿಂದ ಅಭೇದ್ಯವಾದಂತಹ ವರವನ್ನು ಪಡೆದು ನರ ನಾಗಲೋಕವನ್ನೆಲ್ಲ ಕಿತ್ತಾಡಿದ್ದಾನೆ. ದೇವಲೋಕವನ್ನಡರಿ ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಧರೆಯಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಾ ಇಲ್ಲ. ಗೋ ಬ್ರಾಹ್ಮಣರನ್ನು ಸ್ತ್ರೀಯರನ್ನು ದಂಡಿಸಿ ಅಧರ್ಮದ ಅಟ್ಟಹಾಸದಿಂದ ದುರುಳ ಮಹಿಷ ಮೆರೆಯುತ್ತಿದ್ದಾನೆ. ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡಿದ ಮಹಿಷ ನಿರ್ಭೀತನಾಗಿದ್ದಾನೆ. ನಾವೆಲ್ಲರೂ ಭೀತಿಗೊಂಡಿದ್ದೇವೆ. ಬಲಬಲದಿಂದ ಕುಬ್ಬಿ ತ್ರಿಜಗವನ್ನು ತನ್ನಂಕೆಯಲ್ಲಿರಿಸಿ ಪಂಚಮಹಾಪಾತಕಗಳನ್ನೆಸಗಿ ಧರೆಯ ಯಜ್ಞಯಾಗಾದಿಗಳಿಗೆ ಕಂಟಕಪ್ರಾಯನಾಗಿ ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡುತ್ತಿರುವ ಕೂಳ ಮಹಿಷನನ್ನು ಸಮರ ಮುಖದಲ್ಲಿ ವಧಿಸಿ ಧರ್ಮ ಸ್ಥಾಪನೆಗೈಯುತ್ತೇನೆ. ದುಷ್ಟ ಮಹಿಷನಿಗೆ ದುರ್ಬೋಧೆಯನ್ನು ಮಾಡುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ರಣಕಣದಲ್ಲಿ ಮರ್ಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಸಕಲರ ಮನೆಯಾಗೆ ಜಯ 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 ಸಕಲರ ಮನೆಯಾಗಿ ವಿಶ್ವಕರ್ಮನೋ
ಎತ್ತರದಿ ಶೋಭಿಪ ವಸನ ಭೂಷಣಾದಿಗಳನ್ನು ಭಕ್ತಿಯಿಂದ ತಂದೊಪ್ಪಿಸಿದ್ದಾನೆ. ದೇವನಾರಿಯರು ಜಗನ್ಮಾತೆಯನ್ನು ವಿಧಿಗ್ಧವಾಗಿ ಅಲಂಕರಿಸಿದವರಿದ್ದಾರೆ. ಸಂಕಲ್ಪ ಮಾತ್ರದಿಂದ ದುಷ್ಟರನ್ನು ತರಿಯಬಲ್ಲಂತಹ ಸರ್ವೇಶ್ವರಿಗೆ ಕೈಯಲ್ಲಿ ಆಯುಧದ ಅಗತ್ಯವಿಲ್ಲದಿದ್ದರು. ನಮ್ಮೆಲ್ಲರ ಶಕ್ತ್ಯಾಯುಧಗಳು ಮಾತೆಯ ಕರಸ್ಪರ್ಶದಿಂದ ಪುನೀತವಾಗಲಿ ಎನ್ನುವ ಕಾರಣಕ್ಕಾಗಿ ಸನ್ನಿಧಾನಕ್ಕೆ ಅರ್ಪಿಸೋಣ, ಸಮರ್ಪಿಸೋಣ. ಕರದ ಚಕ್ರಭ ಸ್ವೀಕರಿಸಮ್ಮ. ಪ್ರಣಯನ ತ್ರಿಶೂಲವನ ಸದಾ ಕನಕ ಗರ್ಭವೇ ಬ್ರಹ್ಮದಂಡವನ್ನು ಪದಕೆರಗೆ ವಿನಯದಿಂದಲೇ ಸುರಪಕುಲ ಶಬಾದ ಅನಿಮಿಷರೋ ಸತ್ಯಾಯುಧಗಳ ಮಣಿದು ಬಾತಿಯ ಚರಣ ಕಟ್ಟಿಸಿ ನುತಿಸಿದರು ಭಯದಿಯ ಜಯ ಜಯ ಧರಿಸಿಕೊಂಡಿದ್ದಾಳೆ. ಶಿಖಿ ಸೂರ್ಯಚಂದ್ರ ನಯನಳಾಗಿ ತಾರಾಭೂಧರ ವಾಸಳಾಗಿ ಸುಮನೋಹರ ಕಾಂತಿಯಿಂದ ಜಗನ್ಮಾತೆ ಕಂಗೊಳಿಸುತ್ತಿದ್ದಾಳೆ. ನಮ್ಮೆಲ್ಲರ ಜಯಘೋಷವು ಅಂಬರದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಖಳರ ವಧೆಗೆ ಹೊರಟು ನಿಂತಹ ಶ್ರೀದೇವಿಯು ಕಾಲ್ನಡಿಗೆಯಿಂದ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಪರ್ವತರಾಜನೇ ಸಿಂಹರೂಪವಾಗಿ ವಧೆಗೆ ಬರ್ತೇನೆ ದಾಡಿದನಲ್ಲ.
ಬೇಕಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಸಂಶನಾದ ಕುಳ ಮಹೇಶನಪ್ಪನಿಗೆ ಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ವಿನಾಶಕ್ಕೆ ಕಾರಣೀಕರ್ತಳಾದಂತಹ ನಾರಿಯನ್ನು ಪರೀಕ್ಷಿಸಬೇಕು. ನನ್ನನ್ನು ಹೆದರಿಸುತ್ತಿರುವ ಏನು ಶೋಣಿತಾಪುರ ಪ್ರವಾಸ ಮಾಡಿರುವ ನೀನು ಶಬ್ದದ ಕಾಜ್ಯವನ್ನು ಬದಿಸಿದೆ, ನನ್ನ ವಿರುದ್ಧ ಸಮರ ಸಾರಿದೆ. ಮುಂದಿರಿಸಿದಾದ್ರೆ ಜಾಗ್ರತೆ.
ನೀನು ಜಾಣೆ ಆದ್ರೆ ನನ್ನನ್ನು ಕಳುಹಿಕೊಟ್ಟಿಲ್ಲ ದೇವತೆಗಳು ಬುದ್ಧಿಯ ಸಂತಾನ ಇಲ್ಲ. ಸರಿಯಾದ ನನಗೆ 3 ಲೋಕದಲ್ಲಿ ದುರ್ವ ವಿಷಯ ಶೋಣಿತಾ ಪಟ್ಟಣದ ಮಣ್ಣಿಗೆ ಕಾಲಿಟ್ಟ ತಪ್ಪಿಗೆ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೆ ಅಂತವರ ಪಾಲಿಗೆ ಕಾಮಿತಾ
ಸ್ಥಿರನಾಗಿರುತ್ತೇನೆ. ಸ್ವರ್ಗದ ಪೀಠ ಬರಿದಾಗಿದೆ, ನಿನಗಿನ್ನು ಭಯವಿಲ್ಲ ಮಗನೇ. ಮುಂದೆಯೂ ದುಷ್ಟರಿಂದ ಕಷ್ಟ ಬಂದರೆ ಏನು ಮಾಡಬೇಕು ತಾಯಿ? ನಿಮ್ಮ ಪಾಲಿಗೆ ಆಪತ್ತು ಒಡೆಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಪ್ರಾರ್ಥಿಸಿಕೊಳ್ಳಿರಿ. ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ. ಜಯ 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 ಹಾಗೆಂದುಕೊಳ್ಳಬಹುದು. ಕೊಟ್ಟಂತಹ ಕವಿತೆ
ಅನುಜೋ ನಿಶುಂಭೋ ಅಗ್ರಜ ಶುಂಭ ನವಬ್ರಹ್ಮರಲ್ಲಿ ಒಬ್ಬರು ಕಶ್ಯಪರು ಅವರ ಹಾಗೂ ಧನುದೇವಿಯ ದಾಂಪತ್ಯ ಜೀವನದ ಪ್ರತೀಕವಾಗಿ ಲೋಕದ ಬೆಳಕನ್ನು ಕಂಡವರು ನಾವೇ ಇರುವರು ಶುಂಭ ನಿಶುಂಭರು ಎಳೆಯ ಪ್ರಾಯದಲ್ಲಿ ಯೋಗ್ಯ ಗುರುಗಳ ಬಳಿಯಲ್ಲಿ ಯೋಗ್ಯತೆಗನುಗುಣವಾಗಿ ವಿದ್ಯೆಯನ್ನು ಕಲಿತಂತಹ ನಾವು ಪ್ರಾಯ ಸಮರ್ಥರಾದ ಬಳಿಕ ಈ ಶೋಡಿತಾಪುರದ ಪೀಠವನ್ನೇರಿ ಮೆರೆಯುತ್ತಾ ಇದ್ದೇವೆ. ನಮ್ಮದಾದಂತಹ ಜೀವನ ನಿಂತ ನೀರಂತಾಗಬಾರದು ಎಂಬ ಉದ್ದೇಶದಿಂದ ನಾವು ಮಾಡಿದ ಕೆಲಸವೇನು ತಮ್ಮ ನೆರವೇರಿಸುವುದಕ್ಕಾಗಿ ಘೋರವಾದಂತಹ ಕಾರಣವನ್ನು ಸೇರಿಕೊಂಡೆವು. ಆ ವಿಧಾನಗಳು ತಪಸ್ಸನ್ನಾಚರಿಸಿದೆವು. ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವ ಬೇಕಾದಂತಹ ವರವನ್ನೇ ಕೊಟ್ಟ. ಯೋನಿಜರಿಂದ 3 ಮೂರ್ತಿಗಳಿಂದ ಮಾರಾಣವೇ ಬರದಂತಹ ವರವನ್ನು ಪಡೆದುಕೊಂಡಿದ್ದೇವೆ. ವರದ ಪ್ರಭಾವದಿಂದಲಾಗಿ ಪಾತಾಳ ಲೋಕ ಹಾಗೂ ಭೂಲೋಕವನ್ನು ವಶ ಮಾಡಿಕೊಂಡಿದ್ದೇವೆ. ಮುಂದೆ ನಮ್ಮ ಯೋಚನೆ ಲೋಕವೆರಡು ನಮ್ಮ ಅಧೀನದಲ್ಲಿದೆ. ಇಷ್ಟಾದರೆ ಸಾಕೆ, ಮತ್ತೆ ಸಾಲದು ತಮ್ಮ. ಇನ್ನು ಉಳಿದಿದೆ ಒಂದು ಲೋಕ. ಅದುವೇ ನಾಕಲೋಕ. ನಮ್ಮ ಕಿರಿಯವಯ ಮಕ್ಕಳಂತಹ ದೇವತೆಗಳು ಮತದಿಂದ ಮೆರೆಯುತ್ತಾ ಇದ್ದಾರೆ. ಅವರ ಮತವನ್ನು ಇಳಿಸಬೇಕು. ಒಬ್ಬೊಬ್ಬರು ಓಡುವ ಚಂದ ನೋಡು. ಅದನ್ನು ನೋಡಿ ನೀನು ಬಂದೆಯ ದೇವಲೋಕ ಬಿಟ್ಟು ಬಿಟ್ಟು ನಿಂತೀಯ. ಬಾ ಮುಂದೆ.
ಅಧಿಕಾರವನ್ನು ಪಡೆಯಲು ಬಂದ ಶುಂಭ ನಾನೇ. ಹೊರೆ ದೇಹಬಲದಿಂದ ಈ 4 ಲೋಕವನ್ನು ಪಡೆದಿದ್ದೇನೆ ಎಂದು ತಿಳಿದೆಯ? ಮತ್ತೆ 100 ಯಾಗಗಳನ್ನು ಮಾಡಿ 3 ಮೂರ್ತಿಗಳ ವರದಿಂದ ಈ 4 ಲೋಕವನ್ನು ಪಡೆದಿದ್ದೇನೆ. ಇನ್ನಂತಹ ಅದೆಷ್ಟೋ ದಾನವರು ಈ 4ದ ಆಸೆಯಿಂದ ಬಂದಿದ್ದಾರೆ. ಬಂದವರನ್ನೆಲ್ಲರನ್ನು ಕೊಂದಿದ್ದೇನೆ. ನಿನಗೂ ಅದೇ ಗತಿ ಬಾ. ಚಾರು ಚತುರ್ದಶ ಬೋಳಗಳಿಗೆ ಶುಂಭರಿಗೆ ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ತಮ್ಮ 4ದ ಪೀಠವಶವಾಗಿದೆ. ನಿಮ್ಮ ಜಯಘೋಷ ಕೇಳುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಇನ್ನು ಮುಂದಕ್ಕೆ 14 ಲೋಕದ ಒಡೆಯ ಶುಂಭಾಸುರ ಎಂಬುದಾಗಿ ಎಲ್ಲೆಡೆ ಡಂಗುರವನ್ನು ಹೊರಿಸಬೇಕು. ಅಷ್ಟು ಮಾತ್ರವಲ್ಲ, ಅರ್ಪಣ ತರ್ಪಣ ಏನಿದ್ದರೂ ಶುಂಭಾರ್ಪಣವಾಗಬೇಕು. ಸೂರ್ಯ ಚಂದ್ರರ ಸಂಚಾರ ನಮ್ಮ ಆಜ್ಞೆ ಇಲ್ಲದೆ ನಡೆಯಕೂಡದು. ಯುದ್ಧ ಮಾಡಿದ ಪರಿಣಾಮ ದೇಹಕ್ಕೆ ಆಯಾಸ, ಪರಿಹಾರ ಅಗತ್ಯ. ಹೀಗೆ ಬಾ, ಹೀಗೆ ದುರುಳ ಮೆರೆಯುತ್ತಲಿರಲಿ ಕಾದಿನದಿ ಮರುಮರುಪ ತುಮನಪ ನೆರದಿಯ ನೊಡಗೊಳಲು ಪುರುಗೂತ ತೊಳಲಿದ ವನದಿ ಈ ಅಯ್ಯೋ, ಶುಂಭನಿಂದ ಸೋಲಾಗಿ ಹೋಯಿತಲ್ಲ, ಇಂದ್ರ ಪದವಿ ಕೈ ತಪ್ಪಿ ಹೋಯಿತಲ್ಲ. ನಮಗಾದ ಈ ಕಷ್ಟವನ್ನು ಯಾರಲ್ಲಿ ಹೇಳುವುದು ಎಂದು ಯೋಚಿಸಿದಾಗ ತಾಯಿ ಆಡಿದ ಮಾತು ನೆನಪಾಗುತ್ತಾ ಉಂಟು. ಮುಂದೆಯೂ ದುಷ್ಟರಿಂದ ಕಷ್ಟ ಬಂದರೆ ತುಹಿನಗಿರಿಯತ್ತ ಸಾಗಿ ನನ್ನನ್ನು ಪ್ರಾರ್ಥಿಸಿ ಎಂಬ ಹಾಗೆ. ಅದಕ್ಕಾಗಿ ತಾಯಿಯನ್ನೇ ಪ್ರಾರ್ಥಿಸುತ್ತೇನಂತೆ. ಜಯ 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 ಜಯ. ಪಾಲಯಮ ಶರ್ವಾಣಿ ಶಂಕರಿ ಪಾಲಿಪುಲ ಭಯ ಭವಾನಿ ಪಾಲಯಮ ಶರ್ವಾಣಿ ಶಂಕರಿ ಪಾಲಿಪುಲ ಭಯ ಭವಾನಿ ಅಂಬಿಕೆ ತುರನುರೆ ಶಂಭು ಮನೋಗತೆ ಅಂಬಿಕೆ ತುರನುರೆ ಶಂಭು ಮನೋಗತೆ ನಂಬಿಗ ತ್ರಿದಶಕ ಸಂಭವ ಪೊರೆಯಮ್ಮ ಪಾಲಯಮ ಶರ್ವಾಣಿ ಶಂಕರಿ ಪಾಲಯಮ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೇ 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 ನಮೋ ನಮಃ. ಜಯ 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 ಜಯ. ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ಎಳೆಯ ಸುರಪಾಲ ಗೊಡುಗೊಡುವುದಿಗೆ ಕೂಳವನಿದ ನಿಮ್ಮನು ಸೋಲಿಸಿ ನಾಟವನಾಡುತ್ತಿರಲು
ಪ್ರತ್ಯಕ್ಷಳಾಗಿದ್ದೇನೆ. ಈ ಹಿಂದೆ ಮಹಿಷನೆನ್ನುವಂತಹ ದೈತ್ಯನು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ ಆತನನ್ನು ಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಅಂತೇ ನನ್ನನ್ನು ಪ್ರಾರ್ಥಿಸಿದಿರಿ, ಗೋಳಿಡುತ್ತಾ ಇರುವೆಯಲ್ಲ. ಇಂದ್ರ ಪದವಿಗೆ ತುತ್ತು ಬಂತೆ ಎನ್ನಲ್ಲಿ ಹೇಳಿಕೋ ಮಗನೇ. ಜನನಿಗೆ ಧನುಜ ಮಹಿಷಗಿಂದ ಘನ ಪರಾಕ್ರಮಿ ಜುಂಬನೋ ಅನುವರದಲ್ಲಿ ಸುರರನ ಸೋಲಿಸುತ್ತ ನಾಟವನ್ನು ಪಾಲಿಸುವ ಕಳನು ಜನನಿಗೆ ಜನನಿ ಧನುದೇವಿಯ ಮಕ್ಕಳಾದಂತಹ ಶುಂಭರಿ ಶುಂಭರು ನಮ್ಮ ನಾಕಲೋಕಕ್ಕೆ ದಾಳಿ ಮಾಡಿ ನಾಕದ ಪೀಠವನ್ನು ವಶಪಡಿಸಿಕೊಂಡಿದ್ದಾರೆ ತಾಯಿ. ಇವರು ಮಹಿಷನಿಗಿಂತಲೂ ಘನ ಪರಾಕ್ರಮಿಗಳಾಗಿ ಮೆರೆಯುತ್ತಾ ಇದ್ದಾರೆ. ಇವರಿಂದ ನಮಗೆ ನೆಮ್ಮದಿ ಇಲ್ಲ, ಬದುಕಲು ಅವಕಾಶವೇ ಇಲ್ಲದಂತಾಗಿದೆ. ಆ ದುಷ್ಟರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ಕರುಣಿಸಿದ್ದೇನೆ ಅಭಯ. ಕರುಣಿಸುವುದರ ಭಯವನ್ನು ನುಡಿದಳು, ಕರುಣಿಸುತ್ತಲ ಭಯವನ್ನು ನುಡಿದಳು. ಕಿರಿದು ಸಮಯದೇ ತರಿದು ದೈತ್ಯರ ನೆರವೇನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ, ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ, ನೋಡುವುದೆಲ್ಲ ಲೀಲೆಯ. ಹರುಷದೊಳಗಿರುತ್ತ ತ್ರಿದಶರಿಗರು ಶ್ರೀದೇವಿ ಕರುಣಿಸುತ್ತ ಅಭಯವನು ಸುರಪಾಲಾಯ ಮರುಗದಿರಯ್ಯ. ಭೀತರಾದಂತಹ ನಿಮಗೆ ಅಭಯಪ್ರದಳಾಗಿದ್ದೇನೆ. ಮಹಿಷನಿಗಿಂತಲೂ ಅಧಿಕ ವರಬಲಾನ್ವಿತರೇ ಶುಂಭನಿ ಶುಂಭರು. ತಾವು ಧರ್ಮ ಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಸ್ಥಾನ ಭ್ರಷ್ಟರಾಗುವಂತೆ ಮಾಡಿದ್ದಾನೆ. ಇದು ಲೋಕ ನಿಯಮಕ್ಕೆ ವಿರುದ್ಧವಾದದ್ದು. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆಯೋ ಅಂತವರು ವದ್ಯರೇ ಸರಿ. ಕಿರಿದು ಸಮಯದ ಒಳಗಾಗಿ ದುರುಳಾದಾನವರನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಅಷ್ಟು ಸಮಯದ ಕಾಲ ನಾವು ಎಲ್ಲಿರಬೇಕು ತಾಯಿ? ನಿಮ್ಮದ್ದಾದ ನಿಜ ರೂಪವನ್ನು ಮರೆಮಾಚಿ ತುಹಿನಗಿರಿಯೊಳಗಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವಿರಂತೆ. ಶುಭವಾಗಲಿ. ಜಯ 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 ಜಯ. ತಿಳಿದೆ ತಿಳಿದಳ ಕ್ಷಣದೊಳಗೆ, ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿ ಧನುಜರನ್ನರ ಕೊಲ್ಲುವ ಕಾರ್ಯ ಸುಲಭ ಎನ್ನಕನೆ ತನ್ನ ಮನದೊಳಗೆ ತಿಳಿದಳ ಕ್ಷಣದೊಳಗೆ ಆಲೋಚಿಸಬೇಕಲ್ಲ ಎಂದು ಯೋಚಿಸಿ ಮಗ ಮಾಯೆ ಯೋಚಿಸಿ ಮಗ ಮಾಯೆ.
ಯೋಚಿಸಿ ಮಗ ಮಾಯೆ ಯೋಚಿಸಿ ಮಗ ಮಾಯೆ ದೈತ್ಯ ಬೃಂದವನು ದೈತ್ಯ ಸುಂದರ ತಳೆದಳು ಕೌಶಿಕಿಯಾಗಿ ಸುಂದರ ತಳೆದಳು ಕೌಶಿಕಿಯಾಗಿ ನಿನ್ನಳು ಮೆರೆವ ಕದಂಬವನದೊಡಲ್ಲಿ ನಿನ್ನಳು ಮೆರೆವ ಕದಂಬವನದೊಡಲ್ಲಿ ಸುಂದರ ತಳೆದಳು ಕೌಶಿಕಿಯಾಗಿ ನಿನ್ನಳು ಮೆರೆವ ಕದಂಬವನದೊಡಲ್ಲಿ ಯೋಚಿಸಿ ಎಂದು ಯೋಚಿಸಿ ಮಹಾಮಾಯ ದೈತ್ಯ ವೃಂದವನು ಚಿತ್ತರಿಯೇ ಯೋಚಿಸಿ ಮಗ ಮಾಯೆ ಅಳುವಂತಹ ಸುಮನಸರಿಂಗೆ ನೀಡಿದ ಭಯಗಳನ್ನು ಕೊಟ್ಟು ಕಳುಹಿಸಿ ಆಯಿತು. ತಿರಿದು ಸಮಯದ ಒಳಗಾಗಿ ದುರುಳರನ್ನು ತೆರೆದುಕೊಡ್ತೇನೆ ಎಂಬ ಹಾಗೆ ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ತೆರೆಯಬಹುದಾದ್ರು ವರಬಲನ್ನು ತರಿದ್ದಾರೆ. ಕಳರ ಬಳಿಗೆ ಇದು ಗೆಲುವಡಿಯದು ಅಸಾಧ್ಯ. ಶಕ್ತಿಯಿಂದ ಆಗದೇ ಇದ್ದದನ್ನು ಯುಕ್ತಿಯಿಂದ ನಾ ಮಾಡಬೇಕು. ಮೋಹದ ಬಲೆಯೊಂದನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲಿ ಕೆಳಾಗಿದ್ದೆ. ಹೃದ್ಘೋಷ ಸಂಭವೆಯಾದ ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರಲ್ಲ. ಇರಿಸಿಕೊಳ್ಳುವುದಕ್ಕೆ ನಾಮವೇನೋ ಆಯಿತು. ಕಳೆದ ಆಧೀನಕ್ಕೆ ಒಳಪಟ್ಟಂತಹ ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ಕಳ ಕದಂಬವನ್ನು ವಧಿಸಲು ಸುಖವಾಗಿ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತನ್ನ ಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪದದಿಂದಲೇ ಕನಕದ ಉಯ್ಯಾಲವನ್ನು ಇಳಿದು ಬರುತ್ತಾ ಇದೆಯಲ್ಲ. ಸನುಮತದಿಂದಲೇ ಅದನ್ನು ಏರಿಕೊಂಡು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಕಳರನ್ನು ನನ್ನತ್ತ ಆಕರ್ಷಣೆಗೊಳಿಸಬೇಕು ಅಂತಾದ್ರೆ ಏರಿಕೊಳ್ತೇನೆ. ದೈತ್ಯ ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿಸುವ
ದ್ವಾದಶ ದೇವಿಯ ದಾಂಪತ್ಯ ಜೀವನದ ಪ್ರತೀಕವಾಗಿ ಆವಿರ್ಭವಿಸಿದವರು ನಾವು. ಹೌದಣ್ಣ. ವೀರ ಚಂಡಮುಂಡ ಗಂಡುಗಲಿಗಳು ಹುಟ್ಟಿದ ಕ್ಷಣವೇ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿ ಘೋರವಾದ ಕಾಂತಾರವನ್ನು ಸೇರಿದೆವು. ಹೌದಣ್ಣ. ವಿಧಾತನ ಕುರಿತು ತಪಸ್ಸನ್ನು ಮಾಡಿದೆವು. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ 2 ವರವನ್ನು ಕರುಣಿಸಿದ್ದಾನೆ. ಮನೋವೇಗ, ಬ್ರಹ್ಮಚರ್ಯ. ಕೇಳದೆ ಉಲ್ಲಾಸವುಕ್ಕೇರಿತು. ತೋಳ ತೀಟಿని ತೀರಿಸುವಂತಹ ಉದ್ದೇಶದಿಂದಲೇ ಭೂಲೋಕ ಪಾತಾಳೋಕವನ್ನು ಸ್ವಾಧೀನ ಮಾಡಿಕೊಂಡೆವು. ನಂತರ ಸ್ವರ್ಗಕ್ಕೆ ಏರಿದೆವು. ಅಲ್ಲಿ ಶುಂಭಳ ಆಳ್ವಿಕೆ. ಶುಂಭಳೇನು ಪ್ರತ್ಯಕ್ಷ ಶಂಭುವೆ ಬಂದರೂ ಕೂಡ ನಾವು ಲೆಕ್ಕಿಸಲಾರೆನ್ನುವಂತಹ ವಿಷಯವನ್ನು ತಿಳಿದು ಬಂದಲಾರದ ಸಂಧಿಯನ್ನು ಮಾಡಿಸಿದ ಶುಂಭ ಉಭಯ ತೋಳುಗಳಿಂದ ಅಪ್ಪಿದ ಬೆಗಿದ ಅಪ್ಪಿದ ಸಂಚರಿಸಿದವರು ನಾವು. ಎಲ್ಲಿ ಹೋದ್ರೂ ಕೂಡ ನಮ್ಮ ಅಣ್ಣನನ್ನು ಹೊಗಳುತ್ತಾ ಇದ್ದಾರೆ. ಕಳಿದವರ ಶಿರವನ್ನೇ 3 ಲೋಕ ಸಂಚಾರ. ತಿರುಗಾಟ ಹೆಚ್ಚಾದಂತಹ ಪರಿಣಾಮವಾಗಿ ದೃಶ್ಯವನ್ನು ಅನುವಾದಿಸುತ್ತಾ ಏನು ಮಾಡುವ ಪರಿಹಾರಕ್ಕಾಗಿ ಕದಂಬ ಬಡಕ್ಕೆ ಮೃಗ ಬೇಟೆ.
ಕಳರೊಳಗ ಮಾಂಸವನು ಮೆನುಗಲಿ ಮಾಂಸವನು ಮೆನುಗಲಿ ಮೆನುಗಲಿ ಬಾಳು ಮೃಗಗಳನ್ನು ಕೊಲು ಕೊಲು ಮೃಗಗಳ ಕೊಲು 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 ಮಾಂಸವನು ಮೆನುಗಲಿ ಎಲ್ಲರಿಗೊಟ್ಟು ತದನವಾಯ ಎಲ್ಲರಿಗೊಟ್ಟು ಶ್ರಮವನು ಬಳಿ ಬಿಡಿದಿರುತ್ತಾಗ ಬರನೋ ಕದಂಬವನ ದಿಡಿಗೆ ಖಳರುಳವಾದವನು ಮೆಲುಗಡೆ ಮೇಲು ಮೇಲೆ ಮೇಲು ಮೇಲು ಸಾಕು ಸಾಕು ಪೆಟ್ಟು ಹೆಚ್ಚಾದ್ರೆ ಮತ್ತೆ ತಿನ್ನುವುದಕ್ಕೆ ಏನು ಸಿಗ್ಲಿಕ್ಕಿಲ್ಲ. ತಮ್ಮ ಏನಣ್ಣ ಅದು ತಿನ್ನುವುದಕ್ಕೆ ಸುಲಭ ಮಾಡಿ ಕೊಟ್ಟ. ಹೌದಾ ಅಣ್ಣ ಹೇಗಾಯ್ತು ನಮ್ಮ ಬೇಟೆ? ನಮ್ಮ ಬೇಟೆ ಬರ್ಸಾರಿ ಬೇಟೆ. ಇಷ್ಟರ ಹೊರಗೆ ಇಂತಹ ಬೇಟೆ ನಾಡಿದವರು ನಾವು ಖಂಡಿತವಾಗಿಲ್ಲ ಅಣ್ಣ. ತಮ್ಮಯ್ಯ ಅಣ್ಣಯ್ಯ ನನ್ನಿಂದಲೇ ಆಜ್ಞೆಯನ್ನು ಪಡೆದು ಹೋದವ. ಏನನ್ನು ಕೊಂದೆ ಏನನ್ನು ತಿಂದೆ ಹೇಳು ನನ್ನ ಮುಂದೆ. ಓ ಅಣ್ಣ ಓ ತಮ್ಮ ನಿನ್ನ ಜೊತೆಯಲ್ಲಿ ಬಂದ್ರೆ ನನಗೆ ಯಾವುದು ಸಿಗುವುದಿಲ್ಲವಂತಹ ಉದ್ದೇಶದಿಂದಲೇ ಇದೋ ಈ ದಾರಿಯನ್ನು ಹೇಳಿದೆ. ಹೋಗುವಂತಹ ಸಂದರ್ಭ ನಾಲ್ಕಾಣೆ ನಾಲ್ಕಾನೆ ಈಗ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಯಾವ್ದಾ? ಅದೇ ನಾಲ್ಕಾನೆ. 4 ಆನೆ ಮರಿಗಳು. ಓ 4 ಆನೆಯ ಮರಿ. ಹೌದಣ್ಣ. ಏನು ಮಾಡಿದೆ? ಹತ್ತಿರ ಹೋದೆ ಅಳಲಲ್ಲಿ ನೆಲಕ್ಕೆ ಬಾಡಿದೆ. ಒಂದೇ ಪೆಟ್ಟಲ್ಲಿ ಅಪ್ಪಚ್ಚಿ ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ, ಕಿವಿ ತಂದೆ. ಯಾರಿಗೆ ತಂದೆ? ನಿನಗೋಸ್ಕರ. ನಾನು ಕಿವಿ ತಿನ್ನುವ ಜಾತಿಯ. ತಿಳಿದಿಲ್ವ ನೀನು? ಕಿವಿ ತಿನ್ನುವುದಕ್ಕೆ ನಮ್ಮಣ್ಣ ನಿಶುಂಬ ಇದ್ದಾನೆ. ಹೌದಾ? ಅವ ತಿಂತಾನೆ. ಹಾಗಾದ್ರೆ ಆತನಿಗೆ ಕೊಡೋಣ. ಅಣ್ಣ ನನ್ನನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋದವ ನೀನು. ನಿನಗೇನಾದ್ರೂ ಹೊಸತನ ಕಂಡಿದ್ದ? ತಮ್ಮ ಸರಿಯಾಗಿ ಆಲೋಚನೆಯನ್ನು ಮಾಡಿ ಓ ಈ ದಿಕ್ಕನ್ನು ಹಿಡಿದು ಹೋದೆ. ಹೌದಾ? ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ ಅಣ್ಣ ಕೋಣ ತಮ್ಮ ಹಂದಿ ಅಣ್ಣ ಕೋಣ ನಿನಗೆ ಹೇಳಿದಲ್ವಾ? ಯಾರಿಗ? ನನ್ನ ಕಣ್ಣುಗಳಿಗೆ ಒಂದು ಕಾಡು ಹಂದಿ ಗೋಚರಿಸಿ. ಏನು ಮಾಡಿದೆ? ಅದರ ಬಾಲಕ್ಕೆ ಕೈ ಎಳೆದು ತಂದು ಬಂಡೆಗೆ ಬಡ್ತದೆ. ಹೌದಾ? ಅಲ್ಲಿಗೆ ಬಡಮ್ಮ ಉಂಟ ಬಡಮ್ಮ. ಎಂತದ್ದು? ಪ್ರಾಣಿ. ಅದು ಪ್ರಾಣಿ ಅಲ್ವಾ? ಹೌದಾ? ಪ್ರಾಣಿಯನ್ನು ತಂದು ಬಂಡೆಗೆ ಬಡಿಯುವಂತಹ ರಭಸದಲ್ಲಿ ಬರುವಂತಹ ಶಬ್ದ ಬಡಮ್ಮ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ. ಏನು ಮಾಡಿದೆ? ಮಾಂಸವನ್ನು ಬುಳುಮ್ಮನೆ ನುಂಗಿದ್ದೇನೆ, ರಕ್ತವನ್ನು ಘಟಘಟನೆ ಕುಡಿದಿದ್ದೇನೆ, ಎಲುಬನ್ನು ದವಡೆ ಅಡಿಗೆ ಸಿಕ್ಕಿಸಿ ಕಟಕಟನೆ ಕಡಿದು ಹಾಕಿದ್ದೇನೆ. ಉಳಿದದ್ದು ಚರ್ಮ ಮಾತ್ರ. ಏನು ಮಾಡಿದೆ? ಚರ್ಮವನ್ನು ಹಾಗೆ ತೆಗೆದಿರಿಸಿ ಚಳಿಗಾಲಕ್ಕೆ ಆಗ್ತದಣ್ಣ. ತಿರುಗಾಟ ಮುಗಿದ ಮೇಲೆ ನಮಗೆ ಏನು ಸಿಗುವುದಿಲ್ಲ. ನಮ್ಮ ಕಷ್ಟ ನಮಗೆ ಗೊತ್ತಾಗ್ತದೆ. ಮತ್ತೆ ಆವಾಗ ಒಣಗಿಸಿ ಜಗಿಯುವುದಕ್ಕಾಗ್ತದೆ. ಹೇಗೆ? ಕರ 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 ಕುರು 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 ಕರು ಕುರು ಅರುಕುರು ಕುರು ಕುರ ಲೇಸು ಕುರ್ಕುರ ಲೇಸು. ಒಳ್ಳೆ ಶಬ್ದ ಬರ್ತದೆ. ಹೌದಲ್ವೇ? ತಮ್ಮ ಬೇಟೆ ಆಡಿ ಏನು ಕೂಡುದಿಲ್ಲ. ಶ್ರಮದ ಜಲ ಇಳಿಯುತ್ತಾ ಉಂಟು. ಹೌದಲ್ವೇ? ಗಾಳಿ ಅವಶ್ಯಕತೆ. ನಾನು ಸ್ವಲ್ಪ ಮಲಗ್ತೇನೆ, ನೀನು ಸ್ವಲ್ಪ ಗಾಳಿ ಹಾಕು, ನೀನು ಸ್ವಲ್ಪ ಗಾಳಿ ಹಾಕು, ನಾನು ಮಲಗ್ತೇನೆ. ಅದು ಎರಡು ಒಂದೇ ಅಲ್ವಾ ಪುಣ್ಯಾತ್ಮ? ನಿನಗೆ ಗಾಳಿ ಹಾಕಿದ್ರೆ ನನಗೆ ಯಾರು ಬಂದಾರು? ಬಂದಾರು ಬರ್ಲಿಕ್ಕಿಲ್ಲ. ಬರ್ಲಿಕ್ಕಿಲ್ವಾ? ನಾವು ವಾದ ಮಾಡುವುದು ಸರಿಯಲ್ಲ. ನಮ್ಮ ಸೇವಕರಿದ್ದಾರೆ ಅಲ್ಲಿ ವಾಯುದೇವ ನೋಡು. ಹೌದಲ್ವೇ? ಅವನಿಗೆ ಆಜ್ಞೆಯನ್ನು ಕೊಡುವ. ಆಜ್ಞೆಯನ್ನು ಕೊಡಬಹುದೇ? ಮಲಗಿದರೆ ಜಾಗ್ರತೆ. ನಾವು ನಿಂತಹ ಪ್ರದೇಶ ಆದ್ರೆ ಯಾವುದು? ತಗ್ಗು ಪ್ರದೇಶ ಅಲ್ವೇ? ಆತನಿಗೆ ಸ್ವಲ್ಪ ಅನುಕೂಲವನ್ನು ನಾವೇ ಮಾಡಿಕೊಡ್ಬೇಕು. ಎತ್ತರವಾದಂತಹ ಪ್ರದೇಶವನ್ನು ಹುಡುಕ್ಬೇಕು. ಎತ್ತರವಾದ ಪ್ರದೇಶ ತುಹಿನಗಿರಿ. ತಡುವದ ಸಮಯದಲ್ಲಿ ಕೇಳಿಸಿ ತಡುವದ ಸಮಯದಲ್ಲಿ ಕೇಳಿಸಿ ನರವಿನೋ ಹುಯ್ಯಾ
Good
ನಮ್ಮ ಆಜ್ಞೆಯನ್ನು ಪಾಲಿಸಿದಂತಹ ವಾಯುದೇವ ಮಂದ ಮಂದವಾಗಿಯೂ ಅಲೆ ಅಲೆಯಾಗಿ ಬೀಸುತ್ತಾ ಇದ್ದಾನೆ. ಆಯಾಸ ಎಲ್ಲವೂ ದೂರವಾಗಿ ಹೋಯಿತು. ಹಾಗಾದ್ರೆ ನಮ್ಮ ಬೇಟೆ ಆಡೋಣವೇ? ಬೇರೆ ಏರಿದವರು ಕೆಳಗಿಳಿಯುವುದು ಸರಿಯಲ್ಲ. ಗಾಳಿಯ ಜೊತೆಯಲ್ಲಿ ಒಂದು ಹಿಂಪಾದ ಸಂಗೀತ ಕಾಣಿಸುತ್ತೆ. ಈ ಸಂಗೀತವನ್ನು ಕೇಳುವಾಗ ಯಾವ ಆತನಿಗೆ ಸಂತೋಷವಾಗುವುದಿಲ್ವೋ ಅಂತವನಿಗೆ ಹೃದಯವೇ ಇಲ್ಲ. ಹೃದಯ ಶೂನ್ಯನೇ ಸರಿ. ಈ ದಟ್ಟವಾದ ಕಾಡಿಗೆ ಬಂದು ಈ ರೀತಿ ಸಂಗೀತವನ್ನು ಹಾಡಬೇಕು ಅಂತ ಆದ್ರೆ ಸಾಧನೆ ಮಾಡಿದವರಿಗೆ ಮಾತ್ರ ಸಾಧ್ಯ. ಅದು ಖಂಡಿತವಾಗಿ ಸಾಧ್ಯ. ಯಾರು ಯಾರು ಎನ್ನುವ ಹಾಗೆ ಯೋಚಿಸಿದವಾಗ ನಾ ಅರ್ಥವಿಸಿಕೊಂಡೆ. ಯಾರನ್ನ? ಬ್ರಹ್ಮನ ಮಡದಿಯಾದಂತಹ ಶಾರದ ದೇವಿ, ಚಂಡಮುಂಡರಾದಂತಹ ನಾವು ಬೇಟೆ ನಾಡಿದ್ದೇವೆ. ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಆ ಗಾನಾದಿ ದೇವಿ ಗಾನವನ್ನು ಹಾಡ್ತಾ ಇದ್ದಾಳೆ. ಈಗ ಗಾನಾದಿ ದೇವಿ ಬ್ರಹ್ಮನ ರಾಣಿ ಎಂಬುದಾಗಿ ಹೇಳ್ತಾ ಇದೆಯಲ್ಲ, ಅವಳೇ ಬಂದದ್ದು. ಶಾರದಾ ವಾಣಿ ಇಲ್ಲಿಗೆ ಬರುವುದಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ಯಾಕ ತಮ್ಮ? ಕಾರಣವಿದೆ. ಏನು? ಆ ಬ್ರಹ್ಮದೇವ ದಿನಕ್ಕೆ 84 ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡುವಂತಹ ಕಾಲದಲ್ಲಿ ಶಾರದಾ ಮಾತೆ ಸ್ಫೂರ್ತಿದಾಯಕಳಾಗಿ ಜೊತೆಯಲ್ಲಿ ಇರಲೇಬೇಕು. ಇಲ್ಲದೆ ಹೋದ್ರೆ ಆ ಬ್ರಹ್ಮನ ಕಾರ್ಯ ಎಲ್ಲವೂ ಅಸ್ತವ್ಯಸ್ತವಾಗ್ತದೆ. ಸರಿ, ಹಾಗಾದ್ರೆ ಶಾರದಾ ಮಾತೆ ಎಲ್ಲಿಗೆ ಬರೋದಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ಈಗ ಅವಳು ಬಂದದಲ್ಲ? ಅವಳಲ್ಲ, ಮತ್ತೆ ಇನ್ನು ಒಳ್ಳೊಳ್ಳೆ ಗಾಯಕರಿದ್ದಾರಲ್ವೇ? ಯಾರು? ದೇವಲೋಕದಲ್ಲಿರುವಂತಹ ಆ ತುಂಬೂರ, ದೇವಲೋಕದ ಸಂಗೀತಗಾರ. ದೇವವೈಲಿಕ. ದೇವಲೋಕವನ್ನು ತೊರೆದು ಇಲ್ಲಿ ಬಂದು ಸಂಗೀತವನ್ನು ಹಾಡಿದ್ರೆ ಮತ್ತೆ ದೇವಲೋಕದಲ್ಲಿ ಹಾಡುವವರು ಯಾರಿದ್ದಾರೆ? ಮತ್ತೆ ನಮ್ಮನ್ನು ನೋಡಿದ್ರೆ ಭಯಗೊಂಡನು. ಆ ತುಂಬುರಲ್ಲ. ಹಾಗಾದ್ರೆ ತುಂಬುರ ಅಲ್ಲ ಅಂತ ಆದ್ರೆ ಇನ್ನೊಬ್ಬ ಇದ್ದಾನೆ. ಅವನೇ ನಾರದ. ನಮ್ಮಲ್ಲಿ ದಯವನ್ನು ತೋರದ, ಕರೆದಲ್ಲಿಗೆ ಬಾರದ ದೇವಋಷಿ ನಾರದ, ಗಾಳ ವಿಶಾರದ. ಈ ಹಿಂದಕ್ಕಾದರೂ ದಕ್ಷ ಬ್ರಹ್ಮಾತನಿಗೆ ಶಾಪವನ್ನೇ ಕೊಟ್ಟಿದ್ದಾನೆ. ನೀನು ನಿಂತಲ್ಲಿ ನಿಲ್ಲದೆ ಹೋಗುವನ್ನುವ ಹಾಗೆ ತಿರುಗಾಟವನ್ನು ಮಾಡುವಂತಹ ನಾರದ ಅವ ಇಲ್ಲಿಗೆಲ್ಲ ಬರ್ಲಿಕ್ಕುಂಟ. ಹಾಗಾದ್ರೆ ನಾರದನಲ್ಲ, ತುಂಬುರನಲ್ಲ, ವೀಣೆಯ ಗಾಯನ ಖಂಡಿತವಾಗಿಯೂ ಅಲ್ಲ. ಅಲ್ಲ, ಇದು ಅಲ್ಲ. ಹಾಗಾದ್ರೆ ಯಾರಿರ್ಬೋದು? ಯಾವುದಂತ ಆಗ್ಬೇಕಲ್ಲ, ಹಿಂಪಾಗಿ ಕೇಳಿಸ್ತಾ ಉಂಟು ಒಂದು ಸ್ವರ. ಆ ಸ್ವರವನ್ನೇ ಹಿಡಿಯೋಣ. ಸ್ವರ ಹಿಡಿದು ಸ್ವರವಿಡಿದು ಸ್ವರವಿಡಿದು ನಡೆದರೆನು ತನುವಿನ ಪರಿಮಳ ನಾಸಿಕಗೆ ಅಡರಲು, ತನುವಿನ ಪರಿಮಳ ನಾಸಿಕಗೆ ಅಡರಲು. ಅರರೆ 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 ಕೌತುಕ ಕೌತುಕ ಕೌತುಕವಿದು ಪರಿಮಳವಿದು ಮುಂಬರಿಯೇ ಚತುರ್ಭುಜೆ ಚಂದ್ರಕಲಾವತಂತೆ ಕುಚೋನ್ನತೆ ಕುಂಕುಮರಾಗಶೋಣಿ ಪುಂಡ್ರೆ ಪಾಶಾಂಕುಶ ಪುಷ್ಪಮಾಣಹತೆ ನಮಸ್ತೆ ನಮಸ್ತೆ ಜಗದೇಕಮಾತಕ ತೂಗಿದಳಿಯಾಲೆಯ ದುರ್ಗಾಂಬಿಕೆ ತೂಗಿದಳಿಯಾಲೆಯ ದುರ್ಗಾಂಬಿಕೆ ತೂಗಿದಳಿಯಾಲೆಯ ನಾಗಮರ ಯೋಗಿ ಬರಿಯರಿದೆಲ್ಲ ನಾಗಮ
ಶೋಧಿಸಿ ಶೋಧಿಸಿ ಬರುತ್ತಾಯ ಬರುತ್ತ 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 ದೇವಿಯನು ಅಮಮ ಅರೆ ನೋಡಿ ನೋಡಿ ಕಡು ನೀರೇ ನೋಡಿ ಆಶ್ಚರ್ಯ ಪರಮ ಆಶ್ಚರ್ಯ ಸ್ವರವನ್ನು ಹಾಗೂ ಪರಿಮಳವನ್ನು ಹಿಡಿದು ಮುಂದುವರಿದು ಬಂದವರು ನಾವು. ಆಕಾಶದಿಂದ ಮಿಂಚಿನ ಗೊಂಚಲು ನಮ್ಮ ಕಣ್ಣುಗಳಿಗೆ ಅಪ್ಪಳಿಸಿತ್ತು. ಅಲ್ಲ, ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ರಣ್ಣದ ಕೈಗನ್ನಡಿ ನಮ್ಮ ಮುಂದೆ ಕಾಣಿಸಿದ್ದೆ ಅನ್ನುವಂತಹ ತೆರದಲ್ಲಿ ಒಬ್ಬಳು ಹೆಣ್ಣು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾನವನ್ನು ಹಾಡ್ತಾ ಇದ್ದಾಳೆ. ಎಂತಹ ಸೌಂದರ್ಯವತಿ, ಎಂತಹ ತೇಜ ಅಮ್ಮ. ಈಕೆಯನ್ನು ಕಂಡಾವಾಗ ಹೊಗಳದಂತಹ ನಾಲಗೆ ಯಾಕೆ? ನಳಿನ ಮುಖಿಯರ ಸಕಲ ಸೃಷ್ಟಿಗೆ ಕಲಶವಿದ್ದು ಲಲನೆಯ ಮಣಿ ಜಗದೊಳಗಿನ ಕಣಿ ಗುರು ಕುಚ
ವೇಷದ ಭರಣಿ ಸುಂದರ ಗಜರೋಹಿಣಿ ಮಧುರ ಕಾಮ ಕೇಳಿ ರಾಸಾದ್ರಿ ಸನ್ಮೋಹನ ತಾರೆ ಶೃಣು ಮೇಷ ಮೀನ ಚಪಲಿ ನೇತ್ರೆ ಚಕ್ರೋನ್ಮಿತೆ ಕುಂಭ ಕುಚೆ ಮಕರ ಕೇತು ಲಲನೆ ವರ್ತುಲ ಸುಕಂಠಿ ವರಬಾಹು ಮಾಲೆ ಮಣಿಭೂಷಣ ಶ್ರಾವೇಣಿ ವಿಸ್ತಾರ ಗುಣಪೂರ್ಣ ಎಸೆಯುವ ಬಾಲಿಕರಲ್ಲಿ ಪರಿಶೋಭಿಸುವ ಈ ಕನ್ಯೆ ಯಾರು? ಮೋಹಿನಿಯು ತ್ರೈಭುವನದ ರತಿಯೋ ವಯ್ಯಾರದ ಸುಂದರಿಯೋ ತುಹಿನಾದ್ರಿ ಶಿವಶಿರದ ಮಾನಸ ಸರವರದಿ ಸಂಭವಿಸಿ ವನದೇವಿಯರಲ್ಲಿ ಸೇವೆಯನ್ನು ಪಡೆದು ಮುಂಬರಿದು ಸಾಗರನಪ್ಪ ಧವಕದಿ ಪ್ರವಾಹಿಪ ಜಾನವಿಯ ವನಿತೆಯೋ ಚೆಲುವಿಕೆಯ ಚೈತನ್ಯವು ಪರಿಮಳದ ಪುತ್ತಳಿಯೋ ವರ ರಸ ಸಾಕಾರದ ಸೌರಭವು ಮನ್ಮಥನ ವಿಜಯದ ಧ್ವಜವು ನಾಕದ ಸತಿಯರ ನೂಕಲು ಮಡುವಿಗೆ ಈಕೆಯ ಕಾಣದ ನೇತ್ರಗಳೇತಕ್ಕೆ ಅಡಿಯೇನು ಮುಡಿಯೇನು ಹುಬ್ಬೇನು ನಮ್ಮ ಮನಕ್ಕೆ ಕಂಪನು ಹಿಂಪನು ಸೊಂಪನು ಕೊಡುವ ನಸುಮೊಗದ ಬಾಲೆ ಯಾರು? ಚಂದ್ರ ಮುಖಿ ಸುಂದರಿ ಸುಮಗಂಧಿ ಕೋಮಲೆ ಮನಸ್ಸಿನ ಮತದಾನೆ ಮನ್ಮಥನ ರತ್ನನಿದ್ದಾನೆ ಅಂಗಜ ಮಂತ್ರ ಸೂತರಿಪಣಿ ಮಾನ್ಯರಿಗೆ ದೈವ ಸುಜ್ಞಾನ ಕಣ್ಣೆ ಮಾತೃಭವನ ಸ್ಥಾನ ಮೂರ್ಲೋಕದ ಮೊಹಲವೇ ಚಿತ್ರ ಸಂಸಾರ ಸುಖ ಸಾಕಾರಿ ಜನನೇನ ಕಾರಗಾರಿ ಪರಿಕಾಂಶಗಳ ಚಿತ್ತಜಬರಿ ವಿಹಾರ ಉತ್ತಮ ನಾರಿ ಅರರಿ ಇವಳಿಂದ ವಿಟಗಾರೆ ಸ್ಮರಣ ಕೂರ್ಗಳೆಂತೆ ಹಳು ನೀರೆ ಸರಸಿಜ ಮದನೆ ಹರಿನ ನೇತ್ರೆ ಚೆಲುವ ತರುಣಿ ಮಣಿ ಇವಳು ಮಲಗಾತ್ರೆ ಆಗಿದ್ರೆ ಯಾರು ಯಾರೇ ಆಗಿರಲಿ ಇವಳ ರೂಪಕ್ಕೆ ನಾ ಮನಸ್ಸೋತಿದ್ದೇನೆ. ಇವಳನ್ನು ಏನು ಅವಸರ ಇಲ್ಲ ನಿನಗೆ, ಬೇಗ ಸಮಯಕ್ಕೆ ಸರಿಯಾಗಿ ಮುಗಿಸುವ. ಹೌದಾ? ಹಾಗಿದ್ರೆ ನನ್ನ ಮಾತನ್ನು ಸರಿಯಾಗಿ ಕೇಳಿಸಿಕೊಳ್ಳು. ಈ ಹಿಂದೆ ಬ್ರಹ್ಮದೇವ ಹೊರಕೊಟ್ಟದ್ದು ಹೇಗೆ? ಎಷ್ಟರ ತನಕ ನೀವು ಬ್ರಹ್ಮಚಾರಿ ವೃತ್ತವನ್ನು ಪಾಲಿಸ್ತೀರೋ ಅಷ್ಟರವರೆಗೆ ಮರಣ ಇಲ್ಲೆಂಬುದಾಗಿ ಹೆಣ್ಣನ್ನು ಕೆಳಕುದಕ್ಕೆ ಹೋಗಿ ನಿನ್ನ ಸಾಬನೆ ಹತ್ತಿರ ಕರಿತಾ ಇದ್ದ ನಮ್ಮೊಡೆ ಶುಂಭ ಅಸುರ ಕುಲಕ್ಕೆ ಆಧಾರ ಆತನಿಗೆ ಹೇಳ ಧರಣಿಯರೆಲ್ಲ ತಂದೆ ಜೋದಿಸಿದೆವು ಅಣ್ಣವೇ ನಿನ್ನಲ್ಲಿ ಗಮನಗೊಂಡ ಅಣ್ಣವೇ ನಿನ್ನ ಆಜ್ಞೆಯನ್ನು ಪಡೆದು ಮೂರು ಲೋಕವನ್ನು ಸಂಚರಿಸಿದವರು ನಾವು. ಈ ಸಲ ಎಲ್ಲಿ ಹೋದ್ರೂ ಕೂಡ ನಿನ್ನದೇ ಪ್ರಚಾರ, ಯಾಗ ಯಜ್ಞ ಎಲ್ಲವೂ ಶುಂಭಾರ್ಪಣ ಅನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಈ ಮಾತನ್ನು ಕೇಳಿದವಾಗ ಮನಸ್ಸಿಗೆ ಸಂತೋಷವಾಯ್ತಣ್ಣ. ಮೂರು ಲೋಕವನ್ನು ಸಂಚರಿಸಿದ ಪರಿಣಾಮವಾಗಿ ಹಸಿವು ಬಾಯಾರಿಕೆ ಆಯ್ತಣ್ಣ. ನಮ್ಮದೇ ಆದಂತಹ ಕದಮವನವನ್ನು ಪ್ರವೇಶ ಮಾಡಿ ಮೃಗಬೇಟೆಯನ್ನಾಡಿ ಮಾಂಸವನ್ನು ತಿಂದು ಆಯಾಸವನ್ನು ಪರಿಹರಿಸುವಂತಹ ಸಮಯದಲ್ಲಿ ಒಂದು ವಿಶೇಷವನ್ನ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಸುಶ್ರಾವ್ಯವಾದಂತಹ ಗಾಯನವನ್ನು ಕೇಳಿ ಬರ್ತಾ ಇತ್ತಣ್ಣ. ಆ ಗಾಯನದ ಜಾಡನ್ನೇ ಹಿಡಿದು ಮುಂದೆ ಮುಂದೆ ಬರುತ್ತಿರುವಂತಹ ವೇಳೆ ಒಬ್ಬಳಾಕಿ ಸೌಂದರ್ಯವತಿಯು ಚಿನ್ನದ ವಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಹಾಡುವಂತಹ ದೃಶ್ಯವನ್ನು ಕಂಡವರು ನಾವು. ನೋಡಿದಾಕ್ಷಣ ನಮ್ಮ ಚಿತ್ತಕ್ಕೆ ಹೊಳೆಯುವುದೊಂದೇ ಆ ಹೆಣ್ಣನ್ನು ಕರೆತಂದು ನೀವು ಮದುವೆಯಾಗಬೇಕು. ಮನಸಿ ಜನ ಹತಿಗೆ ವನ ಜನೇಂದ್ರಿಯ ನಿಮ್ಮ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು. ಅಲ್ಲಿರುವ ತರುಣಿಯನ್ನು ವರಿಸುವ ಬಗ್ಗೆ ನಾನು ಯೋಚಿಸುತ್ತೇನೆ. ನೀವು ವಿಶ್ರಾಂತಿ ಸುಗ್ರೀವ ಹೀಗೆ ಬಾರಯ್ಯ, ಹೀಗೆ ಬಾ. ಕೇಳಯ್ಯ, ಏನಯ್ಯ ಜಾಲವಲ್ಲೊಂದು ವಾರ್ತೆಯನು ಕೇಳಿದೆನು ಉಯ್ಯಾಲೆ ಸತಿ ಬೆರೆ ಮಾಡಂತೆ. ಸುಗ್ರೀವ ಮಹಾಪ್ರಭು, ನಿನ್ನನ್ನು ಕರೆವರೇ ಕಾರಣವಿದೆ. ಏನು? ಕದಂಬವನದಲ್ಲಿ ತರುಣಿಯವರೊಳಿರುವ ವಿಚಾರವನ್ನು ಕೇಳಿ ತಿಳಿದವನ ಆಕೆಯನ್ನೇ ವರಿಸಬೇಕು ಎಂಬುದಾಗಿ ಮನ ಮಾಡಿದ್ದೇನೆ. ನನ್ನ ಸಕಲ ವಿಚಾರವನ್ನು ಆಕೆಯ ಬಳಿ ತಿಳಿಸಿ ಆಕೆಯ ಮನ ಒಲಿಸಿ ಇಲ್ಲಿಗೆ ಕರೆತರಬೇಕಾದ್ದು ನಿನ್ನ ಹೊಣೆ. ಇದು ಶುಂಭನಾಗೆ ಹೋಗಿ ಪ್ರಯತ್ನ ಮಾಡ್ತೇನೆ. ಶುಂಭನಾದಿಯುಳೈದಿ ಮೆರೆವ ಕದಂಬವನವನೇ ಪೊಗುತಾಯ ಮೆರೆವ ಕದಂಬವನವನೇ ಪೊಗುತಾಯ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆಗಂಡು ಸುಗ್ರೀವ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆಗಂಡು ಸುಗ್ರೀವ ಹಮ್ಮರಿದನು ಶಿವ ಶಿವ ಸ್ಮರಣಂ ಬಿಗುರಿಸಿರುವುದನೆ ನಮ್ಮಯ ಶುಭ ಕೆಟ್ಟನು ಸ್ಮರಣಂ ಬಿಗುರಿಸಿರುವುದು
ಮಾಲಿನಿಯೇ ಶಿವ ಶಿವ ಒಡೆಯನೆಂದೆನಿಸಿಕೊಂಡಂತಹ ಶುಂಭನಾಜ್ಞೆಯನ್ನು ಪಡೆದು ನೇರವಾಗಿ ಕದಂಬವನದೆಡೆಗೆ ಧಾವಿಸಿ ನಾನು ಬಂದು ನೋಡಿದ್ರೆ ಮೊದಲಿನ ಹಾಗೆ ಕದಂಬವನವಲ್ಲ, ಸೂರ್ಯನ ಬೆಳಕೆ ಕಾಣಿಸ್ತಾ ಉಂಟು. ಹಾಗಿದ್ರೆ ಶುಂಭ ಹೇಳಿದ್ನಲ್ಲ, ಕಾಡಿನಲ್ಲಿ ಒಬ್ಬಳು ತರುಣಿ ಇದ್ದಾಳೆ, ನೋಡಿ ಮಾತನಾಡಿಸಿ ಕರೆದುಕೊಂಡು ಬಾ. ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ನೋಡಿದ್ರೆ ಅಬ್ಬಬ್ಬಬ್ಬಬ್ಬಬ್ಬ, ಏನನ್ನು ನನ್ನ ಕಣ್ಣ ದೃಷ್ಟಿಯಿಂದ ನಾನು ಕಾಣುತ್ತಾ ಇದ್ದೇನೆ. ಅಂಬರ ಪಥದಿಂದಲೇ ಇಳಿದಿದೆ ಚಿನ್ನದ ಉಯ್ಯಾಲೆ, ಹಾಗೆಯೇ ಕೈಯಲ್ಲಿ ಒಂದು ವೀಣೆಯನ್ನು ಹಿಡಿದುಕೊಂಡಿದ್ದಾಳೆ, ಇಂಪಾಗಿ ಗಾಯನವನ್ನು ಪಾಡುತ್ತಾ ಇದ್ದಾಳೆ. ನಮ್ಮ ಒಡೆಯ ಶುಂಭ ಚಂಡಮುಂಡರಾಡಿದ ಮಾತುಗಳನ್ನು ಕೇಳಿ ಇವಳನ್ನು ನೋಡದೆಯೇ ಮನ್ಮಥನ ಶರಹತಿಗೆ ಸಿಲುಕಿ ಹೋದ. ಛೇ, ನಮ್ಮೊಡೆಯ ಕೆಟ್ಟ, ನಮ್ಮನ್ನು ಕೆಡಿಸಿದ ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಇವಳನ್ನು ನೋಡಿದಾಗ ಸಾಮಾನ್ಯಳೇ ಇವಳು. ತನ್ನ ಕಣ್ಣ ಕೊನೆಯ ಮೊನೆಯ ಅಂಚಿನಿಂದಲೇ ಸಕಲವನ್ನು ತಿಳಿಯಬಲ್ಲಂತಹ ಸಾಮರ್ಥ್ಯವುಳ್ಳವಳು. ಈ ಪ್ರಪಂಚವನ್ನೇ ರಂಗಸ್ಥಳವನ್ನಾಗಿಸಿ, ಸೂರ್ಯಚಂದ್ರನನ್ನೇ ಬೆಳಕನ್ನಾಗಿಸಿ ನಮ್ಮನ್ನು ಕುಣಿಸುವಂತಹ ಸೂತ್ರಧಾರಿಣಿ. ನಾವು ಕೇವಲ ಪಾತ್ರಧಾರಿಗಳು. ಅಯ್ಯೋ, ಇವಳು ತರುಣಿ ಅಂತ ತಿಳಿದು ಅವನು ಬಯಸಿದನಲ್ಲ. ಶುಂಭ, ನಿಮ್ಮ ಹುಚ್ಚು ಬುದ್ಧಿಗೆ ನಾನು ಏನು ಅಂತ ಹೇಳಬೇಕು? ಆದರೆ ನಿನ್ನ ಆಜ್ಞೆ ನನಗೆ ಆಗಿದೆ. ಆದ ತದನಂತರದಲ್ಲಿ ಅವಳಲ್ಲಿ ಮಾತನಾಡಿಸಿ ಕರೆದುಕೊಂಡು ಬರಬೇಕಾದ ನನ್ನ ಕರ್ತವ್ಯ. ಅಮ್ಮ ಅಮ್ಮ, ಜನನಿಗೆ ಭಿನ್ನಗವನು ಕರುಣದೊಳಿಗಳು ಜನನಿಗೆ ಭಿನ್ನಗವನು ಕರುಣದೊಳಿಗಳು ವನದಲ್ಲಿ ಕುಳಿತೀಪುರೇ ವನದಲ್ಲಿ ಕುಳಿತೀಪುರೇ ಹನುಮತ ನಿನಗೆ ಬೇಡುವೆನು ಹನುಮತ ನಿನಗೆ ಬೇಡುವೆನು ತನುಜೆ ಬಲಾಬಯಗೆ ಜನನಿಗೆ ಭಿನ್ನಗವನು ಕರುಣದೊಳಿವು ಜನನಿಗೆ ಶುಂಭ ಅನ್ನುವ ಹಾಗೆ ಇಲ್ಲಿಯವರೆಗೆ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನಮ್ಮ. ನಿನ್ನನ್ನು ನೋಡಿದವಾಗ ಯಾಕೆ ಹೀಗೆ ತಾಯೇ ಈ ಘೋರವಾದಂತಹ ಅರಣ್ಯದಲ್ಲಿ ನೀನು ಕುಳಿತೆ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾನವನ್ನು ಪಾಡುತ್ತಾ ಇದ್ದೀಯ? ಈ ಗಾಯನವನ್ನು ಈ ಕಾಡಿನಲ್ಲಿ ಯಾರು ಕೇಳುವುದಕ್ಕೆ ತಾಯಿ? ಕೇವಲ ಮೃಗ ಪಕ್ಷಿಗಳು ಮಾತ್ರ. ಈ ವಿಚಾರವನ್ನು ತಿಳಿದೆ ಶುಂಭನ ಬಗ್ಗೆ ಹೇಳುವುದಿದ್ರೆ ಅಮ್ಮ, ನಾನು ನೊಂದು ಹೇಳುತ್ತಾ ಇದ್ದೇನೆ. ಅವನಿಗೆ ಇಷ್ಟರವರೆಗೆ ಮದುವೆ ಆಗಲಿಲ್ಲಮ್ಮ, ಮದುವೆ ಆಗುವ ಬಯಕೆ ಆಗಿದೆ. ಆದ್ದರಿಂದಲೇ ಚಿನ್ನದ ಉಯ್ಯಾಲೆಯನ್ನೇ ನನ್ನ ಜೊತೆಯಲ್ಲಿ ಕಳುಹಿಸಿಕೊಟ್ಟಿದ್ದಾನೆ. ಅಮ್ಮ, ನೀನು ಶೋಣಿತಾಪುರಕ್ಕೆ ಬರಬೇಕು. ಯಾಕೆ ಬರಬೇಕು ಅಂತ ಹೇಳಿದ್ರೆ, ನಮ್ಮ ಒಡೆಯನಾದಂತಹ ಶುಂಭನನ್ನು ಮದುವೆ ಆಗುವುದಕ್ಕೆ. ಈತ ನಡೆದರೆ ಎನ್ನಯದನವ ದೂತ ಶುಂಭಾತುರಗೆ ಬೇಡುವ ದೂತರಿಲ್ಲೆಂದಿರುತ್ತ ಅಪುರಾತಗಿತ್ತು. ಕೇಳುವಾಗ ಪಕ್ಕನೆ ನಗುವನ್ನು ಚೆಲ್ಲಿ ಹೋಯಿತಲ್ಲ. ನಾ ಬೀಸಿದಂತಹ ಮೋಹದ ಬಲೆಗೆ ಜನರೆಲ್ಲರೂ ಬಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈತ ನಡೆದರೆ ದೂರ್ತ ಶುಂಭಾಸುರನಿಗೆ ವಿಷಯವನ್ನು ತಿಳಿಹೋರಾರಿದ್ದಾರೆ. ಕರುಣಾರಸವನ್ನು ಬೀರಿ ಹಸುವನ್ನು ನೀಡುತ್ತೇನಂತೆ. ಕ್ಷಣ ಮಾತ್ರದಲ್ಲಿ ಏನು ನಡೆದು ಹೋಯಿತು? ದೇವಿಯಲ್ಲಿ ಮಾತನಾಡುತ್ತಾ ಇದ್ದ ಹಾಗೆ ನನ್ನ ಪ್ರಾಣ ಪಕ್ಷಿಯೇ ಹಾರಿ ಹೋಯಿತು. ಪುನರಪಿ ನಾನು ಬದುಕಿ ಬಂದಿನಲ್ಲ, ಎದ್ದು ಕುಳಿತಿನಲ್ಲ, ಯಾರ ಅನುಗ್ರಹದಿಂದ ಇವಳು ನನ್ನನ್ನು ಬದುಕಿಸಿದ್ದಾಳೆ. ಹಾಗಿದ್ರೆ ಇಷ್ಟದವರೆಗೆ ನಾನು ಮಾತನಾಡಿದ್ದು ತಪ್ಪಲ್ವೇ? ನನ್ನನ್ನು ಕ್ಷಮಿಸಬೇಕು ಅಂತ ಬೇಡಿಕೊಳ್ಳಬೇಡುವೆ? ಅಮ್ಮ ಅಮ್ಮ, ಬೆದರದಿರಯ್ಯ ಬಿಡುವುದನ್ನೆಲ್ಲ ನಾನಿತು ಅಧಿಕ ಶುಂಭಾಗ್ಯರೆಂದು
ಅದನವನೆಲ್ಲವ ಮೊದಲೇ ತಿಳಿದಿರೆ ಈ ವಿಧ ಬೇಡ ತಮ್ಮಯ್ಯ ತಾಯೇ, ಇನ್ನೊಮ್ಮೆ ನಗಾಡಬೇಡಮ್ಮ. ಆ ನಗುವಿನಿಂದಲೇ ನಾನು ಸತ್ತದ್ದು. ಪುನರಪ್ಪಿ ಕೊಲ್ಲುವುದು ಬದುಕಿಸುವುದು ಯಾಕಮ್ಮ? ಓ ಮತ್ತೊಮ್ಮೆ ಕಿರುನಗೆ ಬೀರಿದರೂ ಕೂಡ ನೀ ಸಾಯುವುದಕ್ಕಿಲ್ಲ. ಇಲ್ವೇ? ಅನುಗ್ರಹ ಶಕ್ತಿಯನ್ನು ಹೊಂದಿದವನು ನಾನು ಎನ್ನುವುದನ್ನು ಅರ್ಥಪಡಿಸುವುದಕ್ಕೆ ಬೇಕಾಗಿ ಈ ರೀತಿಯಾದಂತಹ ಕಾರ್ಯ. ಶುಂಭನ ದೂತನಾಗಿ ಬಂದವನು ನೀನು. ಹೌದಮ್ಮ. ಇಲ್ಲಿಂದ ತೆರಳುವಾಗ ದೇವಿ ದೂತನಾಗಬೇಕು. ಆದಿತಮ್ಮ. ಉತ್ತರವೊಂದನ್ನು ಅಂತನಿಗೆ ತಿಳಿಸಬೇಕು. ಯೋಮಾಂ ಯತಿ ಸಂಗ್ರಾಮ ಯೋಮೇ ದರ್ಪಂ ಯಮೋಹತಿ ಯೋಮೇ ಪ್ರತಿಫಲವು ಲೋಕೆ ಸಮೇ ಭರ್ತ ಭವಿಷ್ಯತಿ. ಯಾವಾತನ ಯುದ್ಧದಲ್ಲಿ ನನ್ನನ್ನು ಜಯಿಸುವರು, ಯಾರು ನನ್ನ ಧರ್ಮವನ್ನು ಹೋಗಲಾಡಿಸುವರು, ಯಾರು ನನಗೆ ಪ್ರತಿದ್ವಂದ್ವಿಯು ಅಂತವನಿಗೆ ಸುಮಮಾನಕ್ಕೆ ವಿವಾಹವಾಗಲಿ ಎಂಬ ಹಾಗೆ ಬಾಲ್ಯದಲ್ಲಿ ನಾಕೈಗೊಂಡ ಪಣ ನಿನ್ನ ಶುಂಭವೀರನೇ. ಹೌದಮ್ಮ. ಶುಂಭ ಬಲಾಢ್ಯ ಖಂಡಿತ. ಪ್ರತ್ಯಕ್ಷ ಶಂಭುವೇ. ಅಳುಕುವವಳು ನಾನಲ್ಲ, ಮುಖೇನವಾಗಿ ಹೋಗಿ ಹೇಳು ನಿನ್ನ ಒಡೆಯ. ಸ್ಪಷ್ಟವಾಗಿ ಶುಂಭನನ್ನು ತಿಳಿಸ್ತೇನಮ್ಮ. ಕೊನೆಯ ತಾಯಿ ಒಂದು ಮಾತು ಹೇಳಿದೆ, ತಾಯಿ ನೀನು ನನ್ನ ದಾಸನಾಗಬೇಕು ಅಂತ. ಶುಂಭನ ದೂತ ದೇವಿ ದಾಸ, ದೇವಿ ಕದಂಬವನದಲ್ಲಿ ತರುಣಿಯವರು ಬಳಿದ್ದಾಳೆ.
ರಕ್ತ ಬೀಜಾಖ್ಯನ ಪ್ರಣಾಮಗಳು. ಹೇಳಯ್ಯ. ಯಾರದ ವಿಪರೀತ ಸಕಲವೇ ಬಿರುಗಿದೆ. ಭೂಮಿಯ ಇಬ್ಬಾಗವಾಯಿತೆ. ಸಪ್ತ ಶರದಿಗಳ ನೀರು ಮುಖ್ಯಾರಿ ಬಂತೆ ಎಂಬ ಸ್ಥಿತಿ ಶೋಡಿತದಲ್ಲಿ ಒಂದು ಕಡೆಯಲ್ಲಿ ರೊಚ್ಚಗೆಚ್ಚುಗಳನ್ನು ಅಚ್ಚಮೆಚ್ಚಿನಿಂದ ಸ್ವೀಕರಿಸಿದ ಪೆಚ್ಚುಗತ್ತಿನ ಅವನು ಹುಟ್ಟಲು ನಿಮ್ಮನ್ನು ಕಂಡರೆ ಪ್ರಳಯ ಕಾಲದ ಭೈರವನ ಹಾಗೆ ಕೋಪಾಟೋಪದಲ್ಲಿ ಆಯುಧ ಮಾಡಿಯಾಗಿ ರಥವೇರಿ ಹೊರಟೆಯಲ್ಲ ಎಲ್ಲಿಗೆ ಕದಂಬವನದಲ್ಲಿ ತರುಣಿ. ನಿಜ. ಯಾರು ಹೇಳಿದ್ರು? ಚಂಡಮುಂಡರೇ ಬಂದು ಹೇಳಿದಂತ ಮಾತು. ಆಕೆಯನ್ನು ವರಿಸುವ ತೀರ್ಮಾನದಿಂದ ಸಂಧಾನಕ್ಕಾಗಿ ಮಂತ್ರಿ ಸುಗ್ರೀವನನ್ನು ಕಳುಹಿಸಿದೆ. ಏನಾಯ್ತು? ಸಂಧಾನವನ್ನೇ ಮುರಿದು ಸಂಗ್ರಾಮವನ್ನು ಬಯಸಿದೆ. ಆಕೆಯನ್ನು ಎಲೆ ತರಬೇಕೆಂಬುದಾಗಿ ದುರಧೀರ ಧೂಮ್ರಾಕ್ಷನ ನಟ್ಟಿದೆ. ಕರಕೊಂಡು ಬಂದರೆ ಓಂಕಾರ ಮಾತ್ರೆಯಿಂದ ಧೂಮ್ರಾಕ್ಷರನ್ನೇ ಸುಟ್ಟು ಬಿಟ್ಟಳು. ನಿಜ. ಆಮೇಲೆ ಹೋದವರು ಚಂಡಮುಂಡರು ಭದ್ರಕಾಳಿಯಾಗಿ ಚಂಡಮುಂಡರ ರುಂಡವನ್ನೇ ಚೆಂಡಾಡಿ ಬಿಟ್ಟಳು. ಶಿವ ಶಿವ, ಅತುಳ ವಿಕ್ರಮಿಗಳಾದಂತಹ ಚಂಡಮುಂಡರನ್ನು ನಾವು ಕಳ್ಕೊಂಡೇವೆ ಪ್ರಭು. ಈಗ ನಿನ್ನ ಕೋಪಾಟೋಪಕ್ಕೆ ಅರ್ಥವೇನು? ಅಡಿಗಡಿಗೆ ಕಲಪಾಲಯವನ್ನೇ ಸವರುವ ತರುಣಿಯನ್ನು ಕಾಳಗದಲ್ಲಿ ಗೆಲ್ಲಲೇಬೇಕೆಂಬ ಉದ್ದೇಶದಿಂದ ಆಯುಧ ಹಿಡಿದು ಪ್ರಭು ಅರಕ್ಷಣ ಸೇರಿಸಿ ಸಂಬಂಧದಲ್ಲಿ ನಿನಗೆ ಅಳಿಯ, ರಾಜಕೀಯದಲ್ಲಿ ಸಚಿವ, ಅಂತರಂಗದ ನಾವರಣವನ್ನು ಮಾಡಿ ಕದಂಬದ ಕಾನೂನದಲ್ಲಿ ನೆಲೆಯಾದಂತಹ ಹೆಣ್ಣಿನ ಬಗ್ಗೆ ಒಂದೆರಡು ಮಾತನಾಡುವುದಕ್ಕೆ ಸನ್ನಿಧಾನ ಅವಕಾಶ ಕೊಡು. ಅವಕಾಶವಿದೆ. ಧನುಜೇಶ ಧನುಜೇಶ ಕೇಳನ್ನ ಮಾತ, ಧನುಜೇಶ ಕೇಳನ್ನ ಮಾತ, ಧನುಜೇಶ ಕೇಳನ್ನ ಮಾತ, ಯಾತಕ್ಕೆ ನೀನು ಈ ಭ್ರಮೆಯಾಗಿ ಮನದಲ್ಲಿ ವ್ಯರ್ಥ, ಯಾತಕ್ಕೆ ನೀನು ಈ ಭ್ರಮೆಯಾಗಿ ಮನದಲ್ಲಿ ವ್ಯರ್ಥ.
ವೈರಿಯಾದ ಶುಂಭ ಕೋಪಾಟೋಪದಲ್ಲಿ ಆಯುಧಮಾಣಿಯಾಗಿ ರಥವೇರಿ ಹೊರಟಾಗ ಈ ಶುಂಭನನ್ನು ತಡೆಯುವುದಕ್ಕೆ ಶಂಭುವಿಗಾದರೂ ಸಾಧ್ಯ ಇಲ್ಲ ಪ್ರಭು. ಆದರೂ ರಕ್ತಬೀಜನಾದಂತಹ ನಾನು ಸಲುಗೆಯಿಂದ ತಡೆಯುವುದಕ್ಕೆ ನಾನು ಪ್ರಯತ್ನ ಪಟ್ಟೆ. ರಥವೇರಿ ಹೊರಡುವುದು ನೀನು ಹೊಸತೇನುವಲ್ಲ, ಮೊದಲು ಹೊರಟಿದ್ದಿ. ಆವಾಗ ನಾನೇ ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹದ ನುಡಿಗಳನ್ನು ಹಾಡಿ ನಿನ್ನನ್ನು ಕಳುಹಿಸಿಕೊಟ್ಟಿದ್ದೆ ಪ್ರಭು. ಆದ್ರೆ ಅಂದು ರಥವೇರಿ ಹೊರಟದ್ದು ನೀನು ಚೈತ್ರ ಯಾತ್ರೆಯನ್ನು ಮಾಡುವುದಕ್ಕೆ, ಭೂಮಂಡಲವನ್ನು ಗೆಲ್ಲುವುದಕ್ಕೆ. ಆದ್ರೆ ಇಂದು ರಥವೇರಿ ನೀನು ಹೊರಟದ್ದು ಪ್ರಭು ಚೈತ್ರ ಯಾತ್ರೆಗಲ್ಲ, ನಿನ್ನ ಅಂತಿಮ ಯಾತ್ರೆಗೆ ಹೊರಟ ಹಾಗಿದೆ. ಅದನ್ನು ತಿಳಿದೇ ನಾನು ತಡೆದೆ ಪ್ರಭು. ಒಂದು ಕಾಲದಲ್ಲಿ ದಾನವರಿಗೆ ನೆಲ ಬೆಲೆಗಳಿರಲಿಲ್ಲ, ಸ್ಥಾನ ಮಾನಗಳಿರಲಿಲ್ಲ, ಇರುವುದಕ್ಕೆ ಜಾಗವೇ ಇರಲಿಲ್ಲ, ತಿನ್ನುವುದಕ್ಕೆ ಕೂಡಿರಲಿಲ್ಲ, ತಿರುಗಾಡುವುದಕ್ಕೆ ಕಷ್ಟವಾಗಿತ್ತು ಪ್ರಭು. ರಾತ್ರಿ ವೇಳೆಯಲ್ಲಿ ತಿರುಗಾಡುವುದಕ್ಕೆ ನಮಗೆ ಭಯ, ಹಗಲು ಹೊತ್ತಿನಲ್ಲಿ ತಿರುಗಾಡುವುದಕ್ಕೆ ನಮ್ಮ ವಿರೋಧ ಪಕ್ಷದವರು ಬಿಡ್ತಿರ್ಲಿಲ್ಲ. ಅಂತಹ ಅತಂತ್ರ ಸ್ಥಿತಿಯಲ್ಲಿ ದಾನವರಿಗೆ ಒಬ್ಬ ಸುಭದ್ರನಾದಂತಹ ಸಮರ್ಥನಾದ ನಾಯಕ ಬೇಕು ಎಂಬ ಕಾರಣಕ್ಕಾಗಿ ನಿನ್ನ ತಾಯಿಯಾದಂತಹ ಧನದೇವಿ ನೋಂಪಿಯನ್ನು ನೋಂತಾಳಂತೆ. ಅವಳ ಆಶೆಯನ್ನು ಪೂರೈಸುವುದಕ್ಕೂ ಎಂಬ ಹಾಗೆ ಧನುಜಕುಲದಲ್ಲಿ ದಾನವರಲ್ಲಿ ಹುಟ್ಟಿದವ ನೀನು ಪ್ರಭು. ಹುಟ್ಟಿದಂತಹ ನಿನ್ನ ಚರಮ ಲಕ್ಷ್ಯವು ಪರಮ ಲಕ್ಷ್ಯವು ದಾನವರ ಉದ್ಧಾರವೇ ಆಗಿತ್ತು. ಒಬ್ಬ ವ್ಯಕ್ತಿ ಹುಟ್ಟಿದಾಕ್ಷರವೇ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳಿದ್ದಾಗ ಅವ ದೊಡ್ಡ ವ್ಯಕ್ತಿಯಾಗುವುದು ದೊಡ್ಡ ವಿಷಯ ಅಲ್ಲ. ಆದ್ರೆ ಹುಟ್ಟುವಾಗ ಏನೋ ಇಲ್ಲದೆ ಅತೃಪ್ತನಾಗಿ ಅದುವೇ ಅವರ ಜೀವನಕ್ಕೆ ಸಾಧನೆಯ ಮಾರ್ಗವಾಗಿ, ಸಾಧನೆಯ ಮೂಲಕವಾಗಿ ಎಲ್ಲವನ್ನು ಸಾಧಿಸ್ತಾನಂತಾದ್ರೆ ಅವರನ್ನು ಧನುಜೇಶ ಅಂತ ಹೇಳಬೇಕು, ಅವರನ್ನು ನಾಯಕ ಅಂತ ನಾವು ಹೇಳ್ತೇವೆ. ಎಲ್ಲರಿಗೂ ನಾಯಕನಾಗುವುದಕ್ಕೆ ಸಾಧ್ಯ ಇಲ್ಲ ಪ್ರಭು. ನಾಯಕನಾದವರಿಗೆ ಸ್ವಾರ್ಥ ಇರಬಾರ್ದು, ಪರಹಿತ ಇರಬೇಕು, ಸಂಘಟನಾ ಚಾತುರ್ಯ ಇರಬೇಕು, ಸಂಯೋಜನಾ ಶಕ್ತಿ ಬೇಕು. ಅಂತವರನ್ನು ನಾವು ನಾಯಕ ಅಂತ ಹೇಳುವುದು. ಅಂತಹ ಎಲ್ಲಾ ಗುಣಗಳು ನಿನ್ನಲ್ಲಿದ್ದದ್ದರಿಂದಲೇ ನಿನ್ನನ್ನು ಧನುಜೇಶ ಅಂತ ನಾವು ಹೇಳ್ತಿದ್ದೇವೆ ಪ್ರಭು. ಇಷ್ಟು ಎತ್ತರವನ್ನು ಏರುವುದಕ್ಕೆ ನೀನು ಮಾಡಿದಂತಹ ಸಾಧನೆ ಬಹಳ ದೊಡ್ಡದು ಪ್ರಭು. ಏರುವುದು ಬಹಳ ಕಷ್ಟದ ವಿಷಯ ಒಬ್ಬ ವ್ಯಕ್ತಿಗೆ. ಆದ್ರೆ ಏರಿದವ ಕೆಳಗೆ ಬೀಳಬೇಕು ಅಂತ ಆದ್ರೆ ಅವ ಕಷ್ಟಪಡಬೇಕು ಅಂತ ಇಲ್ಲ. ಅವ ಆಡುವಂತಹ ಒಂದು ತಪ್ಪು ನುಡಿ, ಅವ ಇಡುವಂತಹ ಒಂದು ತಪ್ಪು ಹೆಜ್ಜೆ ನಮ್ಮನ್ನು ಎತ್ತರದ ಶಿಖರದಿಂದ ಕೆಳಗೆ ಬೀಳಿಸುವುದಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ಲೋಕದಲ್ಲಿ ಪ್ರಸಿದ್ಧಿಗೆ ಬಂದವರು ತಾವಿಡುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಆಲೋಚನೆಯನ್ನು ಮಾಡಬೇಕು. ನಿನ್ನ ನಡೆ ಹಾಗಾಗಿ ಹೋಯಿತು. ಯಾವಾಗಲೂ ನಮಗೆ ನೀತಿ ಹೇಳುತ್ತಿದ್ದವ ನೀನು. ಯಾವುದೇ ಒಂದು ಕಾರ್ಯವನ್ನಾಗ್ಲಿ ಕಾರಣವನ್ನು ತಿಳಿಯದೆ ಆ ಕಾರ್ಯವನ್ನು ಮಾಡಬಾರದು. ಆಲೋಚನೆ ಮಾಡಿ ದೃಷ್ಟಿಪೂತಂ ಯಶಾತ್ಪಾದಂ, ಕಾಲಿಡುವುದಕ್ಕಿಂತ ಮೊದಲು ಕಣ್ಣಿಡಿ, ತಣ್ಣೀರನ್ನಾದರೂ ತನಿಸಿ ಕುಡಿಯಿರಿ. ತಣ್ಣೀರು ಬಿಸಿ ಉಂಟು ಅಂತ ಅರ್ಥ ಅಲ್ಲ, ಆಲೋಚನೆ ಮಾಡಬೇಕು ಅನ್ನುವುದೇ ಅದರ ಧ್ವನಿ. ನಮಗೆ ನೀತಿಯ ಮಾತನ್ನು ಹೇಳುತ್ತಿದ್ದ ಶುಂಭನಿಗೆ ಈ ಹೊತ್ತು ರಕ್ತ ಬೀಜನೇ ಧನುಜೇಶ ಕೇಳನ್ನ ಮಾತು ಎಂಬ ಹಾಗೆ ಹೇಳುವ ಹಾಗಾಯಿತಲ್ಲ. ಇದಕ್ಕೆ ಕಾರಣ ಪುಂಡು ಹುಡುಗರಾದಂತಹ ಚಂಡಮುಂಡರು ಮೃಗಬೇಟೆಗೆ ಹೋದರು, ಕದಂಬವನವನ್ನು ಪ್ರವೇಶ ಮಾಡಿದ್ರು. ಅಲ್ಲಿ ಒಬ್ಬಳಾಕೆ ಹೆಣ್ಣನ್ನು ನೋಡಿದ್ರು, ಅವಳ ಸೌಂದರ್ಯವನ್ನು ನಿನ್ನಲ್ಲಿ ವರ್ಣಿಸಿದ್ರು. ಪ್ರಭು, ಚಂಡಮುಂಡರಿಗೆ ಹೆಣ್ಣು ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ, ಅವರ ಸೌಂದರ್ಯದ ಬಗ್ಗೆ ಅರಿತವರೇ ಅಲ್ಲ, ಬ್ರಹ್ಮಚರ್ಯ ವೃತವನ್ನು ಪಾಲಿಸ್ತಿರುವವರು. ಅಂತವರು ಪುಂಡು ಹುಡುಗರು ಏನೋ ಹೇಳಿದ್ರು ಅಂತ ಜ್ಞಾನಿಯಾದಂತಹ ನೀನು ಆಲೋಚನೆ ಮಾಡಬೇಡುವೆ. ಅದನ್ನು ಕೇಳಿ ಮನ್ಮಥನ ಬಾಣಕ್ಕೆ ಈಡಾದಯ ಪ್ರಭು. ಮನ್ಮಥನಾದರೂ ಶುಂಭನಲ್ಲಿ ಕೇಳದೆ ಬಾಣವನ್ನು ಬಿಡುವುದಕ್ಕೆ ಎಲ್ಲಿಂದ ಸಾಧ್ಯ? ಹಾಗಿದ್ರೆ ಬಿಟ್ಟ ಅಂತಾದ್ರೆ ಏನದು ಅರ್ಥ? ಹರಿ ಷಡ್ವರ್ಗಗಳು ನಿನ್ನನ್ನು ಆವರಿಸಿದೆ ಅಂತ ಅರ್ಥ. ಅದರಲ್ಲಿಯೂ ಮದುವೆ ಆಗುವಂತಹ ಪ್ರಾಯವೇ ಇದು. ಹೆಣ್ಣಿನ ಸೌಂದರ್ಯಕ್ಕೆ ಸೋಲುವಂತಹ ಕಾಲ ಒಂದಿತ್ತು, ಅದು ನಿನ್ನ ಹರೆಯ. ಆದ್ರೆ ಆ ಸಮಯದಲ್ಲಿ ಹೆಣ್ಣಿನ ಮೋಹಕ್ಕೆ ಒಳಗಾಗದೆ ಕಾಡನ್ನು ಸೇರಿದೆ, ಬ್ರಹ್ಮನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿದೆ, ಅಜೇಯವಾದ ವರವನ್ನು ಪಡೆದೆ, ಅಖಂಡವಾದ ಬ್ರಹ್ಮಚರ್ಯ ವೃತ್ತವನ್ನು ಪಾಲಿಸಿಕೊಂಡು ಬಂದೆ. ವರ್ತಮಾನ ಕಾಲದಲ್ಲಿ ದಾನವ ಸಮುದಾಯ ಅನ್ನುವಂತಹ ಭದ್ರ ಭವನ ನಿಂತದೆ. ದಾನವ ಶುಂಭನ ಬ್ರಹ್ಮಚರ್ಯ ವೃತ್ತ ಅನ್ನುವ ಪಂಚಾಂಗದಲ್ಲಿ ಪಂಚಾಂಗ ಗಟ್ಟಿದ್ರೆ ಮಾತ್ರ ಭವನಕ್ಕೆ ಸ್ಥಿರತೆ, ಪಂಚಾಂಗವೇ ಅಲುಗಾಡಿದ್ರೆ ಭವನವೇ ಬೀಳುವಂತಹ ಸ್ಥಿತಿ ಬಂತು. ಪ್ರಭು, ಮನಸ್ಸನ್ನು ಮಾರಣಿಗೆ ಮಾರುವುದಕ್ಕೆ ಹೊರಟೆ. ಬೇಡ ಪ್ರಭು, ನಮ್ಮ ಮನಸ್ಸು ಅಮೂಲ್ಯವಾದದ್ದು, ಅದುವೇ ನಮ್ಮ ಮಾನಕ್ಕೆ ಕಾರಣೀಭೂತವಾಗುತ್ತದೆ. ಅದುವೇ ನಮ್ಮನ್ನು ನರಕದಿಂದ ನರಕಕ್ಕೂ ನಾಕದಿಂದ ನರಕಕ್ಕೂ ತಳ್ಳುವುದಕ್ಕೆ ಸಾಧ್ಯ. ಹಾಗಾಗಿ ಮನಸ್ಸನ್ನು ನಾವು ಯಾವತ್ತೂ ಮಾರಬಾರದು. ಇಂದ್ರಿಯ ಚಾಪಲ್ಯ, ನಿಮ್ಮ ಇಂದ್ರಿಯದ ಚಾಪಲ್ಯವನ್ನು ತೀರಿಸುವುದಕ್ಕೆ ಹೋಗಿ ನಮ್ಮ ಪ್ರಾಣಕ್ಕೆ ಕುತ್ತು ತರಬಾರದಲ್ಲ. ನಾವು ಕಾಣ್ತೇವೆ ಕಣ್ಣ ಮುಂದೆ ಕುರಂಗ, ಮಾತಂಗ, ಭೃಂಗ, ಪತಂಗ, ಮೀನ, ಇದೆಲ್ಲವೂ ಇಂದ್ರಿಯ ಚಾಪಲ್ಯಕ್ಕೆ ಬೇಕಾಗಿ ಸಾಯ್ತದೆ. ಆನೆಯೊಂದು ಕಬ್ಬನ್ನು ತಿನ್ನುವುದಕ್ಕೆ ಹೋಗಿ ಅಲ್ಲಿ ಬಂದಿಯಾಗುತ್ತದೆ, ಜಿಂಕೆಯೊಂದು ಬೇಟೆಗಾರನ ಮಧುರ ಧ್ವನಿಗೆ ಮರಳಾಗಿ ಬಂದಿಯಾಗುತ್ತದೆ. ಅದೇ ರೀತಿಯಾಗಿ ಭೃಂಗ ಕೆಂಡ ಸಂಪಿಗೆಯ ಮಧುವನ್ನು ಹಿರುವುದಕ್ಕೆ ಹೋಗಿ ಅಲ್ಲಿ ಬಂದಿಯಾಗುತ್ತದೆ. ಪತಂಗ ಒಂದು ಉರಿಯುವ ಬೆಂಕಿ ಚಂದವಂತ ಹತ್ತಿರ ಹೋಗಿ ಅಲ್ಲಿ ಸುಟ್ಟು ಹೋಗುತ್ತದೆ. ಮೀನು
ನಿನ್ನಂತ ಮಾಂಸದಾಸೆಗೆ ಬೇಕಾಗಿ ನೀನು ತನ್ನನ್ನೇ ತಾನು ಸಹಿಸಿಕೊಳ್ತದೆ. ಹಾಗಿರುವಾಗ ನಾವು ಮಾನವರು ಎಲ್ಲ ಪ್ರಾಣಿಗಳಿಗೂ ತಲೆ ಮುಂದೆ ಅಂತಾದ್ರೆ ಮಾನವರಾದ ನಮಗೆ ತಲೆ ಮೇಲೆ ಮುಖವಾಗಿ ಕೊಟ್ಟ. ಯಾಕೆ ಆಲೋಚನೆ ಮಾಡಿ ಅದರಲ್ಲಿ ಜ್ಞಾನವನ್ನು ಉಪಯೋಗಿಸಿ ಜ್ಞಾನ ಶೂನ್ಯರಾಗಿ ಕೇವಲ ಭ್ರಮೆ ಅಂತೂ ಅವಳನ್ನು ಹೆಣ್ಣು ಎಂಬ ಹಾಗೆ ಭಾವಿಸಿ ಅವಳನ್ನು ಮದುವೆಯಾಗುವುದಕ್ಕೆ ಹೋದ್ರೆ ಬೇಡ ಪ್ರಭು, ಅವಳನ್ನು ಬಯಸಿದ್ರೆ ದಾನವ ಸಮುದಾಯ ನುಚ್ಚುಡುವರಾಗುತ್ತದೆ. ನನಗೊಪ್ಪುವ ತರುಣಿ ಆಕೆ ಎಂಬುದಾಗಿಯೇ ನಾನು ಬಯಸಿದ್ದು. ಅವಳು ತರುಣಿ ಅಲ್ಲ, ಮತ್ತೆ ತರುಣಿಯಲ್ಲ ಅವಳ ಕರುಣಿಯಲ್ಲ ಅವಳ ಆದರೆ ತರುಣಿಯೇ ಅಲ್ಲದಂತಹ ಅವಳನ್ನು ನೀನು ಬಯಸಿ ಅವಳಿಂದ ಏನನ್ನು ಸುಖವನ್ನು ಪಡೆಯುತ್ತೀಯೋ ನನಗಂತೂ ಗೊತ್ತಿಲ್ಲ. ಕದಂಬ ಕಾಂತಾರ ನಾವು ಹೇಳಿದ ಹಾಗೆ ಕೇಳಿದ ಹಾಗೆ ಅದು ದೇವಭೂಮಿ, ಗಾಢ ಅಂಧಕಾರವೇ ತುಂಬಿಕೊಂಡಿದ್ದಂತಹ ಪ್ರದೇಶ. ನಮ್ಮಂತಹ ಎಂಟನೆಯ ಬಂಟರಿಗೂ ಪ್ರವೇಶ ಮಾಡುವುದಕ್ಕೆ ಹೆದರಿಕೆ ಹುಟ್ಟಿಸುವಂತಹ ಕದಂಬವನ, ಅಂತಹ ಕದಂಬವನಕ್ಕೆ ಅವಳು ಏಕಾಂಗಿನಿಯಾಗಿ ಅಲ್ಲಿ ಕುಳಿತಿದ್ದಾಳೆ. ಏನರ್ಥ ಪ್ರಭು? ಯಾರೇ ಆಗ್ಲಿ, ಹೆಣ್ಣಾಗ್ಲಿ ಗಂಡಾಗ್ಲಿ, ಅವರಿಗೆ ನಿದ್ರೆ, ಆಹಾರ, ಭಯ ಇದೆಲ್ಲವೂ ಸ್ವಾಭಾವಿಕವಾಗಿ ಬರ್ತದೆ. ಚಂಡಮುಂಡರು ಹೇಳಿದಂತಹ ನೀನು ಹೇಳುವ ತರುಣಿಗೆ ಯಾರು ಪ್ರಭು ಆಹಾರ ಕೊಟ್ಟದ್ದು? ಅವಳು ನಿದ್ರಿಸಿದಂತಹ ವಿಷಯ ನಾವೇನಾದ್ರೂ ಕೇಳಿದ್ದೇವ? ಇಲ್ಲ. ಅಲ್ಲ, ಅವರಿಗೆ ವಸನವನ್ನು ಕೊಟ್ಟದ್ದು ಯಾರು? ಯಾರು? ಅಲ್ಲ, ಅವರಿಗೆ ರಕ್ಷಣೆಯನ್ನು ಕೊಡುವುದು ಯಾರು? ಯಾರು ಇಲ್ಲ. ಯಾರ ಭಯವೂ ಇಲ್ಲದೆ, ಯಾವ ರಕ್ಷಣೆಯೂ ಇಲ್ಲದೆ, ಅಶನ ವಸನಗಳನ್ನು ಸ್ವೀಕರಿಸದೆ ಅಲ್ಲಿ ಒಬ್ಬಂಟಿಗಳಾಗಿ ಕುಳಿತಿದ್ದಾಳಂತಾದ್ರೆ ಅವಳನ್ನು ತರುಣಿಂದ ನಾವು ಹೇಳುವುದಕ್ಕೆ ಹೇಗೆ ಸಾಧ್ಯ ಪ್ರಭು? ಹಾಗಾಗಿ ಹೇಳ್ತೇನೆ, ತರುಣಿಯಲ್ಲ ಬಡಾದಿ ಮಾಯೆ ಅಂದ್ರೆ ಆದಿ ಮಾಯೆ. ಆದಿ ಅಂತ ಹೇಳಿದ್ರೆ ಮೂಲ ಅಂತ ಅರ್ಥ, ಮಾಯೆ ಅಂತ ಹೇಳಿದ್ರೆ ಕಪಟ. ನಮ್ಮಲ್ಲಿಯೂ ಉಂಟು ಮಾಯೆ, ಆದ್ರೆ ನಮ್ಮದು ಅಧರ್ಮದ ಮಾಯೆ. ಈಗ ಕಾಣಿಸಿಕೊಂಡದ್ದು ಧರ್ಮದ ಮಾಯೆ.
ಆದಿಯಲ್ಲಿ ಪ್ರಪಂಚವೆಲ್ಲವೂ ಜಲಮಯವಾದ ಕಾಲಕ್ಕೆ ಓಂಕಾರ ಸ್ವರೂಪಿಣಿಯಾಗಿ ಕಾಣಿಸಿಕೊಂಡು ತ್ರಿಮೂರ್ತಿಗಳನ್ನು, ತ್ರಿಗುಣಗಳನ್ನು, ತ್ರಿಲೋಕವನ್ನು ಸೃಷ್ಟಿಸಿ ಪ್ರಪಂಚ ಸ್ಥಾಪನೆಗೆ ಕಾರಣೀಭೂತಳಾದವಳು. ಮಹಿಷನೇ ಮೊದಲಾದ ರಕ್ಕಸರು ಅಟ್ಟಹಾಸ ಮಾಡುವ ಕಾಲಕ್ಕೆ ಅಂತಹ ಮಹಿಷನನ್ನು ಕೊಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವಂತಹ ಸ್ಥಿತಿ ಬಂದಾಗ ದೇವತೆಗಳು, ತ್ರಿಮೂರ್ತಿಗಳು ತಮ್ಮ ಓಜಸ್ಸು ತೇಜಸ್ಸನ್ನು ಅರ್ಪಿಸಿದಾಗ ಅದುವೇ ನಾರೀ ರೂಪವನ್ನು ತಾಳಿತು. ನಾರಿಯೇ ಇಳಿದು ಬಂದದ್ದಲ್ಲ, ನಾರಿ ರೂಪವನ್ನು ತಾಳಿತು. ಅಷ್ಟಭುಜೆಯಾಗಿ ಕಾಣಿಸಿಕೊಂಡಳು, ಸಿಂಹವಾಹಿನಿಯಾಗಿ ಹೊರಟಳು. ಅವಳು ಹೋಗುವಂತಹ ಸಂದರ್ಭಕ್ಕೆ ಅವಳಿಡುವ ಪದ ಹತ್ತಿಗೆ ಭೂಮಿಯೇ ತಲ್ಲಣಗೊಂಡಿತಂತೆ. ಅವಳ ಹುಂಕಾರಕ್ಕೆ ಅಷ್ಟ ದಿಕ್ಕುಗಳೇ ಅಲ್ಲಾಡಿ ಹೋಗಿತ್ತು. ಅವಳ ಧನುಷ್ಟೇಕಾರಕ್ಕೆ ಸತ್ತ ಶರದಿಗಳ ನೀರು ಬತ್ತಿ ಹೋದ ಹಾಗೆ ಅನಿಸುತ್ತಿತ್ತು. ಅವಳು ನಡೆದುಕೊಂಡು ಹೋಗುವಾಗ ಅವಳ ತಲೆಯ ಮೇಲಿರುವಂತಹ ಕಿರೀಟ ಆಕಾಶದಲ್ಲಿ ಸರಳ ರೇಖೆಯನ್ನು ಎಳೆದ ಹಾಗಾಗಿತ್ತಿತ್ತು. ಹಾಗೆ ಹೋದಂತಹ ಅವಳು ದುರುಳ ಮಹಿಷನೇ ಮೊದಲಾದವರನ್ನು ಕೊಂದು ತ್ರಿವಿಷ್ಣುವನ್ನು ತ್ರಿದಶರಿಗೆ ಒಪ್ಪಿಸಿದ್ದಾಳೆ. ಆ ಬಳಿಕ ಅನಂತದಲ್ಲಿ ಅನಂತಳಾಗಿದ್ದಾಳೆ, ಪ್ರಕೃತಿಯಲ್ಲಿ ಲೀನವಾಗಿದ್ದಾಳೆ. ಕಾಲಾಂತರಕ್ಕೆ ಹುಟ್ಟಿಕೊಂಡವರು ಶುಂಭರು ನೀವು, ನಿಮ್ಮ ಜೊತೆಯಲ್ಲಿ ನಾವಾದರೂ ಮಾಡಿದ್ದೇವೆ ಪ್ರಭು. ಪಂಚಮಹಾಪಾತಗಳನ್ನು ಮಾಡಿದೆವು. ಯಾವುದೆಲ್ಲ ನಮ್ಮ ಶ್ರೇಯಸ್ಸಿಗೆ ನಾವು ವರವಾಗಿ ಪಡೆದೆವು ಅದೆಲ್ಲವೂ ದೇವತೆಗಳಿಗೆ ಶಾಪವಾಗಿ ಹೋಯಿತು. ಲೋಕದಲ್ಲಿ ಭಯವನ್ನು ಹುಟ್ಟಿಸಿ ಭಯೋತ್ಪಾದಕರು ಅನ್ನುವಂತಹ ಕೆಟ್ಟ ವಾರ್ತೆಗೆ ನಾವು ಮಿಗಿಲಾಗಿ ಹೋಗಿದ್ದೇವೆ. ಎಲ್ಲರೂ ನಿನ್ನನ್ನು ಮುಂದಿನಿಂದ ಹೊಗಳುವವರೇ. ನೀನು ಹಿಂದೆ ಹೋಗುವಾಗ ಹೇಳುವುದು ದಾನವ ಶುಂಭ ಅಂತಲ್ಲ, ದುರುಳ ಶುಂಭ ಅಂತ ಹೇಳ್ತಾರೆ. ಚಂಡಮುಂಡರನ್ನು ಕಳಚಂಡಮುಂಡರು ಅಂತ ಹೇಳ್ತಾರೆ. ಪ್ರಭು, ನಮ್ಮಿಂದ ಸೋತಂತಹ ದೇವೇಂದ್ರ ಅಡಗಿ ಕುಳಿತಿದ್ದಾನಂತ ನೀನು ಭಾವಿಸಿದ್ದಿ. ಇಲ್ಲ ಪ್ರಭು, ಹೋಗಿದ್ದಾನೆ ತುಷಿನಾದಿಯ ತಪ್ಪಲಿಗೆ, ಕದಂಬವರವರು ಸೇರಿದ್ದಾನೆ. ಅಲ್ಲಿಗೆ ಹೋಗುವಾಗ ಸ್ನಾನಕ್ಕಾಗಿ ಬಂದಂತಹ ಪಾರ್ವತಿ ದೇವಿ ಏನು ಬಂದಿರಿ ಅಂತ ಕೇಳುವಾಗ ಪಾರ್ವತಿಯ ದೇಹಕೋಶದಲ್ಲಿ ಇದ್ದಂತಹ ಇವಳು ಹೊರಬಂದಳಂತೆ. ಪಾರ್ವತಿಯ ದೇಹಕೋಶದಿಂದ ಹೊರಬಂದ ಕಾರಣವೇ ಕೌಶಿಕೆ ಎಂಬ ಹೆಸರನ್ನು ಇಟ್ಟಳಂತೆ. ಅಂತಹ ಕೌಶಿಕೆ ದೇವತೆಗಳಿಗೆ ಅಭಯವನ್ನು ಕೊಟ್ಟಿದ್ದಾಳೆ. ಸುಂದರವಾದಂತಹ ರೂಪವನ್ನು ಧರಿಸಿದ್ದಾಳೆ. ಮೋಹದ ಬಲೆಯನ್ನು ಬೀಸಿದ್ದಾಳೆ. ಒಬ್ಬೊಬ್ಬ ರಕ್ಕಸರನ್ನು ಸೆಳೆದು ಅವರನ್ನು ಕೊಲ್ಲುವುದಕ್ಕಾಗಿ ಬಂದಿದ್ದಾಳೆ. ಪ್ರಭು, ದಾನವರನ್ನು ತರಿದು ಸುರರಿಗೆ ಸುಜ್ಞಾನವನ್ನು ಕೊಡುವುದಕ್ಕಾಗಿ ಬಂದಿದ್ದಾಳೆ. ಹೆಣ್ಣನ್ನು ಬಯಸುವುದು ಸರಿ, ಸರ್ವೇಶ್ವರಿಯನ್ನು ಬಯಸುವುದು ಇದು ತರವೇ ಪ್ರಭು. ರಕ್ತಬೀಜ, ನೀನು ಆಕೆಯ ಬಗ್ಗೆ ಇಷ್ಟು ಹೇಳಬೇಕಿದ್ರೆ ಆಕೆಯಲ್ಲಿ ಅಂತಹ ವಿಕ್ರಮ ಏನುಂಟು ಅಂತ ಬೇಕಾ? ನೀನೇ ನೋಡಿಲ್ವ ಪ್ರಭು? ನಿನ್ನ ಬಗ್ಗೆ ಹೇಳುವುದಕ್ಕೆ ಹೋದವ ಜ್ಞಾನವೃದ್ಧ ವಯೋವೃದ್ಧ ಸುಗ್ರೀವ ಅಣ್ಣದ ಋಣವನ್ನು ತೀರಿಸುವುದಕ್ಕಾಗಿ ನಿನ್ನ ಬಗ್ಗೆ ಹೇಳಿದಾಗ ಬಂದದ್ದವಳ ಮುಖದಲ್ಲಿ ಮುಗುಳುನಗೆ. ಆ ಮುಗುಳುನಗೆಯೇ ಸುಗ್ರೀವನಿಗೆ ದಗೆಯಾಗಿ ಹೋಯಿತು. ಅವ ಸತ್ತು ಬಿದ್ದನಲ್ಲ, ಸತ್ತ ಸುಗ್ರೀವ ಮತ್ತೊಮ್ಮೆ ಬದುಕಿದನಲ್ಲ. ಯಾರು ಕೊಂದದ್ದು, ಯಾರು ಬದುಕಿಸಿದ್ದು? ಅವಳೇ. ಒಬ್ಬಳಿಗೆ ನಿಗ್ರಹ ಅನುಗ್ರಹ ಎರಡೂ ಬರ್ತದಂತಾದ್ರೆ ಅವರನ್ನು ತರುಣಿಂದ ಹೇಳುವುದಕ್ಕೆ ಸಾಧ್ಯವೋ? ಪ್ರಭು, ಸುಗ್ರೀವ ಹೋಗುವಾಗ ಶುಂಭನ ದೂತನಾಗಿ ಹೋದ, ಬರುವಾಗ ದೇವಿಯ ದೂತನಾಗಿ ಬಂದ, ದೇವಿಯ ದಾಸನಾಗಿ ಬಂದ. ಈಗಂತೂ ಅವಧೂತನ ಹಾಗೆ ಶೋಣಿತಾಪುರದ ಅರಮನೆಯಲ್ಲಿ ದೇವಿ ಮಹಾತ್ಮೆ ಎಂಬ ಹಾಗೆ ಹೇಳಿಕೊಂಡು ತಿರುಗುತ್ತಿದ್ದಾನೆ. ನಮ್ಮ ನಂಬಿಕೆಯನ್ನೇ ದೇವಿ ಬದಲಾಯಿಸಿ ಬಿಟ್ಟಳು. ಆಮೇಲೆ ಹೋದವ ಧೂಮ್ರಾಕ್ಷ, ಹೆಸರೇ ಸೂಚಿಸುವ ಹಾಗೆ ಧೂಮ್ರಾಕ್ಷ. ಅವನ ಕಣ್ಣಿನಲ್ಲಿ ಬರುವಂತಹ ಧೂಮ್ರ ವಿರೋಧಿಗಳಿಗೆ ಸಾಗಿದ್ರೆ ಅವರು ಸತ್ತು ಹೋಗುತ್ತಾರೆ. ಹೋಗುವಾಗ 60,000 ಮಂದಿ ರಕ್ಕಸರನ್ನು ಕರ್ಕೊಂಡು ಹೋದ. ಅವಳನ್ನು ಎಳೆಯುವುದಕ್ಕೆ ಮುಂದಾದಾಗ ಅವಳ ಬಳಿಯಲ್ಲಿ ಇರುವಂತಹ ಸಿಂಹ ಧೂಮ್ರಾಕ್ಷನ 60,000 ಮಂದಿ ರಕ್ಕಸರ ಪ್ರಾಣವನ್ನು ಹೀರಿತು. ಧೂಮ್ರಾಕ್ಷನಲ್ಲಿ ಯುದ್ಧವನ್ನು ಮಾಡಿಲ್ಲ, ಆಯುಧವನ್ನು ಸೆಳೆಯಲಿಲ್ಲ. ಅದಕ್ಕಿಂತ ಮೊದಲೇ ಹುಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷ ಸುಟ್ಟು ಹೋದ. ಆ ಮೂಲಕ ಧೂಮಾವತಿಯಾದಳು. ಧೂಮಾವತಿಯನ್ನು ಹೆಣ್ಣು ಅಂತ ಭಾವಿಸ್ತೇವೆ. ಆಮೇಲೆ ಹೋದದ್ದು ಚಂಡಮುಂಡರು. ನಭೋಮಂಡಲದಲ್ಲಿ ನಿಂತುಕೊಂಡು ಭೂಮಂಡಲವನ್ನು ಚೆಂಡಾಡಬಲ್ಲ ಸಾಮರ್ಥ್ಯವಂತರು. ಅಂತವರನ್ನು ಕೊಲ್ಲುವುದಕ್ಕೆ ಭದ್ರಕಾಳಿ ರೂಪವನ್ನು ತಾಳಿ ಚಂಡಮುಂಡರ ರುಂಡವನ್ನು ಚೆಂಡಾಡಿದಳು, ಚಾಮುಂಡಿಯಾದಳು. ಅವರನ್ನು ತರುಣಿ ಎಂಬ ಹಾಗೆ ಭಾವಿಸ್ತೇವೆ. ಅಲ್ಪನೇ ಧೂಮ್ರಲೋಚನ, ಕಾದಿ ಮಡಿದರು ಚಂಡಮುಂಡರು. ಇಂತಹ ಜ್ವಲಂತ ಸಾಕ್ಷಿರುವಾಗ ಅವಳನ್ನು ಹೆಣ್ಣು ಎಂಬ ಹಾಗೆ ಭ್ರಮಿಸಬೇಡ, ಅವಳ ಆದಿಮಾಯಿ. ರಕ್ತಬೀಜ, ಹಾಗಾದ್ರೆ ನಾನೇನು ಮಾಡ್ಬೇಕು? ಒಂದು ಸಣ್ಣ ಕೆಲಸ ಮಾಡ್ಬೇಕು. ಏನು? ಬಿಡ್ಬೇಕು. ಬಿಡು ಮನವ ಮೂರ್ಖತೆಯ, ಬಿಡು 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 ಮನವ ಮೂರ್ಖತೆಯ. ಬಿಡು ಪ್ರಭು. ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಒಡಮಡುತ್ತ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಒಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ
ವರದ ತೆರದಲ್ಲಿ ಆ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡು ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡು ಬಿಡು ಮನದ ಮೂರ್ಖತೆಯ ನಾವೆಲ್ಲ ಬಿಂದುಗಳು ಅವಳ ಸಿಂಧೋ ಭೈರವಿ ಅವಳ ತಿಂದು ಭೈರವಿ ಮನದ ಮೂರ್ಖತೆಯ ಚಂದ್ರನಿಗಾಗಲಿ ಒಮ್ಮೆ ಗ್ರಹಣ ಹಿಡಿದಾಗ ಅವರ ಬೆಳಕು ಭೂಮಿಯನ್ನು ಪ್ರತಿನಿಧಿಸುವುದಿಲ್ಲ. ಈಗ ಅದಲ್ಲದೆ ಶುಂಭನಿಗೆ ಗ್ರಹಣ ಹಿಡಿದಿದೆ. ನಿನ್ನ ಜ್ಞಾನಕ್ಕೆ ಅಜ್ಞಾನದ ಪರದೆ ಮುಸುಗಿ ಹೋಗಿದೆ. ಅಜ್ಞಾನವನ್ನು ತೊಲಗಿಸು, ಜ್ಞಾನ ಚಕ್ಷುವನ್ನು ತೆರೆ. ಅವಳನ್ನು ನೋಡುವ ಮನ ಮಾಡಬೇಡ, ಕಾಣುವುದಕ್ಕೆ ಪ್ರಯತ್ನಿಸು. ನೋಡುವುದು ಬೇರೆ, ಕಾಣುವುದು ಬೇರೆ. ನೋಡುವುದಕ್ಕೆ ಮಾಂಸಾಕ್ಷಿಗಳು ಸಾಕು. ಕಾಣಬೇಕು ಅಂತಾದ್ರೆ ಅಂತರಂಗದ ಕಣ್ಣನ್ನು ತೆರೆಯಬೇಕು. ಅಂತರಂಗದ ಕಣ್ಣನ್ನು ತೆರೆದ್ರೆ ಎದುರಿರುವಂತಹ ವ್ಯಕ್ತಿ ಅಥವಾ ಶಕ್ತಿ ಏನು ಅನ್ನುವುದು ನಮಗೆ ಅರ್ಥವಾಗುತ್ತದೆ. ಅವಳು ಮಹಾದೇವಿ ಇದ್ದಾಳೆ, ಬ್ರಹ್ಮಾಂಡ ನಾಯಕ ಇದ್ದಾಳೆ, ಬ್ರಹ್ಮಾಂಡ ಬಾಂಡೋದರ ಭರಿತನಾಗಿದ್ದಾಳೆ, ಸರ್ವೇಶ್ವರಿ ಇದ್ದಾಳೆ. ಅವಳಲ್ಲಿ ಮೋಹ ತರವೇ ಹೇಳು. ನಿನಗೆ ಯಾವುದರಲ್ಲಿ ಕಡಿಮೆ ಉಂಟು? ಹೆಣ್ಣಾಗ್ಲಿ, ಹೊನ್ನಾಗ್ಲಿ, ಮಣ್ಣಾಗ್ಲಿ ಬೇಕಾದಷ್ಟು ಉಂಟು. ನಿನಗೆ ಮದುವೆ ಆಗಬೇಕನ್ನುವ ಆಸೆ ಉಂಟು ಅಂತಾದ್ರೆ ಸ್ವರ್ಗಲೋಕದ ರಂಭಾದಿ ನಾರಿಯರು, ಭೂಲೋಕದ ರಕ್ಕಸ ಸ್ತ್ರೀಯರು, ಪಾತಾಳದ ಮುರಕ ಕನ್ನಿಗೆಯರು ನಿನಗಾಗಿ ಹಂಬಲಿಸ್ತಾರೆ. ಅಲ್ಲ, ಹೊನ್ನಿನ ಆಶೆಯೋ ಕುಬೇರನ ಭಂಡಾರವನ್ನೇ ಸೂರೆಗೊಂಡವ. ಮಣ್ಣಿನ ಆಸೆಯೋ 14 ಲೋಕವೇ ನಿನ್ನ ಸ್ವಾಧೀನವಾಗಿದೆ. ಹಾಗಿದ್ರೆ ಅತಿ ಆಸೆ ಯಾಕೆ ಪ್ರಭು? ಆಸೆ ಬೇಕು, ಅತಿ ಆಸೆ ಸಲ್ಲದು. ಸೊಪ್ಪು ಸಿಕ್ಕಿದಾಗ ಉಪ್ಪು ಬೇಕು ಅಂತ ಹೇಳುವುದು, ಉಪ್ಪು ಸಿಕ್ಕಿದಾಗ ತುಪ್ಪ ಬೇಕು ಅಂತ ಹೇಳುವುದು, ತುಪ್ಪ ಸಿಕ್ಕಿದಾಗ ಕೊಪ್ಪರಿಗೆ ಹೊನ್ನು ಬೇಕು ಅಂತ ಹೇಳುವುದು. ಯಾವಾಗ ನಾವು ಆಶೆಯ ಬೆನ್ನ ಹಿಂದೆ ಹೋಗುತ್ತೇವೋ ಅದು ನಮ್ಮನ್ನು ಅಟ್ಟಿಸಿಕೊಂಡು ಮುಂದೆ ಮುಂದೆ ಹೋಗುತ್ತದೆ. ಒಮ್ಮೆ ತಿರುಗಿ ನಿಲ್ಲು, ಆಶೆಯೇ ನಮ್ಮ ದಾಸನಾಗುತ್ತಾನೆ. ಹಾಗಾಗಿ ಹೇಳ್ತೇನೆ, ಯಾವಳನ್ನು ಹೆಣ್ಣು ಅಂತ ನೀನು ಭಾವಿಸಿದ್ಯೋ ಅವಳು 3 ಮೂರ್ತಿಗಳಿಗೆ ಜನ್ಮಕ್ಕೆ ಕಾರಣೀಭೂತಳಾದವಳು. ನಮಗೆಲ್ಲರೂ ತಾಯಿದ್ದಾಳೆ. ಅಂತವಳನ್ನು ನೀನು ಬಯಸುವುದು ಸರಿಯಲ್ಲ. ಅವಳ ಬಳಿಗೆ ಹೋಗು, ಕಾಲಿಗೆ ಬೀಳು, ತಪ್ಪಾಯ್ತು ಅಂತ ಬೇಡಿಕೋ. ಕ್ಷಮಾಗುಣ ಸಂಪನ್ನೆಯಾದಂತಹ ಕದಂಬ ಕೌಶಿಕೆ ನಿನ್ನನ್ನು ರಕ್ಷಿಸ್ತಾಳೆ, ಕಾಪಾಡ್ತಾಳೆ, ಕ್ಷಮಿಸ್ತಾಳೆ. ಆವಾಗ ದಾನವ ಸಮುದಾಯ ಉಳಿಯುತ್ತದೆ. ಅದಲ್ಲ, ಮದುವೆ ಆಗುತ್ತೇನೆ ಎಂಬ ಹುಂಬ ಧೈರ್ಯದಿಂದ ಹೋದ್ರೆ ಕೇವಲ ಬಿಂದುಗಳಾದಂತಹ ಸಾಮಾನ್ಯರಾದಂತಹ ನಾವು ಆ ಸಿಂಧುವಿನಲ್ಲಿ ಒಂದಾಗುವ ಸ್ಥಿತಿ ಬರ್ತದೆ. ನಮಗೆ ಉಡಿಗಾರ ಇರುವುದಿಲ್ಲ. ಒಂದು ಕಾಲದಲ್ಲಿ ನೀನು ಸೃಷ್ಟಿ ಮಾಡಿದ ದಾನವ ಸಮುದಾಯ ಮಾತ್ರ ಅಲ್ಲ, ನೀನು ಸಮೇತವಾಗಿ ನನ್ನ ಮುಂದೆ ನಿಂತು ಉಸಿರೆತ್ತುವುದಕ್ಕೂ ಭಯ ಪಡ್ತಿದ್ದವ ನೀನು. ಹೌದು, ಒಮ್ಮಿಂದೊಮ್ಮೆಲೆ ಬಂದೆ, ಮಾತಾಡೋದಕ್ಕೆ ಅವಕಾಶವನ್ನು ಕೇಳಿದೆ. ಅನ್ನ ಕೊಟ್ಟಂತಹ ಯಜಮಾನರಿಗೆ ಹೀಗಾಗುವಾಗ ನಾವು ಸುಮ್ಮನೆ ಉಳಿಯುವುದಕ್ಕಾಗುತ್ತೆ? ಅವಕಾಶ ಕೊಟ್ಟದ್ದು ಯಾಕೆ? ಪ್ರತೀಕಾರವನ್ನು ತೀರಿಸುವಂತಹ ನುಡಿಗಳು ನಿನ್ನ ಬಾಯಿಂದ ಬರಬಹುದು ಎಂಬುದಾಗಿ ಭಾವಿಸಿದ್ರೆ ವಿರೋಧಿಯಾದಂತಹ ಹೆಣ್ಣನ್ನು ಹೊಗಳಿವೆಯ ಕೆಟ್ಟವ. ಅವಳು ಹೆಣ್ಣಲ್ಲ ಪ್ರಭು, ತರುಣಿ ಅಲ್ಲ. ಅವಳ ನಾಲೆಗೆ ಕತ್ತರಿಸಿ ಈಗ ನೋಡು, ಎಲ್ಲವರು ಸಿದ್ಧರಾಗಿ ನಿಂತಿದ್ದಾರೆ. ರಥವೇರಿ ಇನ್ನೇನು ಹೊರಡಬೇಕೆಂದಾಗ ಅವರಿಗೆ ಸಿದ್ಧರಾಗದೆ ಉಪಾಯ ಇಲ್ಲ. ಶುಂಭನ ನೇಮ ಅಲ್ವಾ? ಹೆದರಿಕೆ. ಹೊರಡ್ತೇವೆ ಎಂಬುದಾಗಿ ಹೊರಟು ನಿಂತವರು. ಆ ಸಂದರ್ಭದಲ್ಲಿ ನೀನು ಬಂದವ, ಬಂದು ಅವಕಾಶವನ್ನು ಕೇಳಿದೆ. ಏನು ಅಳಿಯನೆಂಬ ಕಾರಣಕ್ಕೆ ಅವಕಾಶ ಕೊಟ್ಟೆ. ನೀನೀಗ ಮದುವೆ ಆಗಬೇಕು ಅಂತ ಹೊರಟದ್ದು. ಮದುವೆ ಆಗಬೇಕು ಅಂತಾದ್ರೆ ಮದುವೆ ಆಗುವ ವರನ ಆಸೆ ಏನು? ಬಂಧು ಬಾಂಧವರು, ಸ್ನೇಹಿತರು ಎಲ್ಲರೂ ಇರಬೇಕು ಅಂತಲ್ವಾ?
ನೋಡು ಸಭೆ ಮೊದಲಿದ್ದಷ್ಟು ಮಂದಿ ಇದ್ದಾರೆ ಈಗ ಯಾರು ಇಲ್ಲ, ಇದರ ತೊಂದರೆ ಇಲ್ಲ. ಎಲ್ಲಿ ಹೋದ್ರು? ಎಲ್ಲಿ ಹೋದ್ರು? ಎಲ್ಲಿ ಹೋದ್ರು? ನಿನಗಾಗಿ ಸತ್ತು ಹೋದ್ರು. ಧೂಮ್ರಾಕ್ಷನೋ ಚನ್ನಮುಂಡರು 60,000 ಮಂದಿ ರಕ್ಕಸರು ಎಲ್ಲ ಹೋದ್ರು ಪ್ರಭು. ಇದ್ದವರು ನಮ್ಮವರು. ಇವರು ಹೋಗುವುದಕ್ಕಿಂತ ಮೊದಲು ನೀನು ನಿನ್ನ ಮೂರ್ಖತೆಯನ್ನು ಬಿಡು. ಹೋದಗಳ ಬಗ್ಗೆ ಚಿಂತಿಸುವವ ನಾನಲ್ಲ. ಯಾಕೆ? ಅಂತಹ ಸಾಮರ್ಥ್ಯವಂತರನ್ನು ಸಿದ್ಧಪಡಿಸುವಂತಹ ಶಕ್ತಿ ಸಾಮರ್ಥ್ಯ ನನ್ನಲ್ಲುಂಟು. ಅವರನ್ನು ಸಿದ್ಧಪಡಿಸ್ತಿ, ಆದ್ರೆ ಒಬ್ಬ ಶುಭ ಸತ್ರೆ ಇಂತಹ ಶುಭ ಮತ್ತೆ ಬರ್ಲಿಕ್ಕೆ ಉಂಟು. ಬ್ರಹ್ಮಾಂಡವೇ ನನ್ನ ಅಂಕೆಯಲ್ಲಿದೆ. ನಾನು ಸಾಯ್ತೇನೋ ಬಿಡ್ತೇನೆ ಎಂಬುದಾಗಿ ಆ ಬಗ್ಗೆ ಚಿಂತಿಸುವವ ನಾನಲ್ಲ. ಈಗ ಹೆಜ್ಜೆ ಮುಂದೆ ಇಟ್ಟಾಗಿದೆ, ಹಿಂದೆ ಇಡುವವ ನಾನಲ್ಲ. ನಿನಗೊಂದು ಮಾತನ್ನು ಹೇಳುತ್ತೇನೆ. ನನ್ನ ಜೊತೆ ವಿಕ್ರಮಿಯಾಗಿ ನೀನು ಬರುವುದಾದ್ರೆ ಬರಬಹುದು, ಇಲ್ಲ ಅಂತ ಆದ್ರೆ ಈ ರೀತಿ ಹೆಣ್ಣು ಮಕ್ಕಳ ಹಾಗೆ ಮಾತಾಡುವುದಾದ್ರೆ ಅರಮನೆಯ ಮೂಲೆಯಲ್ಲಿ ಬಿದ್ದು ಬರೋಣ. ಉಳಿದವರು ಈ ಮಾತಾಡ್ತಿದ್ರೆ ಕೆನ್ನೆಗೆ ಬರ್ತಿತ್ತು ಕೈ. ನನ್ನನ್ನು ರಣ ಹೇಳಿ ಅನ್ನಯ್ಯ ಯಾವ ಕಾಲಕ್ಕೂ ಅಲ್ಲ. ಇಳಿತೀರ ನಿನ್ನಯ ಮನ, ಅನುಮಾನ ಬೇಡ. ಹರಿತಿ ಶಾಸ್ತ್ರಾರ್ಪಣೆಗಳ ಮಂದವ ಮೆರೆಯುತ್ತಿರುವ ಕದಂಬವನದಲ್ಲಿ ಕಂಡು ದೇವಿಯ ಕದಂಬವನಕ್ಕೆ ಬರಬೇಕು ಅಂತ ಬಂದದ್ದು. ದಾರಿ ತಪ್ಪಿತೆ? ಇಲ್ಲದಿದ್ರೆ ಹಾಕಿ ಯಾಕೆ ಹೀಗೆ? ಗಾಢ ಅಂಧಕಾರದಿಂದ ಕೂಡಿದಂತಹ ಕದಂಬವನ ಇಲ್ಲಿ ನೋಡಿದ್ರೆ ಕೋಟಿ ಸೂರ್ಯರ ಪ್ರಭೆ ರಾರಾಜಿಸುತ್ತಿದೆಯಲ್ಲ. ಪರಸ್ಪರ ವೈರ ಭಾವದಲ್ಲಿ ಇರಬೇಕಾದ ಕಾಡು ಪ್ರಾಣಿಗಳು ಸಹೋದರಿಯ ಭಾವ. ಒಂದು ಆನೆ, ಒಂದು ಸಿಂಹ ಜೊತೆಯಾಗಿ ಆಟವಾಡುತ್ತಿದೆ. ಒಂದು ಹೊಲೆ, ಒಂದು ಹೊಲ್ಲೆ ಪರಸ್ಪರ ಸರಸವಾಡುತ್ತಿದೆ. ಹಾವಿನ ಹೆಡೆಯ ನೆರಳಲ್ಲಿ ಮಂಡೂಕ ಒಂದು ವಿಶ್ರಾಂತಿಯನ್ನು ಪಡೆಯುತ್ತಿದೆ. ಇಲ್ಲಿರುವ ಆನೆಗೆ ಇಲ್ಲಿಡುವುದಿಲ್ಲ, ಸಿಂಹ ಗರ್ಜಿಸುವುದಿಲ್ಲ. ಮುಳ್ಳಿನ ಮರದಲ್ಲಿಯೂ ಸುವಾಸನೆ ಬೀರುವಂತಹ ಸಮಗಳು. ಯಾಕೆ ಪರಿವ? ಕದಂಬವನ ಮೊದಲಿನ ಕದಂಬವನವಾಗಿ ಉಳಿದಿಲ್ಲ, ಮೆರವ ಕದಂಬವನ. ಈ ಜಾಗದಲ್ಲಿ ದೇವಿ ನೆಲೆಯಾಗಿ ತುಂಬಾ ಸಮಯ ಆಯಿತು. ಇದು ದೇವಿ ಪುರವೇ ಆಗಿ ಹೋಗಿದೆ. ಇಂತಹ ಪವಿತ್ರವಾದ ಜಾಗದಲ್ಲಿ ವೈರವೋ, ಕ್ರೋಧವೋ, ಲೋಭ, ಮದಮತ್ಸರ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಬಂದ ಜಾಗ ಸರಿ ಇದೆ. ಸುಗ್ರೀವ ನೋಡಿದಂತಹ ದೇವಿ, ಅವಳನ್ನು ಕಾಣಬೇಕನ್ನುವ ಹಂಬಲ ನಮಗೂ ಆಗುತ್ತಿದೆ. ಆ ಭಾಗ್ಯ ರಕ್ತಬೀಜನಿಗೆ ಉಂಟೇ ಉಂಟು. ಕೇಳುತ್ತಿದೆ ವೀಣಾ ವಾದನ. ಅದನ್ನೇ ಆಲಿಸುತ್ತಾ ಸ್ವಲ್ಪ ಮುಂದುವರಿಯುತ್ತೆ. ಕುಳಿತ ಶಿವೆಯನು ನೋಡಿದನು. ಗರುವನೆ ಕುಳಿತ ಶಿವೆಯನು ನೋಡಿದನು. ಆಡಿದನು ತನ್ನೊಳಗೆ, ಆಡಿದನು ತನ್ನೊಳಗೆ
ಇವಳನು ತಿಳಿಯದಿನಿತಾಯ್ತೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೆ ಮಾಡಲೇ ನಿನ್ನಂಗದ ಶುಂಭನ ಗೂಡೆ ಭಾಷೆಯಗೈದು ಬಂದಿದೆ ಮಾಡಲೇ ನಿನ್ನ ಕಟ ಶುಂಭನ ಗೂಡೆ ಭಾಷೆಯಗೈದು ಬಂದಿಗೆ ಏಳು ಇವಳಿಂಬದ್ಧ ಏಳು ಇವಳಿಂಬದ್ಧ ನುಡಿಸಿರಬೇ 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 ನೋಡಿದರು ಕಲಿರತ್ತ ಬೀಜನು ಗಾಢ ಕರ್ಮದಿ ಕುಳಿತ ಶಿವೆಯನ್ನು ನೋಡಿದರು ಆಡಿದರು 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 ಜಯ 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 या देवी सर्वभूतेषु मातृरूपेण संस्थिता नमस्ते 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 नमो नमः या देवी सर्वभूतेषु शक्तिरूपेण संस्थिता नमस्ते 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 नमो नमः जय 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 ಕೋಟಿ ಸಂಖ್ಯೆಯ ದೈತ್ಯರನ್ನು ಸೇರಿಸಿಕೊಂಡು ಬಂದೆ. ಬಂದು ನೋಡಿದ್ರೆ ನಾ ಯಾಕೆ ಬಂದಿದ್ದೇನೆ ಅನ್ನುವುದನ್ನೇ ಮರೆತು ಹೋಯ್ತಲ್ಲ. ಕದಂಬ ವನಕ್ಕೆ ಬಂದಾಗ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತಂತಹ ಶಿವೆಯನ್ನು ಕಂಡೆ. ಕಂಡಾಕ್ಷರವೇ ಕೈಯಲ್ಲಿರುವಂತಹ ಕರವಾಡ ಅವನ ಕಾಲಬುಡಕ್ಕೆ ಬಿತ್ತು. ಕರಗಳು ಅಯೋಚಿತವಾಗಿ ಜೋಡಿಸಲ್ಪಟ್ಟಿತು. ಬಾಯಿಂದ ಜಯ ಜಯ ಅನ್ನುವಂತಹ ಸ್ವರ ಹೊರಟು ಬಂತಲ್ಲ. ಬರುವಾಗಲೇ ಇವಳ ಬಗ್ಗೆ ತಿಳ್ಕೊಂಡೇ ಬಂದರು. ಶೋಣಿತಾಪುರದ ರಥಬೀದಿಯಲ್ಲಿ ರಾಕ್ಷಸರ ಶೋಣಿತದ ಧಾರೆಯನ್ನು ಕಂಡೆ. ಇಲ್ಲಿ ಬಂದು ನೋಡಿದಾಗ ಚಂಡಮುಂಡನ ರುಂಡ, ಧೂಮ್ರಾಕ್ಷನ ಭಸ್ಮ, 60,000 ಮಂದಿ ರಕ್ಕಸರ ಕಳೇವರ,
ಇದನ್ನೆಲ್ಲ ಮಾಡಿ ಗಾಢ ಗರ್ವದಲ್ಲಿ ಕುಳಿತ ಇವಳನ್ನು ನೋಡಿದೆ ಬಳಿಗೆ ಹೋದೆ, ಪಾದ ಕಾಣುತ್ತನಾದೆ. ಒಮ್ಮೆ ಚಂದ್ರಮನ ತಂಪಾದ್ರೆ ಮತ್ತೊಮ್ಮೆ ಸೂರ್ಯನ ಬಿಸುಪು. ಪಾದ ಕಾಣ್ತಾರಾದವರನ್ನು ತಂಪಿನಲ್ಲಿ ಕೊರೆಯುತ್ತೇನೆ, ಎದುರು ನಿಂತವರನ್ನು ಸೂರ್ಯನ ಪ್ರಭೆಯಲ್ಲಿ ಸುಟ್ಟು ಹಾಕುವಳು ನಾನು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಇವರಿಗೆ ಯಾರಪ್ಪ ಚಿನ್ನದ ಉಯ್ಯಾಲೆಯನ್ನು ಕಟ್ಟಿಕೊಟ್ಟದ್ದು? ಯಾರು ಕಟ್ಟಿಕೊಡಬೇಕು? ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ, ಶಕ್ತಿ ರೂಪೇಣ ಸಂಸ್ಥಿತ, ವಿದ್ಯಾರೂಪೇಣ ಸಂಸ್ಥಿತ. ಲಕ್ಷ್ಮಿಯಾಗಿ ಸಂಪತ್ತನ್ನು, ಪಾರ್ವತಿಯಾಗಿ ಶಕ್ತಿಯನ್ನು, ಶಾರದಿಯಾಗಿ ವಿದ್ಯೆಯನ್ನು ಕೊಡುವಂತ ಇವಳಿಗೆ ನಾವು ಕೊಡಬೇಕು ಅಂತ ಇಲ್ಲ. ಭಕ್ತರಿಂದ ಯಾವುದನ್ನೆಲ್ಲ ಪಡೆಯಬೇಕನ್ನುವಂತ ಇಚ್ಛೆ ಉಂಟು, ಅವಳು ಖಂಡಿತ ಪಡೆಯುತ್ತಾಳೆ. ಹಾಗಾಗಿ ಚಿನ್ನದ ಉಯ್ಯಾಲೆ. ಇಂಥವಳನ್ನು ತಿಳಿಯದೆ ಶುಂಭ ಕೆಟ್ಟನಲ್ಲ, ಮಾಡಲಿನ್ನೇನ ಕಟ. ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಹೆ, ಕೇಡು ಇವಳಿಂದ ಬದ್ಧ. ಇವಳನ್ನು ಕೆಣಕಿದ್ರೆ ಸಾಯುವುದೇ. ಆದರೆ ಸಾವಿನಲ್ಲಿಯೂ ಸಾರ್ಥಕತೆ ಬೇಕು. ಒಬ್ಬ ರಕ್ತ ಬೀಜ ಅಡಿದರೂ ತೊಂದರೆ ಇಲ್ಲ, ಒಬ್ಬ ಶುಂಭನನ್ನು ನಾನು ಉಳಿಸಬೇಕು. ಹಾಗಿದ್ರೆ ಹೇಗೆ? ಶ್ರೀದೇವಿ ಒಲಿಯುವುದು ನಮ್ಮ ಶ್ರೀಮಂತಿಗೆಗೆಲ್ಲ ಆಡಂಬರಕ್ಕಲ್ಲ, ಭಕ್ತರ ಭಕ್ತಿಗೆ ಒಲಿಯುತ್ತಾಳೆ ಅನ್ನುವುದು ನಮಗೆ ಈ ಕ್ಷೇತ್ರಕ್ಕೆ ಬಂದಾಗ ಗೊತ್ತಾಗಿದೆ. ಹಾಗಾಗಿ ದೇವಿಯಾದಂತಹ ಇವಳಲ್ಲಿ ಶಕ್ತಿಯಲ್ಲ, ಯುಕ್ತಿಯಲ್ಲ, ಭಕ್ತಿಯೇ ಪ್ರಧಾನವಾಗಿ ನಮ್ಮವರನ್ನು ಉಳಿಸುವುದಕ್ಕೆ ಭಕ್ತಿ ಭಾವದಿಂದ ಮಾತಾಡೋಣ. ಇಲ್ಲಿಗೆ ಇದುವೇ ಸರಿ ಅಮ್ಮ.
ಹಾಗೆ ಬಂದವ ಧೂಮ್ರಾಕ್ಷನವರ ಚಂಡಮುಂಡರು ಮೊದಲಾದವರು. ಅವರನ್ನೆಲ್ಲ ತರೆದು ಗಾಢ ಗರ್ವದಲ್ಲಿ ಕುಳಿತಂತಹ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದವ ರಕ್ತಬೀಜನಿದ್ದೇನೆ. ಅವರ ಹಾಗೆ ಹಿಡಿ ಬಡಿ ಕಟ್ಟಿಕೊಳ್ಳು ಎಂಬ ಹಾಗೆ ಆರ್ಭಡಿಸುವುದಿಲ್ಲ. ಭಕ್ತಿಭಾವದಿಂದ ನಾನು ಒಲಿಯುವುದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೇನೆ. ಅಮ್ಮ, ನೀನೊಬ್ಬಳು ಲತೆ, ನೀನೊಬ್ಬಳು ಕವಿತೆ, ನೀನೊಬ್ಬಳು ವನಿತೆ. ಶ್ರೀದೇವಿ ಹೌದಂತಾದರೆ ಈ ರೂಪ ಯಾಕೆ ಅನ್ನುವ ಪ್ರಶ್ನೆ ಬರ್ತದೆ. ಅದಲ್ಲ ಸಾಮಾನ್ಯ ಹೆಣ್ಣೆ ಹೌದಂತಾದರೆ ವರ್ತಮಾನ ಕಾಲದಲ್ಲಿ ಶುಂಭನಿಗೆ ಯಾವುದರಲ್ಲಿಯೂ ಕೊರತೆ ಇಲ್ಲ ತಾಯಿ. ಸ್ವರ್ಗಲೋಕದ ಐರಾವರಣವನ್ನು ಧರಿಸಿದ್ದಾನೆ. ದೇವತೆಗಳ ಜೊತೆಯಲ್ಲಿ ಹವಿರು ಭೋಜನ ಮಾಡುವ ಯೋಗ್ಯತೆಯೂ ಅವನಿಗೆ ಕೊಟ್ಟು ಅಗ್ನಿದೇವನ 2 ಬಟ್ಟೆಯನ್ನು ಕೊಟ್ಟಿದ್ದಾನೆ. ವರುಣ ದೇವ ಸೂರ್ಯನಲ್ಲಿ ಸುರಿಯುವಂತಹ ಛತ್ರವನ್ನು ಕೊಟ್ಟಿದ್ದಾನೆ. ಬಾಡದೆ ಇರುವಂತಹ ಕಮಲ ಪುಷ್ಪವನ್ನು ಕೊಟ್ಟಿದ್ದಾನೆ. ಪ್ರಜಾಪತಿ ರಥವನ್ನು ಕೊಟ್ಟಿದ್ದಾನೆ. ಮೃತ್ಯು ದೇವತೆ ತನ್ನ ಆಯುಧವನ್ನೇ ಕೊಟ್ಟಿದ್ದಾಳೆ. ಹಾಗಿರುವಾಗ ಇದೆಲ್ಲವನ್ನು ಪಡೆದಂತಹ ಶುಂಭ ನಿನಗೆ ಸರಿಯಾದ ವರ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ದಾನವ ಶುಂಭನನ್ನು ಒಲಿಸುವುದಕ್ಕೆ ಇಳಿದು ನಲಿದು ಒಲಿದು ಅವ ಶ್ರೀಗಂಧದ ಮರ. ನೀರಿಗೆ ಬಿದ್ದರೆ ಪ್ರಯೋಜನ ಇಲ್ಲ. ತೇದಾಗ ಪರಿಮಳ ಬರ್ತದೆ. ನೋಡು, ತೇದು ಎಲ್ಲ ಕಡಿಮೆ ಆಗಿದೆ. ಇದ್ದವರಿಗೆ ಪ್ರಸಾದ ಅರ್ಹತೆ ಇಲ್ಲ ನಿಮಗೆ. ನೀನು ಬಂದಾಗ ಬರ್ತದೆ. ಆತನೇ ಬರ್ಲಿ. ಬರದಿದ್ರೆ ಅಲ್ಲಿ ಕುಳಿತಿದ್ದಾನೆ ಅಂತ ಆತ ಬರುವ ಸಂಡ ಅಲ್ಪ. ನೀನು ರಣ ಹೇಳಿ ಮಾತೃಕೆಯರು ಸರಾಯ ದೇಹವನ್ನು ಅನುಭವಿಸಿ ಅನೇಕ ಶೋಣಿತವು ಜನಪದವನ್ನು ಹೊಂದಿದರೆ ದೈತ್ಯರು ಕೆರಟಿ ಸಂಖ್ಯೆಯಲ್ಲಿ 7 ಮಂದಿಯಲ್ಲಿ ಹೋರಾಟ ಮಾಡುವಾಗ ಯಾರು ನಮ್ಮ ತಲೆಗೆ ಹೊಡೆದದ್ದು? ಇಂದ್ರಾಣಿ. ರಕ್ತ ಬೀಜನ ಒಂದು ರಕ್ತದ ಹಣೆ ಏನು ಅಂತ ನೋಡು. ಹರಿಸಿ ಘೋರಾಕಾರ ಚಾಚಿ ಈ ರಕ್ತವನ್ನೆಲ್ಲವರು ಬೀಜಾದಿಗಳ ಬಾಣಕ್ಕೆ ಬೇಕಾಗಿ ರಕ್ತ.
ಮುಖನಾಗಿ ರಕ್ತ ಬೀಜನನ್ನು ವಧಿಸಿ ಬರುತ್ತಿರಲೇ ನನಗೆ. ಭಾಗವತರೇ ಮಾಯಗಾರ ಅಪ್ಪನ ವಂಚನೆ ಆಕಾಶದ ಭೂಮಿ ಜಗತ್ತಿನ ಮಾಯಕದ ದೈವಯನ ಕಲಕಾರ್ಮಿಕನು ತಿರುನಂಚಿನ ಭಕ್ತರ ಮಾತೇನಿ ಭೂಮಿನ ವಿಠಲ್ ಸ್ವಲ್ಪ ಭಯ ಭಕ್ತಿದ ಸೇವೆಯನ್ನು ಸಂದಾವದಲ್ಲಿರತ್ತೆ ಸೇವೆಯನ್ನು ಸಂದಾಯಿನಾರು ಶ್ರೀ ಲೋಕೇಶ್ವರ ಮುಕ್ಕಾರ ನಮಗೆ ಬರ ಹಿಡಿಬಿಡತ್ತೆ ಭಾರಿ ಸಂತೋಷ ಆತನ ಭಕ್ತರೆ ಭಾರಿ ಗೊಲ್ಲಾತನೆ ನಿಖರ ಸಂದಾಯಿನಂಚಿನ ಭಕ್ತಿದ ಸೇವೆಯನ್ನು ಅಪ್ಪೆ ಭಗವತರು ಕೂಡ ಸ್ವೀಕಾರ ಮಂತುಂದೇರು ಅಪ್ಪಿನ ಮನಸ್ಸಿಗೆ ಸಂಪೂರ್ಣ ಸಂತೃಪ್ತಿ ಆತ ಭಕ್ತರೇ ನಿತ್ಯಗಳ ಇಂಚನೆ ನೇರದಲ್ಲಿ ಹೆಚ್ಚಿನ ಸೇವೆಯನ್ನು ತಂದವರ ಬೇರೆ ಸಂಕಲ್ಪ ಮತ್ತಲ್ಲೇ ಒಂಜಿತ್ತು ಪತ್ತುಂಡು ಬತ್ತಿತ್ತು ಮುತ್ತುಂಡು ಪಂಪಾವೆ ಮಾತ್ರ ತುನಿಕಲೆ ಭೂಮಿಡಂತೆ ಉಲ್ಲೇಖಲೆ ಅಲಾಫಲ ಸರ್ವಭಾಗ್ಯನ್ನು ಒದಗಾಡುತ್ತವೆ ಅತನಿಗೆ ವರ್ಪಂಚಿನ ಉದ್ಯೋಗಡ ಒಡೆ ವ್ಯಾಪಾರಡು ವ್ಯವಹಾರಡು ಒವ್ವೇ ನಮ್ಮನಿಂದ ಕಷ್ಟ ನಷ್ಟ ತೊಂದರೆ ತಾಪತ್ರಯ ಬರಲಿಕ್ಕ ಇನಿಕತ್ತು ಎಲ್ಲಗತ್ತು ಶತಕಾಲ ಸಾವಿರ ವರ್ಷ ಮುಟ್ಟದಿಗಲೇ ಸುತ್ತ ಕರ್ಪದ ಬೇರೆ ಅದು ಭಾರಿ ಸಂತೋಷ ಭಾರಿ ಪರ್ಲು ಎಲ್ಲ ಪ್ರಾಯಗಳು ಎತ್ತರದ ಜಾಗರಿಗಳೊಂದು ಮಲ್ಲ ಬುಧರ ಕೇಳೊಂದು ಪರುಡೆ ಮರೆ ಒಂದೊಂದರೆ ಭಾಗವತರೆ ಅವು ಒಕ್ಕಡೆಗಾತು ಜೀರೆ ಸಾಧನದ ಫಲಾಪೆನ ಪೂರ್ಣಾನುಗ್ರಹ ಒಂಜಪ್ಪನ ಬತ್ತು ಜೋಕ್ಲಿಗೆ ಬತ್ತು ಬುದ್ಧಿಗೆ ಭಾಗವತರೆ ಅಂಚಿನಲ್ಪ ಬತ್ತಕ ಜೋಕ್ಲ ಮಲ್ಲ ಕೂಟುಡಿಕೊಂಡು ಹಿರಿಯ ಗಿಡ ಪಡಿಸಿದ ಅನುಭವವನ್ನು ಪಡಿ ಒಂದು ಕಿರಿಯಗಳು ತತ್ತನ ಪಂಚಂದು ಪಂಡ ಕೊರಂದು ಪ್ರತಿ ಒಳ್ಳೆ ರಂಗೋಡ ಮೆರಿಪಿಲಿಕ್ಕೆ ಮಲ್ತಾರೆ ಅಪ್ಪನ ಮಹಿಮೆ ಪತ್ತು ಊರುಡು ಫಲಪಿಲಿಕ್ಕೆ ಮಲ್ತಾರೆ ಭಾಗವತರೆ ಮಿತ್ತಗಳ ಇಂಚನೆ ಬಕ್ಕಿಡ ಅಪ್ಪನ ಸೇವನೆ ಮಲ್ತಂದು ಬತ್ತಾರೆ ನಾಳೆ ಕೀರ್ತಿ ನಾಲ್ಕು ಊರುಡು ಸೂತಲೆ ಕವೆಳ ಗಮನ ತಂದೆ ನಾಲ್ಕದ ಕೊಟ್ಟಿದೆ ಸರಸ್ವತಿ ದೇವಿ ನೆಲ ಮೊದಲಗಾರ ಸೂರಾಜಾಚಾರ್ಯರೇ ಭಾರಿ ಪೊರ್ಲ ಕಂಟುಲ ಸೇವೆ ರಂಗ ಗೊಬ್ಬತ್ತನೆ ಎಲ್ಲ ಮಲ್ಲೆ ತೀರ್ಥ ಮಿತ್ತು ಬಂತು ಭೇದ ಭಾವದ ಜೀವ ಬಂದೆ ಪ್ರತಿ ಊರಿನ ಕಾರದುವುದೇ ಬಾರ್ಸವಾರ ಮೊದಲಿಗಾರ್ರೆ ಪೊರ್ಲುಡು ತಾಲೋನೆ ನನ್ನ ತೆರನಾಡ ತಾಲೋನೆ ಬಾರ್ಸಾಯರು ಒಕ್ಕ ಒಟ್ಟಾರೆ ತಾಳ ತತ್ತು ತರಪು ಮೊದಲು ಮಾಡೋದ್ರೆ ಬಾರ್ಸಾಯರು ಮುಂದೆ ಪೊರ್ಲುದ ಸೇವೆ ಇಂಚನೆ ಮಿತ್ತಿಗಳ ಭಕ್ತಿ ಅಕ್ಕನ ಸೇವೆ ಮತ್ತೊಂದು ಬರ್ತಾರೆ ನಾಡ ಮೊದಲಿಗಾರ್ರೆ ಇದಕ್ಕೆ ಸೆಟ್ಟು ನಾಲು ಕೊಡಿ ಕಾಸು ಏಕ ಪರಪುರಾಯ ನಮ್ಮನ್ನೇ ಅಪ್ಪೆ ಮೇಕ್ ಬತ್ರು ಏನತ್ತ ತಡೆವರ ಆಪುಜೆ ಹೆಂಡಲ ಆಸರಮನಿ ದಿಕ್ಕುವ ಸದ್ಯೋಗಿದ್ದೆ ಬೊಂಡೋನೆ ఒక ಹೆಚ್ಚಿನ ಮತ ಪತ್ತನಾಜೆ ಕರಿಯಡು ಜಡಿ ಬಸ್ಸ ಗುದ್ದುನಗ ಮಿನಿದಾನೆ ಎಲ್ಲ ಕೈಕೋನು ಗತ್ತೆ ಉಂಡನ ಬರಡ ಒಯ್ಪೋಯಿಂದ ಕಾರು ಮಿನಿದು ಮುದು ಒಯ್ಪುಣೆ ಭಾಗವತರೆ ಮನಸ್ಸೊಂದು ಬಿರಬಿರನೆ ಒಯ್ಪುಣಲೆ ನಮ್ಮ ಉಳ ಮನಸ್ಸು ಅಂತರಾತ್ಮ ಐಕ್ಯ ತೃಪ್ತಿ ಒಂದೇ ಹೋಗುಣ್ಣೇಚಿ ಅಂದಂಡ ಎಂಕ್ ಆಸಾರ ಪರ್ದು ಏನು ಉರಿಯನ ಬಂಜಿ ಸಂಪಾಂಡ್ ಅಪ್ಪೆಗೆ ಏನು ಉರಿಯನೆ ಮಗೆ ನಾನೆಲ್ಲ 59 ಜನ ಇದ್ದೀರ ಅಂದಂಡ ಅಲ್ಲೇ ಅಲ್ಪ 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 ನಾಲಿ ಉದ್ದ ಉದ್ದ ಬಂತದ್ದು ಓಂಗುರದು ಯಾರ ಅಲ್ಲೇ ಪೆರುಂಬರಿಗೆ ಬಿಟ್ಟು ಅಮಾಸೆಗೆ ಬಿಟ್ಟನೆ ಓಂಗುನದಾಯೆ ದಾನೇನಲ ಕೈ ಬೆಚ್ಚ ಮುಳ್ತ ಕಲ್ತವೇರು ಮಲ್ಲ ಮಟ್ಟಿಡು ಎಕಡೆ ಬೆಚ್ಚ ಮಾತದೆ ನಲ್ಲ ನಲ್ಲ ಕೇಳು ನಾನು ಇಪ್ಪದೇನ ಬೇಡಿ ಬೆಚ್ಚ ಮಾಡ್ತೀರಿ ಹುಡುಗಂದಿರಿ ಕಾತು
ಅನ್ನಂಡ ಇಂಜಿ ದಿನ ಕಡಲಿಕ್ಕೆ ಒಂದು ಸಭೆ ಎತ್ತಿ ಅಕ್ಲಿಗೆ ಮಾತಮ್ಮ ಹೆಲ್ಮಿತ್ತು ಕೊಂಚ ನೆನಪಿಪ್ಪಡು ಕೊಂಚ ನೆನಪು ಬಿಟ್ಟವನು ಅತ್ತೆ ಪರಮ ಸಂತೋಷ ಆತನೆ ಭಾಗವತರೆ ಬಾರಿ ಮಲ್ಲ ಸಭೆ ಕೋಡೆ ರಾತ್ರಿ ಮನಸ್ಸಿಗೆ ಮಾತ್ರ ಸಕ್ಕರೆ ಬಿಟ್ಟು ಬಿಜಿಂದ ರಾಶಿದ ಲೆಕ್ಕ ಇಚ್ಚದುಲಗೆ ಸುಗ್ಗಿದ ಗಂಡು ಪುರಿ ಬುರ್ಲೆಕ್ಕ ತರೆಟ್ಟು ಊರಗರಿಂಚಿರೋ ನೆರೆಗೆ ತೋರಿ ದಾ ಕಾರಣದಾನೆ ದಿನ ಪೋಯ್ಲೆ ಕೊನೆ ನರಮನಿ ಬುದ್ಧಿವಂತೇರ ಬುದ್ಧಿವಂತಿಗೆ ಇದ್ದೇನೆ ಅತಿ ಬುದ್ಧಿವಂತೇರ ಅಂಡದಾನೆ ಅಪ್ಪುಂಡು ಈ ಅತಿ ಬುದ್ಧಿವಂತೇರ ಮತ್ತೆ ಬತ್ತೇರಿ ಬನ್ನಗ ತಯಾರಾತ್ರಿ ಕೊರಲೋಡೆ ಬೂಸು ಗುಟ್ಟಿಯೇರಿ ಐದು ಬುಕ್ಕ ಕುಲ್ಲೊಂದು ಸಾತ್ರದಕ್ಕ ಬನ್ನಿ ಕೊಡ್ತಾ ಆಟದು ಏನು ಆಟೋಗ ಆಟಲನ್ನು ಮನಸ್ಸಿಗೆ ಮನಸ್ಸಿಲ್ಲ ಅಂಡು ನಿದ್ರೆಗೆ ನಿದ್ರೆಲ್ಲ ಅವಡೊಂದು ಅರ್ಥೋಡೆಲ್ಲ ಕೊಂದು ಪೋತೇರತ್ತೆ ಗೋಯಿನಗರನ್ನು ಬಲ್ಲುಡು ಚೆಪ್ಪರ ಬಿಡ್ರು ಎಂದು ಹೇಳ್ತಾರ ಇಲ್ಲ ಪೋತು ಮಜೆ ಬಿಡ್ಬೋದು ಚೆಪ್ಪರತ್ತೆ ನಮ್ಮ ಪುನಃ ಮಾಯಿ ಕೊಡಬಹುದು ರಾಶಿ ರಾಶಿ ಪಿಚ್ಚಿನ ನಕ್ಕು ತುಚ್ಚಲು ಶುರು ಮಲ್ಪೆ ನಲ್ಲ ಬಿಜಿನ ಒಂದು ಭಾಗವತ ಕಣ್ಣು ತೋಜಬಲ್ಲ ಈ ಪಿಜಿನ ಅವಳು ಪುಲ್ಯ ಮುಟ್ಟ ತುಚ್ಚಿನಗ ಪೂಜೆಂಕೊಂದು ಕಾಲಗಾರಿ ಪುನಃ ತಂದೆ ಪೂಡೇರೊಂದು ಪೂಡೇರು ಪಟ್ಟ ಪಸೆ ಒಂಜಿ ಬೊಟ್ಟು ನಿದ್ರೆ ಬತ್ತಿರ ಬಿಡ್ರೆ ಆಯಕೊಡಲ್ಲ ಈ ನಮ್ಮನೆ ಕುರ್ಕುಸೇಲಿ ಗೊಬ್ಬುಣಗಿ ನಂಚನೆ ಬಿಡೋಲಿಯೇ ಭಾಗವತೇರೆ ಕೋಯಿನಗಲಿ ಪೋವಟಗಲಿ ಭಾಗ್ಯ ಚಿನ್ನೆ ನಮ್ಗೆ ಇತ್ತನಗಲಿ ಯಾರಂದೆ ಎಲ್ಲ ಸಭೆ ಇತ್ತನಗಲಿ ಒರಿವರಲ್ಲಿ ಇತ್ತನ ಮುಹೂರ್ತ ಮೀರಂದೆ ಅವಾಗ ರಾಶಿಗೆ ಮೋಲಿ ಯಶತಾದಿ ಪಡೆ ಗುರು ಶುಕ್ರರುಮೆಯ ಮಡಿವೆ ಏನಾಗಿ ಹೋಯ್ತು ತರುಣಿಯೊಡನೆ ಯುದ್ಧ ಮಾಡುತ್ತಿದ್ದಂತೆ ಈ ಅರುಣಾಸುರನಿಗೆ ಸೋಲಾಯಿತೆ ಮುಂದೇನಂತ ಯೋಚನೆ ಮಾಡುವಾಗ ಪಾತಾಳದಲ್ಲಿ ಗುರು ಶುಕ್ರಾಚಾರ್ಯರಿದ್ದಾರಂತೆ ಅವರ ಬಗ್ಗೆ
ಗಂಧರ್ವರಾಜನ ಹಾಡಿನ ಮೂಲಕವಾಗಿ ಅಪ್ಸರಾಂಗನೆಯರ ನೃತ್ಯದ ಮೂಲಕವಾಗಿ ಮಹರ್ಷಿಗಳನ್ನೊಳಗೊಂಡು ಎನ್ನನ್ನೇನು ಕಿಸಿದೆಯ ಇದು ಶಾಂತಳಾಗಿದ್ದೇನೆ ಕಂಡೆಯ ನಿನಗಿತ್ತಂತಹ ಮಾತಿನಂತೆಯೇ ದುರುಳದಾನವರನ್ನು ನಿಗ್ರಹಿಸಿ ಅವರ ಶಿರಗಳನ್ನು ಚೆಂಡಾಡಿದವಳಿದ್ದೇನೆ. ಸ್ವರ್ಗಲೋಕ ಪುನರಪಿಂದನಿಗೆ ಪ್ರಾಪ್ತಿಯಾಗಿದೆ. ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ. ಅಮ್ಮ, ನಿಮ್ಮ ಈ ರೂಪವನ್ನು ಮುಂದೆ ಕಾಣುವ ಬಗೆ ಹೇಗೆ? ಈ ರೂಪದಿಂದ ನಾ ಕಾಣ ಸಿಗುವುದಿಲ್ಲ. ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಹಭವಿಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಅರೆಕ್ಷಣದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ರಣಕ್ಷೇತ್ರದಿಂದ ಓಡಿ ಹೋದಂತ ಅರುಣದಾನವ ಮುಂದೊಂದು ದಿನ ವರಬಲಾನ್ವಿತನಾಗಿ ಬಂದಾನು. ಕಲಿಯುಗದ ಆದಿಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ. ಅದುವರೆಗೂ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಶ್ರೀದೇವಿಯ ಅನುಗ್ರಹದಿಂದ ನಮ್ಮ ಕಷ್ಟವೆಲ್ಲವೂ ದೂರವಾಯಿತು. ಸುರಲೋಕ ನಮ್ಮ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ನಮ್ಮ ಮೇಳದಲ್ಲಿ ವಾಸವಾಗಿರುವಂತಹ ಗಣಪತಿ ದೇವರು ಸಕಲ ಆಯುಷ್ಯ ಆರೋಗ್ಯ ಸಂಪತ್ತನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವರೆ ಸಭ್ಯರಲ್ಲಿ ಪ್ರಾರ್ಥಿಸುವ. ಶ್ರೀ ಭಗವತಿ ಜನೇಂದ್ರಿಯರು ದೋಷದಲ್ಲಿ ತರುತ್ತವನು ಭೂತುರರು ರುದ್ರಾಕ್ಷಿಯಿಂದ ಸೇತೆಯ ನಡಿಯುತ್ತಿಲ್ಲ ಮಾತುಲಗಿಯ ಪಡೆಯಿರುವ ಕರುಣೆಯಾರತಿ ಬೆಳಗಿರಿ ಶೋಭೆ ಹರೆಯೋಳು ಹೊರಕಟೀಲ ಕ್ಷೇತ್ರವೇ ಓದೋರತ್ತೆ ಹರೆಯೋಳು ಹೊರಕಟೀಲ ಕ್ಷೇತ್ರವೇ ಚಿರವಾಗಿ ನೆನೆಯಾದ ಭ್ರಮರಾಜಗೆ ಯಗಿದಿನಂದಿನಿ ನಂದಿತಮೇದಿನಿ ವಿಶ್ವವಿನೋದಿನಿ ನಂದಿತೆ ಗಿರಿವರವಿಂದಿ ತಿರೋದಿನಿ ವಾದಿನಿ ವಿಷ್ಣುವಿನಾದಿನಿ ಚಿಕ್ಕುತೆ ಮಂಗಲಂ ಜಯಮಂಗಲಂ ಶುಭಮಂಗಲಂ ನಿತ್ಯಮಂಗಲಂ ಮಹಾಗಣಪತಿ ಭ್ರಮರಾಂಬೆಗೆ ಜಯಮಂಗಲಂ ನಿತ್ಯಮಂಗಲಂ ಶುಭಮಂಗಲಂ ಭದ್ರಂ ಶುಭಮಂಗಲಂ. ಆಹೋ ಮಹಾರಾಜ ಶ್ರೀಗಳಾದ ಶ್ರೀ ಲೋಕೇಶ್ರವರು ಮತ್ತು ಸಹೋದರ ಸಹೋದರಿಯವರಯ್ಯ ಭಲ್ಲ ಶಾಬಾಸ್ ಭಲ್ಲ ದಕ್ಕೀತು ಬಿಡರ್ಕೆ ಅಪ್ಪಣೆ